ಒಂದು ಜಾತಿಯವ್ರು ಮಾತ್ರ ಈ ಭಾಷೆ ಮಾತಾಡಬೇಕು, ಇನ್ನೊಂದು ಜಾತಿಯವರು ಈ ಭಾಷೆ ಮಾತಾಡಬಾರ್ದು. ನಾನು ಹೇಳ್ತೀನಿ, ದಯವಿಟ್ಟು ಅಂಥ ಸಣ್ಣತನವನ್ನು ತೋರಿಸ್ಬೇಡಿ. ಎಷ್ಟೋ ಜನ ಅಪ್ಪ ಅಮ್ಮನ ನೋಡ್ತೀನಿ, ಅವ್ರ ಮಕ್ಕಳ ಜೊತೆ ಕೊಡೋ ಭಾಷೆಯಲ್ಲಿ ಮಾತಾಡಬೇಡಿ, ಇಂಗ್ಲೀಷಲ್ಲಿ ಮಾತಾಡ್ತಾರೆ. ನಾನೇನು ಹೇಳಕ್ಕೆ ಹೋಗಲ್ಲ. ನಾನು ನೆರಪಂಡ ಫ್ಯಾಮ್ಲಿ, ನಮ್ಮ ಫ್ಯಾಮ್ಲಿಗೆ ಒಂದು ಇತಿಹಾಸ ಇದೆ. ನಾವು ಮಿಡಲ್ ಕ್ಲಾಸ್ ಫ್ಯಾಮ್ಲಿ ಅವರು. ಹಾಗೆಲ್ಲ ಈ ಸಂಘಟನೆಗಳಲ್ಲಿ ತೊಡಗಿಸ್ಬೇಕು ಅಂತ ಹೇಗೆ ಅನಿಸ್ತು? ಒಂದು ಸಂಘಟನೆ ಶುರು ಮಾಡಬೇಕು, ಅದನ್ನು ಮುಂದುವರಿಸಬೇಕು, ಜೋಶ್ ಇತ್ತು ಒಂದು ಕಾಲದಲ್ಲಿ, ಬಿಸಿ ರಕ್ತ. ನಮ್ಮ ಪ್ರಕಾರ ಸಂಘಟನೆ ಅಂದರೆ ಒಂದು 10 ಜನ ಬರ್ತಾರೆ, ಅವರು ಏನು ಬಯಸಲ್ಲ, ನಮ್ಮ ಥರನೇ ಇರ್ತಾರೆ, ನಾವೆಲ್ಲ ಒಟ್ಟು ಸೇರಿ ಕೆಲಸ ಮಾಡ್ಬೋದು ಅಂತ. ಒಂದು ಭಾಷೆ ಬೆಳಿಬೇಕು ಅಂದರೆ ಒಂದು ಜಾತಿ ಒಬ್ಬನಿಂದ ಅಲ್ಲ. ನಮ್ಮ ತುಳುನಾಡಿನಲ್ಲಿ ಆ ಒಂದು ಕಲ್ಚರ್ ಇದೆಯಲ್ಲ, ಅಲ್ಲಿ ನಿಮ್ಮನ್ನ ಪ್ರಪಂಚದ ಜನರಿಗೆ ಒಂದು ಸಹಾಯಕನಾಗಿ ಬೆಳೆಸ್ತಾರೆ. ಅಲ್ಲಿನ ಸಂಸ್ಕೃತಿ ಅದು ಒಂಥರ ಮನಸ್ಸಿಗೆ ಒಂಥರ ತುಂಬಾ ಖುಷಿ ಆಗುತ್ತೆ. ಹಾಗಂತ ಕೊಡಗಲ್ಲಿ ಇಲ್ಲ ಅನ್ಕೋಬೇಡಿ, ಕೊಡಗಿನಲ್ಲಿ ಇದೆ. ಕೊಡಗಿನಾಚೆಗಿನ ವಿಚಾರವನ್ನ ಪ್ರತೀಕ್ ಒಳ್ಳೇದಾಯ್ತು, ಇಲ್ಲ ಕಾಂಟ್ರವರ್ಸಿ ಆಗ್ಬಿಡ್ತೈತೆ. ಪ್ರತೀಕ್ ಪೊನ್ನಣ್ಣ ಕೆಲವು ಸಂದರ್ಭದಲ್ಲಿ ಜಡ್ಜ್ ಮಾಡೋದೇ ಕಷ್ಟ. ನಮ್ಮ ಧರ್ಮ ನಾನು ಇವತ್ತು ಕಟ್ಟರ್ ಎಂದು ನಾನೊಬ್ಬ ಕೊಡವನಾಗಿ ಏನೇನು ನನ್ನ ಇದನ್ನ ಪಾಲಿಸಬೇಕು ಅದು ಪಾಲಿಸ್ತೀನಿ. ನಾನು ಅರೆ ಭಾಷೆಯ ಒಂದು ಭಾಷೆ ಏನಿದೆ ಅದ್ರ ಬಗ್ಗೆನೂ ನಾನು ಧ್ವನಿಯಾಗಿದ್ದೀನಿ. ಕಾಫಿ ಕುಡಿಯೋದೇ ಬದುಕ್ಬೋದು, ಅನ್ನ ತಿನ್ನೋದೇ ಬದುಕಕ್ಕಾಗಲ್ಲ. ಎಷ್ಟೋ ಜನ ಗದ್ದೆಗಳನ್ನೆಲ್ಲ ಅಡಿಕೆ ತೋಟ, ಕಾಫಿ ತೋಟ ಮಾಡಿದ್ರೆ ನಾಳೆ ನಾನು ಕೇಳಿದ್ರು ಊಟಕ್ಕೆ ಗತಿ ಇಲ್ಲ, ಏನು ಮಾಡ್ತೀರಾ? ಪ್ರತೀಕ್ ಪೊನ್ನಣ್ಣ ಹಿಂಗೆ ಹೋಗ್ತಾ ಇರೋತ್ತಿಗೆ ನಡುವಲ್ಲಿ ನಿಮಗೆ ರಾಜಕೀಯದ ಯೋಚನೆ ಬರುತ್ತೆ. ರಾಜಕೀಯ ಪಕ್ಷ ಮಾಡಬೇಕು ಅಂತ ಯೋಚನೆ ಬಂದಿದೆ. ಅದು ಯಾಕಾಗಿ ಬಂತು? ನಾವು ಒಳ್ಳೇದು ಮಾತಾಡಿದ್ರೆ ಜನ ನೋಡೋದೇ ಇಲ್ಲ. ಹಿಂಗೆ 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 ಡ್ಯಾನ್ಸ್ ಮಾಡ್ಬಿಟ್ರೆ ಅವ್ರದ್ದು ಆಯ್ತು, ಅವ್ರಿಗೆ ಲಕ್ಷ ಲಕ್ಷ ವ್ಯೂಸ್ ಬರುತ್ತೆ. ಯಾರೋ ಒಬ್ಬ ಬೈಕಲ್ಲಿ ಹಾಕೊಂಡಿದ್ದ ಐ ಆಮ್ ಪ್ರೌಡ್ ಟು ಬಿ ಎ ಯರ್ವಾ ಬಾಯ್ ಅಂತ, ನಿಜವಾಗ್ಲೂ ಆ ಥರ ಮನಸ್ಥಿತಿ ಬರಬೇಕು. ರಾಜಕೀಯ ಎಂಟ್ರಿ ಆದ್ರೆ ಅದು ಬೇಕಿತ್ತ. ನಾನು ಎಲ್ಲೋ ಫ್ಲೆಕ್ಸ್ಗಳನ್ನು ಹಾಕಿಲ್ಲ, ಈ ಪೇಪರ್ಗಳಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿಲ್ಲ. ಸೊ ಕೆಲವು ತೀರ್ಮಾನಗಳನ್ನು ಮಾಡ್ಕೊಂಡಿದ್ದೀನಿ. ಪ್ರತೀಕ್ ಅವ್ರನ್ನ ಸುಮಾರು ಸಂದರ್ಭದಲ್ಲಿ ಸ್ಪೆಷಲಿ ಈ ಕನ್ನಡದ ವಿಷಯ ಬಂದಾಗ ಟಾರ್ಗೆಟ್ ಆಗ್ತೀರಿ. ಕನ್ನಡ ಸಂಘಟನೆಗಳು ನಿಮ್ಮ ಟಾರ್ಗೆಟ್ ಮಾಡ್ತೇವೆ, ಕನ್ನಡ ವಿರೋಧಿ, ಕನ್ನಡ ಭಾಷೆ ವಿರೋಧಿ, ಸಂಘಟನೆ ವಿರೋಧಿ ಅಂತೆಲ್ಲ. ಯಾಕಾಗಿ ಈ ರೀತಿ ವ್ಯಕ್ತ ಆಗುತ್ತೆ? ಈ ಕನ್ನಡ ಸಂಘಟನೆಯವರು ಏನು ಅಂದರೆ, ಹಲೋ ನಮಸ್ಕಾರ, ಕೂರ್ಗ್ ಬಾಸ್ ಇನ್ ಅಂಡ್ ಔಟ್ ಮುಕ್ತ ಮಾತುಕತೆ ಸ್ಪೆಷಲ್ ಪಾಡ್ಕಾಸ್ಟ್ಗೆ ಎಲ್ರಿಗೂ ಸ್ವಾಗತ. ನಾನು ಕಿಶೋರ್ ರೈ ಕತ್ತಲೆಕಾಡು. ಈ ಬಾರಿಯ ಅತಿಥಿ ಯಾರಿರ್ತಾರೆ ನಮ್ಮ ಎದುರಿಗೆ? ಪ್ರತೀಕ್ ಪೊನ್ನಣ್ಣ. ಬಹುತೇಕ ಎಲ್ರಿಗೂ ಪರಿಚಯ. ವೆಲ್ಕಮ್ ಟು ಕೂರ್ಗ್ ಬಾಸ್. ಪ್ರತೀಕ್, ನಮಸ್ತೆ ಕಿಶೋರ್ ಸರ್, ಚೆನ್ನಾಗಿದ್ದೀರಾ? ಇವ್ರ ಬಗ್ಗೆ ಹೇಳ್ಬೇಕಂದ್ರೆ ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋರು ಎಲ್ರಿಗೂ ಚಿರಪರಿಚಿತರು. ಒಂದು ರೀತಿಯಲ್ಲಿ ಯುವ ಹೋರಾಟಗಾರರು, ಬೆಳೆಗಾರರು, ಅದು ಬಿಟ್ರೆ ಭಾಷಾಭಿಮಾನಿ, ಅದು ಬಿಟ್ರೆ ಇನ್ನೆಂತ ಹೇಳ್ಬೇಕು ನಿಮ್ಮ ಬಗ್ಗೆ? ಎಲ್ಲ ವಿಷಯದಲ್ಲೂ ಕೂಡ ಇಂಟ್ರೆಸ್ಟ್ ಇರುವಂತಹ, ಪ್ರತಿ ವಿಷಯದ ಬಗ್ಗೆ ಕೂಡ ತಮ್ಮ ಅಭಿಪ್ರಾಯವನ್ನ ಯಾರ ಮುಲಾಜಿಗೆ ದರ್ದಿಗೆ ಒಳಗಾಗದೆ ಮುಕ್ತವಾಗಿ ಹಂಚಿಕೊಳ್ಳುವಂತಹ ವ್ಯಕ್ತಿತ್ವ ಪ್ರತೀಕ್ ಪೊನ್ನಣ್ಣ. ಹೌದಲ್ಲ? ಒಬ್ಬ ಸಾಮಾನ್ಯ ವ್ಯಕ್ತಿ ಅಂತ ಹೇಳಿದ್ರೆ ಇನ್ನು ಒಳ್ಳೆದು ಕಾಣುತ್ತೆ. ಸಾಮಾನ್ಯ ವ್ಯಕ್ತಿ ಆಗಿದ್ದುಕೊಂಡು ಎಲ್ಲ ಕಡೆ ಇನ್ವಾಲ್ವ್ಮೆಂಟ್ ತೋರಿಸ್ಕೊಳ್ತಾ, ಗುರುತಿಸ್ಕೊಳ್ತಾ ಸಕ್ರಿಯವಾಗಿರುವಂಥವ್ರು, ಆಕ್ಟಿವ್ ಆಗಿರುವಂಥವ್ರು. ಪ್ರತೀಕ್ ಪೊನ್ನಣ್ಣೇನೋ ಇದು ಫೇಸ್ಬುಕ್ಕಲ್ಲಿ ವೀಡಿಯೋಸ್ ಹಾಕ್ಲಿಲ್ಲ ಅಂತ ಹೇಳಿದ್ರೆ ಎಲ್ಲೂ ಹೋದಪ್ಪ ಅನ್ನೋಂಥ ಮಟ್ಟಿಗೆ ಜನ ಯೋಚನೆ ಮಾಡೋ ಮಟ್ಟಿಗೆ ನೀವು ಗುರುತಿಸ್ಕೊಂಡಿದ್ದೀರಿ. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಮಡಿಕೇರಿಯ ಚಳಿ, ನಮ್ಮ ಮಳೆ ಇದನ್ನೆಲ್ಲ ನೋಡಿದಾಗ ತುಂಬ ಖುಷಿ ಆಗ್ತಾ ಇದೆ. ಏನೋ ಈ ವರ್ಷ ಕಾವೇರಿ ನದಿ ಚೆನ್ನಾಗಿ ಹರಿಯುತ್ತೆ ಅಂತ ಹೇಳೋ ಒಂದು ಭಾವನೆ ಇದೆ. ಸೊ ರೈತರು ಖುಷಿಯಾಗಿದ್ದಾರೆ, ನಾವು ಸಂತೋಷವಾಗಿದ್ದೀವಿ. ನೀವು ಪರ್ಸನಲಿ ಖುಷಿಯಾಗಿದ್ದೀವಿ. ಪ್ರತೀಕ್ ಪೊನ್ನಣ್ಣ ನಮಗೆ ಪರ್ಸನಲಿ ಕೆಲವು ಬಾರಿ ಮೀಟ್ ಆಗಿದ್ದೀವಿ. ಅದರ ಆಚೆಗೆ ನನಗೆ, ನಮ್ಮ ವೀಕ್ಷಕರಿಗೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆ ವಿಚಾರಗಳಲ್ಲಿ ನಿಮ್ಮ ಕಂಟೆಂಟ್ಗಳನ್ನು ನೋಡಿ ಗೊತ್ತು. ಏನೋ ಜನರಿಗೆ ಸಮಸ್ಯೆ ಬಂದಾಗ ಧ್ವನಿ ಎತ್ತಿ ಮಾತಾಡ್ತೀರಿ. ಅದರ ಆಚೆಗಿನ ಪ್ರತೀಕ್ ಪೊನ್ನಣ್ಣ ಯಾರು, ಎಲ್ಲಿ ಹುಟ್ಟಿದ್ದು, ಎಲ್ಲಿ ಬೆಳೆದಿದ್ದು, ನಿಮ್ಮ ಕುಟುಂಬದ ನಿಮ್ಮ ಪರಿಚಯ ಮಾಡಿಕೊಡಿ. ನಾನು ಹುಟ್ಟಿದ್ದು ಮೈಸೂರಿನಲ್ಲಿ, ಬೆಳೆದಿದ್ದೆಲ್ಲ ನಮ್ಮ ವಿರಾಜಪೇಟೆಯಲ್ಲಿ. ಸೊ ವಿರಾಜಪೇಟೆಯಿಂದ ಬೆಳೆದು ನಮ್ಮ ಮೂಲ ಊರು ಅರಪಟ್ಟು ಅಂತ ಕಡಂಗದ ಹತ್ರ ಬರುತ್ತೆ. ಸೊ ಪ್ರಾಥಮಿಕ ಶಿಕ್ಷಣವನ್ನು ವಿರಾಜಪೇಟೆಯಲ್ಲಿ ಪಡ್ಕೊಂಡು ಮುಂದಿನ ನನ್ನ ಪ್ರೌಢಶಾಲಾ ಶಿಕ್ಷಣವನ್ನು ಸುಳ್ಯದ ಚೊಕ್ಕಾಡಿ ಅಂತ ಹೇಳುವಂಥ ಸತ್ಯಸಾಯಿ ಸ್ಕೂಲಲ್ಲಿ ಕಳೆದೆ. ಆ ಸಂದರ್ಭದಲ್ಲಿ ಆ ಒಂದು ಪ್ರದೇಶದ ಮೊದಲನೇ ಬಾರಿಗೆ ಒಂದು ಪ್ರೌಢಶಾಲೆಗಲ್ಲಿ ಹೋದಾಗ ಸುಳ್ಯ ಭಾಗದ ಆ ಒಂದು ಸಂಸ್ಕೃತಿ ಇರ್ಬೋದು, ಅಮರ ಸುಳ್ಯ ಹೋರಾಟದ ಬಗ್ಗೆ ಇರ್ಬೋದು, ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡ್ವಿ. ಅದಾದಮೇಲೆ ನನ್ನ PU ನಾನು ಮಂಗಳೂರಿನಲ್ಲಿ ಮುಗಿಸಿದೆ. ಡಿಗ್ರಿಯನ್ನು ಸೇಂಟ್ ಎಲೋಷಿಯಸ್ ಕಾಲೇಜಲ್ಲಿ ನಾನು ಮಾಡಿದೆ. ಅಲ್ಲಿ ನಮ್ಮ ಕೊಡಗಿನ ಮೊದಲ ಒಂದು ಸ್ಟೂಡೆಂಟ್ ಯೂನಿಯನ್ ಪ್ರೆಸಿಡೆಂಟ್ ಆದೆ ನಾನು. ಅಂದರೆ ಸೇಂಟ್ ಎಲೋಷಿಯಸ್ ಕಾಲೇಜಿನ ಇತಿಹಾಸದಲ್ಲಿ 135-36 ವರ್ಷದ ಇತಿಹಾಸದಲ್ಲಿ ಲಾಸ್ಟ್ ಚುನಾಯಿತ ಅಧ್ಯಕ್ಷ ಅಂದರೆ ನಾನು. ನನ್ನ ನಂತರ ಅಲ್ಲಿ ಚುನಾವಣೆಯನ್ನು ನಿಲ್ಲಿಸ್ಬಿಟ್ರು. ಬೇಡ ಅಂತ, ಅಲ್ಲಿ ಜಗಳ ಆಗುತ್ತೆ ಅಂತ ಹೇಳ್ಬಿಟ್ಟು ನಿಲ್ಲಿಸ್ಬಿಟ್ರು.
ಆ ಸಂದರ್ಭದಲ್ಲಿ ಮಂಗಳೂರು ಜನ ಒಬ್ಬ ಕೊಡಗಿನ ಒಬ್ಬ ವಿದ್ಯಾರ್ಥಿ ಅಲ್ಲಿ ಹೋಗಿ ಏನಿದ್ನೋ ಅವನಿಗೆ ಓಟ್ ಹಾಕಿ ಅಧ್ಯಕ್ಷವಾಗಿ ಮಾಡಿದ್ರು. ಸೊ ಅಲ್ಲಿಂದ ನಾನು ಮುಂದೆ ಬೆಂಗಳೂರಲ್ಲಿ ಒಂದು ಸ್ವಲ್ಪ ವರ್ಷ ಕೆಲಸ ಮಾಡಿದೆ. ಸೊ ಅದಾದಮೇಲೆ ಮದುವೆ ಆಗಿ ಮತ್ತೆ ಕೊಡಗಿನಲ್ಲಿ ಇವಾಗ ಪ್ರಸ್ತುತ ಅಪ್ಪ ಅಮ್ಮ ಇದ್ದಾರೆ. ಅಪ್ಪ ಅಮ್ಮ ವಿರಾಜಪೇಟೆಯಲ್ಲೇ ಇದ್ದಾರೆ. ಸೊ ಒಟ್ಟಿಗೆ ಇದ್ದೀವಿ ನಾವು. ನಿಮಗೆ ಅಂದರೆ ಈಗ ಮೈಸೂರಲ್ಲಿ ಹುಟ್ಟಿ ಕೊಡಗಿನಲ್ಲಿ ಬೆಳೆದು ಎಜುಕೇಷನ್ ಸುಳ್ಯ ಮಂಗಳೂರು ಕರಾವಳಿ ಬೆಲ್ಟಲ್ಲಿ ಪೂರೈಸಿ ಬೆಂಗಳೂರಿನಲ್ಲಿ ತೊಡಗಿಸ್ಕೊಂಡಿದ್ದೀವಿ, ಜೀವನ ಸಾಗಿಸ್ತಾ ಇದ್ದೀರಿ, ಒಂದು ಸರ್ಕಲ್. ನಾನು ಯಾವತ್ತೂ ಅದಕ್ಕೆ ಕರಿತೀನಿ ಜನ್ಮಭೂಮಿ ಕೊಡಗು ಅಂದರೆ. ನನ್ನ ವಿದ್ಯಾಭೂಮಿ ಮಂಗಳೂರು ಅಂತ ಹೇಳ್ತೀನಿ ನಾನು, ಮಂಗಳೂರು ಜಿಲ್ಲೆ ಅಂತ, ಇವಾಗ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳೋ ಇದಕ್ಕಿಂತ ನನ್ನ ಕರ್ಮಭೂಮಿ ಯಾವತ್ತಿದ್ರೂ ಬೆಂಗಳೂರು ಅಂದರೆ ಕರುನಾಡು ಅಂತ ಹೇಳ್ತೀನಿ ನಾನು. ಸೊ ಅದಕ್ಕಾಗಿ ಈ 3 ಕರ್ನಾಟಕದ ಸಂಸ್ಕೃತಿಗಳೇನಿದೆ ಅದನ್ನು ಆಳವಾಗಿ ತಿಳ್ಕೊಂಡಿದ್ದೀನಿ. ನಮ್ಮ ಕೊಡಗಿನ ಸಂಸ್ಕೃತಿ ಇರ್ಬೋದು, ತುಳು ಸಂಸ್ಕೃತಿ ಇರ್ಬೋದು, ಮತ್ತು ಕರ್ನಾಟಕದ ಬೇರೆ ಭಾಗದ ಸಂಸ್ಕೃತಿ ಇರ್ಬೋದು. ಜೀವನ ಎಲ್ಲ ಆರಾಮಾಗಿ ಸಾಗ್ತಾ ಇದೆಯಾ? ಜೀವಮಾನ ಚೆನ್ನಾಗಿ ನಡೀತಾ ಇದೆ. ಆ ಮಹಾದೇವನ ಕೃಪೆಯಲ್ಲಿ, ಆ ದೇವರ ಕೃಪೆಯಲ್ಲಿ ಚೆನ್ನಾಗಿ ನಡೀತಾ ಇದೆ. ಪ್ರತೀಕ್ ಪನ್ನಣ್ಣ ಈ ಸೋಷಿಯಲ್ ಆ್ಯಕ್ಟಿವಿಟಿಗೆಲ್ಲ ಶುರು ಮಾಡಿದೆ ಹೇಗೆ, ಯಾಕಾಗಿ ನಿಮಗೆ ಅಲ್ಲಿ ತೊಡಸ್ಕೊಳ್ಬೇಕು ಅಂತ ಅನಿಸ್ತು? ನಿಜ, ಕೆಲವೊಂಬರಿ ನನಗೂ ಈ ವಿಚಾರದ ಬಗ್ಗೆ ಏನಕ್ಕೆ ನಾನು ತೊಡಗಿಸ್ಕೋಬೇಕು, ನನ್ನ ವೈಫ್ ಕೂಡ ಅದನ್ನೇ ಕೇಳಿದ್ದಾರೆ. ನಿಮ್ಮ ವಯಸ್ಸಿನ ಬೇರೆಯವರು ಯಾರು ಇನ್ಸ್ಟಾಗ್ರಾಮಲ್ಲಿ ಟ್ರಾವೆಲ್ ವೀಡಿಯೋಸ್ ಮಾಡ್ತಾರೆ, ಅಲ್ಲಿ ಇಲ್ಲಿ ಸುತ್ತಾಡ್ಕೊಂಡು ಇದು ಮಾಡ್ತಾರೆ, ನಿಮಗೇನಕ್ಕೆ? ನನಗೆ ಇವಾಗ 33 ವಯಸ್ಸು, ಸೊ ನಿನಗೇನಕ್ಕೆ ಬೇಕು ಇದಲ್ಲ ಅಂತ ಹೇಳ್ಬಿಟ್ಟು ಕೇಳಿದ್ರು. ಬಟ್ ಯಾರೋ ಒಬ್ಬರಾದರೂ ಒಂದು ಚೇಂಜನ್ನು ತಗೊಬರ್ಬೇಕು. ನಾವು ಒಂದು ರಸ್ತೆ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಚೆನ್ನಾಗಿರೋ 50 ಲಕ್ಷದ ಗಾಡಿ ತಗೊಂಡು ಓಡಾಡೋದು ಬಿಟ್ಟು ಆ 50 ಲಕ್ಷದಲ್ಲಿ ಆ ರಸ್ತೆನೇ ರೆಡಿ ಆದರೆ ಒಬ್ಬ ಗಾಡಿ ಅವನಿಗಲ್ಲ, ಎಲ್ಲ ಜನರಿಗೂ ಅದು ಯೂಸ್ ಆಗುತ್ತೆ. ಸೊ ಏನು ತೊಂದರೆಗಳಿದೆ ನಮ್ಮ ಸಮಾಜದಲ್ಲಿರ್ಬೋದು, ನಮ್ಮ ಜಿಲ್ಲೆಯಲ್ಲಿ ವ್ಯವಸ್ಥೆಯಲ್ಲಿರ್ಬೋದು, ಅದನ್ನು ಜನರಿಗೆ ಮಂದಟ್ಟು ಮಾಡುವಂಥ ಕೆಲಸವನ್ನು ಮಾಡಬೇಕು. ನಮ್ಮ ಕೊಡಗು ಜಿಲ್ಲೆಯಲ್ಲಿ ಒಂದು ದೊಡ್ಡ ಕಷ್ಟ ಅಂದರೆ ಜನರಿಗೆ ನಿಯಮಗಳೇ ಗೊತ್ತಿಲ್ಲ, ಅವರ ಹಕ್ಕುಗಳು, ಸಂವಿಧಾನಿಕ ಹಕ್ಕುಗಳು ಏನಿದೆ ಅದು ಗೊತ್ತೇ ಇಲ್ಲ. ಇವತ್ತು ಒಂದು DC ಕಚೇರಿಗೆ ಹೋಗಬೇಕು ಅಥವಾ ಒಂದು ತಹಶೀಲ್ದಾರ್ ಕಚೇರಿಗೆ ಹೋಗಬೇಕು ಅಂದರೆ ಜನ ಗಡಗಡ ಅಂತ ನಡುಗುತ್ತಾರೆ. ಅವ್ರಿಗೆ ಗೊತ್ತಿಲ್ಲ ಅಲ್ಲಿರುವಂಥವರು ನಮ್ಮ ಸೇವಕರಾಗಿ ಅಲ್ಲಿ ಕೂತಿದ್ದಾರೆ, ನಮ್ಮ ಹಕ್ಕುಗಳೇನು ಅಂತ. ತುಂಬ ಮುಗ್ಧ ಜನರು ನಮ್ಮ ಕೊಡಗು ಜಿಲ್ಲೆಯ ಜನ, ಯಾರು ಬೇಕಾದ್ರೂ ಬಂದು ಯಾಮರಿಸ್ಬಿಡ್ಬೋದು. ಅದಕ್ಕಾಗಿ ಕೇಳ್ಕೊತಾರೆ, ಓ ಪಾಪ ಬಿಡಪ್ಪ, ಪಾಪ ಬಿಡಪ್ಪ. ಆ ಪಾಪ ಅಂತ ಹೇಳೋ ಭಾವನೆನ ಬಿಟ್ಬಿಡ್ಬೇಕು ಅಂತ ಅನ್ಸುತ್ತೆ. ನಾವು ಎಷ್ಟೋ ಸಲ ನಾನು ಹೇಳ್ತೀನಿ, ನಾವು ಮಂಡ್ಯದವ್ರನ್ನ ನೋಡಿ ಕಲಿಬೇಕು. ಹೊರ ಜಿಲ್ಲೆಯವ್ರಿಗೂ ನಮಗೂ ಕಂಪೇರ್ ಮಾಡಿದಾಗ ಅಲ್ಲಿ ಏನಿದ್ರು ಆಕ್ಷನ್ಗೆ ರಿಯಾಕ್ಷನ್ ಇರುತ್ತೆ. ಒಂದು ಸಣ್ಣ ಗಲಾಟೆ ಆಯ್ತು ಅಂದ್ರೆ ಅವರು ಹೈವೇನ ಬ್ಲಾಕ್ ಮಾಡ್ತಾರೆ. ನಮ್ಮ ಇಲ್ಲಿ ಒಂದು ಸಣ್ಣ ಗ್ರಾಮ ಪಂಚಾಯತಿ ರೋಡನ್ನ ಬ್ಲಾಕ್ ಮಾಡಬೇಕು ಅಂದ್ರೆ ನಮ್ಗೆ ಆ ಆರ್ಡರ್ ತಗೊಬನ್ನಿ, ಅದೇನೋ ಮಾಡಿ, ಇದು ಪರ್ಮಿಷನ್ ತಗೊಬನ್ನಿ ಅಂತ ತುಂಬಾ ಕೇಳ್ತಾರೆ. ಪ್ರತಿಭಟನೆಗೆ ಜನರು ಬರಲ್ಲ. ಜನರಿಗೆ ಇದು ನೋಡಿ ನೋಡಿ ಬೇಜಾರಾಗೋಗಿದೆ ನಮ್ಮ ಜನ. ಮತ್ತೆ ಎಲ್ಲದರಲ್ಲೂ ತಾಳ್ಮೆ ಹೆಚ್ಚು ನಮ್ಮ ಜನರಿಗೆ. ಅಂದ್ರೆ ಏನೇನು ನಡೆದ್ರು ತಡ್ಕೊಳ್ಳೋಣ, ಏನಾದರೂ ಮುಂದೆ ಒಳ್ಳೇದಾಗ್ಬೋದು, ಆ ಒಂದು ನಿರೀಕ್ಷೆ ಇದೆ. ಅದ್ರ ಬಗ್ಗೆ ಎಲ್ಲ ಮಾತಾಡುವ. ನಮ್ದು ಬ್ಯಾಕ್ ಟು ನಿಮ್ಮ ಚೈಲ್ಡ್ಹುಡ್ಗೆ ಹೋಗುವ. ಹೇಗಿತ್ತು ನಿಮ್ಮ ಬಾಲ್ಯ, ಆಗಿನ ಲೈಫ್? ಅಂದರೆ ದೊಡ್ಡ ಹಿಂದಿನ ಅಲ್ಲ, 3 ದಶಕದ ಹಿಂದಿನ ಜೀವನ, 25 ವರ್ಷಗಳ ಹಿಂದೆ ಹೇಗಿದ್ರಿ? ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು. ನಮ್ಮ ಫ್ಯಾಮಿಲಿಯವರು ಗಾಡಿ ಕಲ್ತಿದ್ದೆ ನಾನು ಒಂದು 5-6 ವರ್ಷದ ಹಿಂದೆ. ನಾವು ಗಾಡಿ ತೊಗೊಂಡಾಗ ನಮ್ಮ ಫ್ಯಾಮ್ಲಿಗೆ ಮೊದಲ ಗಾಡಿ ಬಂದಿದ್ದು. ನಮ್ಮ ತಂದೆಯವರು ಇವಾಗಲೂ ಕೂಡ ಬಸ್ಸಲ್ಲೇ ಓಡಾಡ್ತಾರೆ. ಅವರು ಆ ಹಿಂದೆ ವಿರಾಜಪೇಟೆಯಿಂದ ನಮ್ಮ ಕಡಂಗಕ್ಕೆ ಹೋಗಬೇಕು ಅಂದರೆ ಅನುರಾಧ ಬಸ್ ಅಂತಿತ್ತು, ನಿಮ್ಗೆ ಹೇಳಿರ್ಬೋದು. ಅನುರಾಧ ಬಸ್ಸು ನಮ್ಮ ವಿರಾಜಪೇಟೆಯ ನಮ್ಮ ಗಾಂಧಿನಗರದಿಂದ ಅಲ್ಲಿ ಪ್ರಾರಂಭ ಆಗ್ತಿತ್ತು. ಅಲ್ಲಿ ನಿಲ್ಲಿಸ್ತಿದ್ರು ರಾತ್ರಿ, ಅಲ್ಲಿಂದ ಬೆಳಗ್ಗೆ ಓಡ್ತಿತ್ತು. ಅಲ್ಲಿಂದ ತಂದೆಯವರು ಹೋಗಿ ಸಂಜೆ ಅದೇ ಗಾಡಿಯಲ್ಲಿ ಬರ್ತಾಯಿದ್ರು, ತೋಟದಲ್ಲಿ ಕೆಲಸ ಮುಗಿಸಿ. ಸೊ ಈ ರೀತಿಯಾಗಿ ಒಂದು ಸಣ್ಣ ಮಿಡಲ್ ಕ್ಲಾಸ್ ಫ್ಯಾಮ್ಲಿಯಿಂದ ಬಂದವರು ನಾವು. ಯಾರು ನನ್ನ ತಲೆಮಾರು ತಗೊಂಡ್ರು ಯಾರು ಕೂಡ ರಾಜಕೀಯದಲ್ಲಾಗಿರಲಿ, ಸಾಮಾಜಿಕ ಇದರಲ್ಲಾಗಿರಲಿ ಯಾರೂ ಇರಲಿಲ್ಲ. ನಾವೊಬ್ಬರು ಸಾಮಾನ್ಯ ವ್ಯಕ್ತಿತ್ವ. ಸೊ ಜನರೊಂದಿಗೆ, ಜನರ ಜೊತೆ ಇದ್ದು, ಜನರ ಸಮಸ್ಯೆಗಳೇನಿದೆ ಅದನ್ನೆಲ್ಲ ಅವಾಗಲೇ ಸಣ್ಣದ್ರಿಂದನೇ ತಿಳ್ಕೊಂಡಿದ್ವಿ. ಶಿವರಾತ್ರಿ ಬಂತು ಅಂದರೆ ವಿರಾಜಪೇಟೆಯಲ್ಲಿ ಮನೆ ಮನೆಗೆ ಡ್ರಮ್ ಗಿಮ್ ಕೊಟ್ಕೊಂಡು ಬಕೆಟ್ ಇದನ್ನೆಲ್ಲ ತಗೊಂಡು ನಾವು ಜಾಗರಣೆ ಇದೆಲ್ಲ ಹೋಗ್ತಾ ಇದ್ವಿ. ಸೊ ಗಣೇಶ ಹಬ್ಬ ಬಂತು ಅಂದರೆ ವಿರಾಜಪೇಟೆಯ ನಿಮಗೆ ಗೊತ್ತಿದೆ ಯಾವ ರೀತಿಯಾಗಿ ದೊಡ್ಡ ರೀತಿಯಾಗಿ ಮಾಡ್ತಾರೆ ಅಂತೇಳಿ. ಅದೊಂಥರ ತುಂಬ ಚೆನ್ನಾಗಿರುವಂತಹ ಚಂದ ಇದ್ದಂತಹ ಒಂದು ಜೀವನ ಅಂತ ಅನಿಸುತ್ತೆ ನನಗೆ. ಇವತ್ತು ಆ ಜೀವನ ನಮ್ಗೆ ಕಾಣ್ತಾ ಇಲ್ಲ, ಎಲ್ಲ ಕಮರ್ಷಿಯಲ್ ಆಗಿಬಿಟ್ಟಿದೆ ಅಂತ ಅನಿಸುತ್ತೆ, ಆರ್ಟಿಫಿಷಿಯಲ್ ಆಗಿಬಿಟ್ಟಿದೆ ಅಂತ. ಅದೊಂದು ಬೇಜಾರು. ಬಟ್ ಆ ಕಳೆದಿರೋ ಇದು ಒಂದು ನಮ್ಮ ಗ್ರಾಮದಲ್ಲಿರ್ಬೋದು ಮತ್ತು ಟೌನಲ್ಲಿರ್ಬೋದು, 2 ಥರದ ಒಂದು ಜೀವನವನ್ನು ನಾನು ನೋಡಿದೆ ಆ ಸಂದರ್ಭದಲ್ಲಿ. ಅಂದರೆ ತೋಟ ಅಲ್ಲಿ ಇತ್ತು, ಅಜ್ಜ ಅಜ್ಜಿ ಇದ್ದರು. ನಮ್ಮ ತಾಯಿ ಕಡೆಯವರು ಚೇರಮಣೆ ಭಾಗದವರು. ಸೊ ಅಲ್ಲಿ ಏನಾಯಿತು ಅಂದರೆ ಚೇರಮಣೆ ಭಾಗದಲ್ಲಿ ಹೆಚ್ಚು ಕೊಡವ ಮತ್ತು ಬೇರೆ ಜನಾಂಗದವರು ಇರೋದ್ರಿಂದ ಅವ್ರ ಜೊತೆ ಕೂಡ ಒಂದು ಸಾಂಸ್ಕೃತಿಕ ಆ ಒಂದು ಮಿಂಗಲ್ ಆಗೋಂಥದ್ದು ಬಂತು. ಸೊ ಭಾಳ ಒಂದು ಉತ್ತಮವಾದಂಥ ಚೈಲ್ಡ್ಹುಡ್ ಅನ್ನು ಕಳೆದೆ ಅಂತ ಹೇಳ್ತೀನಿ.
ಈಗಲೂ ಹೊರಗಡೆ ಹೋದಾಗೆಲ್ಲ ನೆನ್ಪು ಮಾಡ್ಕೊಳ್ತಿರೋದನ್ನ? ತುಂಬ. ನಾನು ಇನ್ಫ್ಯಾಕ್ಟ್ ಈಗಿನ ಮಕ್ಕಳು ಮೊಬೈಲ್ ಹಿಡ್ಕೊಂಡು ಆ ಪಬ್ಜಿ, ಲೂಡೋ ಗೇಮ್ಗಳನ್ನೆಲ್ಲ ನೋಡುವಾಗ ತುಂಬ ಬೇಜಾರಾಗುತ್ತೆ. ನಾವೆಲ್ಲ ಈ ಅಡಿಕೆ ಪಾಳೆ ಇದೆಯಲ್ಲ ಅದರಲ್ಲಿ ಎಳ್ಕೊಂಡು ಹೋಗ್ತಾ ಇರೋವಂಥದ್ದು, ಟೈರ್ ಓಡಿಸ್ತಾ ಇದ್ದಿದ್ದು. ನಾವು ಈ ತೆಂಗಿನ ಮರದ್ದು ಇದು ಬರುತ್ತಲ್ವ ಎಲೆ, ಅದರಲ್ಲಿ ಇದು ಮಾಡಿಕೊಂಡು ಗದ್ದೆಯಲ್ಲಿ ಡ್ರೈವಿಂಗ್ ಥರ ಬಸ್ಸು ಅಂತ, ಅವಾಗ ಈ ಬಸ್ಗಳ ಹೆಸರನ್ನೆಲ್ಲ ಹೇಳ್ಕೊಂಡು ಆ ಬಸ್ ಆ ಕಡೆಯಿಂದ ಇನ್ನೊಬ್ಬ ಬರೋದಂತೆ ಏರಿ ಮೇಲೆ ಹಂಗೆಲ್ಲ ಆಡ್ತಾ ಇದ್ವಿ. ಈಗಿನ ಮಕ್ಕಳಿಗೆ ಅದೆಲ್ಲ ಒಂಚೂರು ಗೊತ್ತಿಲ್ಲ. ಏನು ಕೃತಕ ಆಗ್ಬಿಟ್ಟಿದೆ ಅಂದರೆ, ನಾವು ಮಣ್ಣಲ್ಲಿ ಆಟ ಆಡ್ತಾ ಇದ್ವಿ, ಮರಳಲ್ಲಿ ಆಟ ಆಡ್ತಾ ಇದ್ವಿ. ಈಗಿನ ಮಕ್ಕಳಿಗೆ ಅದು ಒಂದು ಕ್ಲೇ ಸ್ಯಾಂಡ್ ಅಂತೇಳಿ ಒಂದು ಇದು ಬಂದ್ಬಿಟ್ಟಿದೆ. ಈ ಕ್ಲೇ ಅಂತ ಹೇಳುವಂಥದ್ದು ಒಂದು ಟಾಯ್ಸ್ ಬಂದ್ಬಿಟ್ಟಿದೆ, ಗಲೀಜಾಗಬಾರ್ದು. ನಾವೆಲ್ಲ ಆಡ್ತಿದ್ದೆ ಅದರಲ್ಲಿ. ಅದು ಒಂದು ದೊಡ್ಡ ಒಂದು ಬದಲಾವಣೆ ಅಂತ ಅನ್ಸುತ್ತೆ ನನಗೆ. ಅಲ್ಲ, ನಿಮ್ಮ ವೆಹಿಕಲ್ ನೀವು ತಗೊಂಡಿದ್ದೆ ಫಸ್ಟ್ ವೆಹಿಕಲ್? ನಾನು ತಗೊಂಡಿದ್ದೆ. ಏನಕ್ಕಂದ್ರೆ ಅಪ್ಪನಿಗೆ ಡ್ರೈವಿಂಗ್ ಗೊತ್ತಿಲ್ಲ, ಅಮ್ಮನ ಡ್ರೈವಿಂಗ್ ಗೊತ್ತಿಲ್ಲ. ಸೊ ನಾನು ನಾನು ಡ್ರೈವಿಂಗ್ ಕಲಿಲೇಬೇಕು ಅಂತೇಳಿ ಕಲ್ತಾದ್ಮೇಲೆ ನಾನು ತಗೊಂಡ್ರು ಅಂದ್ಮೇಲೆ. ಯಾಕಂದ್ರೆ ಕೊಡಗಿನ ಬಹುತೇಕ ಈ ಪ್ಲಾಂಟರ್ಗಳ ಮನೆಯಲ್ಲಿ ಏನಾದ್ರೂ ಒಂದು ವೆಹಿಕಲ್ ಇದ್ದೇ ಇರುತ್ತೆ, ಯಾವ್ದಾದ್ರು ಒಂದು ಜೀಪ್ ಆದ್ರೂ ಇದ್ದೇ ಇರುತ್ತೆ. ಹೌದೌದು. ಪ್ರತಿಪನ್ನ ನಿಮ್ಮನ್ನೆಲ್ಲ ನೋಡಿದಾಗ ದೊಡ್ಡ ರಿಚ್ ಪಾರ್ಟಿ ಅನ್ಸುತ್ತೆ, ಬ್ಯಾಕ್ ಗ್ರೌಂಡ್ ಚೆನ್ನಾಗಿರ್ಬೋದು ಹೇಗೆ ಅಂತ. ನೀವು ನಿಮ್ಮ ಅಜ್ಜನ ಬಗ್ಗೆ ಹೇಳ್ತಾ ಇರ್ತೀರಿ. ಇನ್ನೊಂದು ಕೇಳಬೇಕು, ನಿಮ್ಮ ಮನೆತನದ ಹೆಸರನ್ನು ನೀವೆಲ್ಲರೂ ಜಾಸ್ತಿ ಬಳಸೋದಿಲ್ಲ. ನಾನು ನೆರಪಂಡ ಫ್ಯಾಮಿಲಿ. ಸೊ ನಮ್ಮ ವಂಶಕ್ಕೆ, ನಮ್ಮ ಫ್ಯಾಮಿಲಿಗೆ ಒಂದು ಇತಿಹಾಸ ಇದೆ. ಸೊ ಅದ್ರ ಬಗ್ಗೆನೂ ನಾವು ಹಲವಾರು ರಿಸರ್ಚ್ಗಳನ್ನು ಮಾಡಿದ್ದೀವಿ. ಸೊ ಎಷ್ಟು ಜನಸಂಖ್ಯೆ ಇದೆ ನಿಮ್ಮ ಇದರಲ್ಲಿ? ನಮ್ಮ ನೆರಪಂಡ ಫ್ಯಾಮಿಲಿಯಲ್ಲಿ ಒಂದು 2 ಭಾಗಗಳಿದೆ. ಒಂದು ಕರಡ ಭಾಗದಲ್ಲಿ ನಮ್ಮ ಮಲೆತ್ರಿಕೆ ಬೆಟ್ಟದ ಕಡೆ ಹೋಗುವಲ್ಲಿ ಅಲ್ಲಿ ಒಂದು ಮನೆ ಇದೆ, ಅವರು ಬೇರೆ ಫ್ಯಾಮಿಲಿ ನೆರಪಂಡನೇ. ಆದರೆ ಇನ್ನೊಂದು ಅರಪಟ್ಟು ಅಂತ ಹೇಳೋ ಭಾಗದಲ್ಲಿ ಇದ್ದೀವಿ. ನಾವು ಅರಪಟ್ಟು ಭಾಗದವರು. ಸುಮಾರು ಒಂದು 250-300 ಜನ ಇರ್ಬೋದು. ಈಗಿಷ್ಟು ಆಕ್ಟಿವ್ ಆಗಿದ್ರಲ್ಲ, ಸಣ್ಣದಲ್ಲ ಅದೇ ಎಷ್ಟೇ ಚುರುಕಾಗಿ ಮಾತು ಇದೆಲ್ಲ ಇತ್ತ ನಿಮ್ಮದು? ನಾನು ಸಣ್ಣದರಿಂದನೂ ನನಗೆ ಈ ಇತಿಹಾಸ ಮತ್ತು ಸ್ವಾತಂತ್ರ್ಯ ಹೋರಾಟಗಾರರು ಅವ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋದು ತುಂಬ ಇಷ್ಟ. ನಾನು ಈ ಲೆಜೆಂಡ್ ಆಫ್ ಭಗತ್ ಸಿಂಗ್ ಅಂತ ಅಜಯ್ ದೇವ್ಗನ್ ಒಂದು ಹಿಂದಿ ಮೂವಿ ಇದೆ, ಅದನ್ನು ಒಂದು 10-20 ಸಲ ನೋಡಿದ್ದೀನಿ. ನನಗೆ ಸಖತ್ ಇಷ್ಟ. ಅದರಲ್ಲೊಂದು ದೇಶ್ ಮೇರೆ ಅಂತ ಒಂದು ಸಾಂಗ್ ಇದೆ. ಅದನ್ನು ಕೇಳಿದಾಗಲ್ಲ ಒಂಥರ ಮೈ ಹಂಗೆ ಜಸ್ಟ್ ಅಷ್ಟು ಸಣ್ಣ ವಯಸ್ಸಿನ ಒಬ್ಬ ಕ್ರಾಂತಿಕಾರಿ ಇಡೀ ಭಾರತವನ್ನು ಅಲ್ಲಾಡಿಸುವಂಥ ಕೆಲಸ ಮಾಡಿದ್ರಲ್ಲ. ನಾವೆಲ್ಲ 6 ಲೆಕ್ಕದಲ್ಲಿ ನೋಡಿದ್ರೆ ಮುದುಕರು ಈಗಾಗಲೇ. ಸೊ ಅವಾಗಿಂದನೇ ಪ್ರಾರಂಭ ಆಗ್ಬಿಟ್ಟಿತ್ತು. ಮತ್ತು ಅಲ್ಲಿಂದ ಆಗಿ ಬೆಳೆದ ಮೇಲೆ ನಾನು ಯಾವಾಗ ಈ ಮಂಗಳೂರು ಕಡೆ ಹೋದೆ, ಮಂಗಳೂರಿನಲ್ಲಿ ಏನು ಅಂದರೆ ನಮ್ಮ ತುಳುನಾಡಿನಲ್ಲಿ ಆ ಒಂದು ಕಲ್ಚರ್ ಇದೆಯಲ್ಲ, ಅಲ್ಲಿ ವಿದ್ಯಾಭ್ಯಾಸಕ್ಕೆ ಕೊಡುವಂಥ ಇಂಪಾರ್ಟೆನ್ಸ್, ಅಲ್ಲಿ ನಿಮ್ಮನ್ನು ಒಂದು ಪರ್ಸ್ನಾಲಿಟಿಯಾಗಿ ಬೆಳೆಸುವಂಥದ್ದು, ನಿಮ್ಮನ್ನು ಪ್ರಪಂಚದ ಜನರಿಗೆ ಒಂದು ಸಹಾಯಕನಾಗಿ ಬೆಳೆಸ್ತಾರೆ. ಅಲ್ಲಿನ ಸಂಸ್ಕೃತಿ ಅದು. ಅಂದರೆ ಜನರಿಗೆ ಸಹಾಯ ಮಾಡಬೇಕು, ಜನರೊಟ್ಟಿಗೆ ಪ್ರೀತಿ ವಿನಯತೆಯಲ್ಲಿ ಇರಬೇಕು ಅಂತ ಹೇಳುವಂಥ ಒಂದು ಪ್ರೀತಿಯನ್ನು ಬೆಳೆಸ್ತಾರೆ ನಿಮ್ಮಲ್ಲಿ. ಅಂದ್ರೆ ನಮ್ದು ಪಾಠದ ಶಿಕ್ಷಣ ಮಾತ್ರ ಅಲ್ಲ, ಅದರ ಮೌಲ್ಯವನ್ನು ಅದು ನಿಮಗೆ ಮೈಸೂರು ಬೆಂಗಳೂರು ಕಡೆ ಹೋದಾಗ ಅದು ಸಿಗಲ್ಲ. ಅಲ್ಲೇನಾಗ್ಬಿಟ್ಟಿದೆ ಅಂದರೆ ಶಿಕ್ಷಣ ಒಂಥರ ಕಮರ್ಷಿಯಲ್ ಆಗಿಬಿಟ್ಟಿದೆ. ನಿಮಗೆ ದುಡ್ಡು ಮಾಡಬೇಕು, ಮಾರ್ಕ್ ಮಾಡೋ ಆ ಥರ ಯೋಚನೆ ಮಾಡಿದ್ರೆ. ಇಲ್ಲಿ ಅದು ಲೆಕ್ಕ ಹಾಕಿದ್ರು, ಇದೆಲ್ಲ ಕಲ್ಸಿದ್ರು ಇದ್ರ ಜೊತೆಗೆ ಅದು ಇರಬೇಕು. SSLC ಅಲ್ಲಿ ಇರಲಿ, PUC ಇರಲಿ, ಮತ್ತೆ ಈಗ ಮಂಗಳೂರಿನವರೇ ಫಸ್ಟ್ ಬರೋದು. ಸೊ ಅದೇ ರೀತಿಯಾಗಿ ಆ ಕಲ್ಚರು ಕೊಡಗಿನಲ್ಲೂ ಇದೆ. ಈಗ ಇಲ್ಲಿ ಓದಿರೋ ಮಕ್ಕಳು ಕೂಡ ಒಳ್ಳೆ ರ್ಯಾಂಕ್ ತೆಗಿತಾರೆ. ಆ ಒಂದು ಪ್ರೀತಿ ಇಲ್ಲಿಯ ಜನರು ಕೂಡ ಯಾರು ಸುಮ್ಮನೆ ಜಗಳ ಮಾಡಲ್ಲ, ಯಾರ ಜೊತೆನೂ ಹೋಗಿ ಜಗಳ ಮಾಡ್ತಾರೆ. ಅಣ್ಣ ತಮ್ಮನ ಮನೆಯಲ್ಲಿ ಜಗಳ ಮಾಡಿದ್ರೆ ಅದು ನೆಕ್ಸ್ಟ್ ಲೆವೆಲ್. ರೋಡಲ್ಲಿ ಹೋಗ್ಬಿಟ್ಟು ರೋಡಲ್ಲಿ ಕಂಡೋರ್ನೆಲ್ಲ ಜಗಳ ಮಾಡೋದು ಅದೆಲ್ಲ ಮಾಡಲ್ಲ ಇಲ್ಲಿ ಜನ. ಸೊ ಅದಕ್ಕೆ ನಾನು ಕರಿತೀನಿ, ಈ ಭಾಗದ ಜನ ತುಂಬ ಸಭ್ಯವಂತರು, ನಾವು ತಾಳ್ಮೆಯಿಂದ ಇರ್ತೀವಿ ಅಂತ. ಒಂದು ವೇಳೆ ನೀವು ಮೈಸೂರು ಬೆಂಗಳೂರು ಕಡೆ ಹೋಗಿದ್ರೆ ಈ ಪ್ರತಿಫಲನ ನೋಡಕ್ಕೆ ಸಿಗ್ತಿರ್ಲಿಲ್ಲ ಅಂತ ನೀವು ನೋಡ್ಕೇಶನ್ಗೆ ಅಲ್ಲ. ಕರೆಕ್ಟು, ನೀವು ನೋಡ್ತಾ ಇದ್ದೀರಾ ಇವಾಗ ಮೈಸೂರು ಬೆಂಗಳೂರು ಕಡೆ ಹೋದವರು ಯಾವ ರೀತಿಯಾಗಿ ಟ್ರೋಲ್ ಆಗ್ತಿದ್ದಾರೆ, ಟ್ರೋಲ್ ಮಾಡ್ತಾ ಇದ್ದಾರೆ. ಅವ್ರ ಲ್ಯಾಂಗ್ವೇಜು, ನೀವು ಒಂದು 10 ಜನರ ಜೊತೆ ಮಾತಾಡಬೇಕು ಅಂದರೆ ನೀವು ಸುಮ್ಮನೆ ಹಂಗೆಲ್ಲ ದಬಾಯಿಸ್ಕೊಂಡು ಮಾತಾಡೋಕ್ಕಾಗಲ್ಲ. ತಪ್ಪು ಅಂತಲ್ಲ, ಅದು ಅಲ್ಲಿನ ಜೀವನ ಶೈಲಿ ಹಾಗೆ. ಅದು ನಮ್ಮ ಕರ್ನಾಟಕದ ಒಂದೊಂದು ಭಾಗಕ್ಕೆ ಒಂದೊಂದು ರೀತಿಯಾದ ಇರುತ್ತೆ. ಹೌದು. ಮಂಗಳೂರು ಕಡೆ ಅವರು ಬೇರೆ ಕಡೆ ಹೋದ್ರೆ ಮಾತಾಡೇ ಆಡೋದಿಲ್ಲ, ನಗಡೋದೇ ಇಲ್ಲ ಅಂತ ಹೇಳ್ತಾರೆ. ನಾನು ಯಾವತ್ತೂ ಅದಕ್ಕೆ ಹೇಳ್ತೀನಿ, ನಾನು ಕೊಡಗು, ನನ್ನ ಜನ್ಮದಲ್ಲಿ ಕೊಡಗು ಬಿಟ್ಟು ನಿನ್ಗೆ ಯಾವ ಆಪ್ಷನ್ ಬೇಕು ಅಂತ ಕೇಳಿದ್ರೆ ನಾನು ಯಾವಾಗಲೂ ಹೇಳೋದು ನಾನು ಮಂಗಳೂರು ಕಡೆನೇ ಹುಟ್ಟಬೇಕಿತ್ತು ಅಂತ. ಅದು ವಿಶೇಷವಾಗಿ ಪುತ್ತೂರು ಸುಳ್ಯ ಭಾಗ ನನಗೆ ತುಂಬ ಇಷ್ಟ. ಅಲ್ಲಿಯ ಒಂದು ಜಾಗ, ಆ ಪ್ರದೇಶ, ಸಂಸ್ಕೃತಿ, ಅದನ್ನೆಲ್ಲ ನೋಡೋಕೆ ತುಂಬ ಇಷ್ಟ. ಏನಕ್ಕಂದರೆ ಮಂಗಳೂರು ಕಡೆ ಸ್ವಲ್ಪ ಕಮರ್ಷಿಯಲ್ ಆಗಿಬಿಟ್ಟಿದೆ. ಸುಳ್ಯದಲ್ಲಿ ಆ ಹಳೇ ಹಿಂದಿನ ಕಾಲದ್ದು ಇದು ಹಂಗೇ ಇದೆ. ಅದು ನೋಡಿದಾಗ ನಮ್ಗೊಂಥರ ಮನಸ್ಸಿಗೆ ಒಂಥರ ತುಂಬಾ ಖುಷಿ ಆಗುತ್ತೆ. ಹಾಗಂತ ಕೊಡಗಲ್ ಇಲ್ಲ ಅನ್ಕೋಬೇಡಿ, ಕೊಡಗಿನಲ್ಲಿ ಇದೆ. ಕೊಡಗಿನಾಚೆಗಿನ ವಿಚಾರವನ್ನ ಪ್ರತೀಕ್ ಒಳ್ಳೇದಾಯ್ತು, ಇಲ್ಲ ಕಾಂಟ್ರವರ್ಸಿ ಆಗ್ಬಿಡುತ್ತೆ.
ಅದೇ ಆಗಲೇ ಮೈಸೂರದ್ದು ಹೇಳಿದಾಗೆ ಒಂದೊಂದು ಭಾಗದ ಜೀವನ ಶೈಲಿಯೇ ಬೇರೆ, ನಮ್ಮ ಜನರ ಮಾತಿನ ಶೈಲಿ ಇರ್ಬೋದು ಅಥವಾ ಜೀವನ ಶೈಲಿ ಇರ್ಬೋದು, ಎಲ್ಲವೂ ಕೂಡ ಒಂದೊಂದು ಭಿನ್ನ. ನಾವು ಅದನ್ನ ಫೀಲ್ ಮಾಡಬೇಕು, ಹೋಗಿ ಎಂಜಾಯ್ ಮಾಡ್ಕೋಬೇಕು. ಅವ್ರು ಮಾಡೋದು ತಪ್ಪು ಅಂತಲ್ಲ. ಅದೇ ನಾವು ಉತ್ತರ ಕರ್ನಾಟಕ ಹೋದ್ರೆ ಅಲ್ಲಿನ ಬೈಗಳ ಶೈಲಿ, ಮಾತಿನ ಶೈಲಿ ಬೇರೆ ಇರುತ್ತೆ, ನಮ್ಗೆ ಬೈದಂಗೆ ಅನ್ಸುತ್ತೆ. ಹೌದೌದು, ಅವ್ರು ಮಾತಾಡೋದೇ ಹಂಗೆ ಅಲ್ವಾ, ಪದ ಬಳಕೆ. ಬಟ್ ಅದೊಂದು ಈ ಮಣ್ಣಿನ ಸೊಗಡೋದು. ಹೌದೌದು, ನಿಜ. ನಮ್ಮ ರಾಜ್ಯ ಇರ್ಬೋದು, ದೇಶ ಇರ್ಬೋದು. ಇದ್ರ ಆಚೆಗೆ ನೀವು ಮಂಗಳೂರು ಕಡೆ ಹೋದಿ, ಎಜುಕೇಶನ್ಗೆ ಹೋದ್ರಿ, ಅಲ್ಲಿ ನಿಮ್ಮ ಈ ಪಾಠದ ಆಚೆಗಿನ ಆಕ್ಟಿವಿಟೀಸ್ ಹೇಗಿತ್ತು? ಅಂದರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲ ಇದ್ರ, ಅಥವಾ ಈ ಭಾಷಣ ಮಾಡೋದು, ಪ್ರಬಂಧ, ಆ ಥರದ್ದು? ಪ್ರಬಂಧ ಇದೆ. ನಾನು ಅದೇ ಸತ್ಯಸಾಯಿ ಬಾಬಾ ಅವ್ರ ಸ್ಕೂಲಲ್ಲಿ ಓದ್ಬೇಕಾದ್ರೆ 3 ವರ್ಷ ಯಕ್ಷಗಾನ ಒಂದು ಸ್ವಲ್ಪ ಬೇಸಿಕ್ ಕಲ್ತಿದ್ದೆ. ಸೊ ಅಲ್ಲಿ ರಾತ್ರಿ ಹೊತ್ತು, ಇವತ್ತೇನು ಶಾಲಾ ವಾರ್ಷಿಕೋತ್ಸವ ನಡೆಯುತ್ತೆ ಅಲ್ಲಿ ರಾತ್ರಿ ಹೊತ್ತು ನಡೆಯೋದು, ಯಕ್ಷಗಾನ ಎಲ್ಲ ರಾತ್ರಿ ಹೊತ್ತು ನಡೆಯೋದು, ಹಂಗೆಲ್ಲ ಮಾಡ್ತಾ ಇದ್ವಿ. ಸೊ ಯಕ್ಷಗಾನ ಒಂದು ಮಟ್ಟಿಗೆ ಅಲ್ಲಿ ಕಲಿತೆ. ಆಮೇಲೆ ಮಂಗಳೂರು ಕಡೆ ಬಂದಾಗ ಏನಾಯಿತು ಅಂದರೆ 2008ರಲ್ಲಿ ಮಂಗಳೂರಿನಲ್ಲಿ ಯಾವ ರೀತಿಯಾಗಿ ಒಂದು ಚರ್ಚ್ ಗಲಾಟೆ ಆಯಿತು. ಆ ಸಂದರ್ಭದಲ್ಲಿ, ಆ ಚರ್ಚ್ ಗಲಾಟೆ ಆಗುವಂಥ ಸಂದರ್ಭದಲ್ಲಿ ನಾನು ಅದೇ ಪ್ರದೇಶದಲ್ಲಿ ಇದೆ, ಹಂಪನಕಟ್ಟೆದಲ್ಲಿ, ಸಿಟಿ ಮಾರ್ಕೆಟ್ ಹತ್ರ. ಸೊ ನಾನು ಅಲ್ಲಿ ಆ ಗಲಾಟೆ ಆಗ್ತಿದ್ದಿದ್ದು ಅದೆಲ್ಲ ನೋಡಿದೆ. ಅದು ಮನಸ್ಸಿಗೆ ತುಂಬ ಬೇಜಾರಾಯಿತು. ಧರ್ಮಗಳ ಮಧ್ಯೆ ಏನೇ ಸಂಘರ್ಷ ಇದ್ದರೂ ಅದನ್ನು ಶಾಂತಿಯುತವಾಗಿ ನಿಭಾಯಿಸ್ಕೊಳ್ಬೇಕು. ಆ ಚರ್ಚ್ ಗಲಾಟೆ ಆದಮೇಲೆ ನನ್ನ ಅದೊಂದು ಪರ್ಸ್ನಲ್ ಆಗಿ ಅದು ಬೇರೆ ರೀತಿಯಾಗಿ ಬದಲಾವಣೆ ಮಾಡಿತು. ಒಂದು, ನಾನು ಓದಿದ್ದೆಲ್ಲ ಹಿಂದೂ ಸಂಸ್ಕೃತಿ ಇರುವಂಥ ಶಾಲೆಯಲ್ಲಿ, ಅಂದರೆ ಸತ್ಯಸಾಯಿ ಬಾಬಂದು ಶಾಲೆಯಲ್ಲಿ ಓದಿದೆ. ಅದಾದಮೇಲೆ ಶಾರದಾ ವಿದ್ಯಾಲಯ ಅಂತ ಕೊಡಿಯಲ್ಬೇಲಲ್ಲಿದೆ, ಅದು ಕೂಡ VHP ಅವರು ನೇತೃತ್ವದಲ್ಲಿ ನಡೆಸ್ತಾ ಇದ್ದಂಥದ್ದು. ಅದಾದಮೇಲೆ ಯಾವಾಗ ನಾನು ಈ ಬದಲಾವಣೆ ಆಯಿತು, ನಾನು ಎಲೋಶಿಯಸ್ ಕಾಲೇಜಿಗೆ ಬಂದಾಗ ಅಲ್ಲೂ ಕೂಡ ಐಕಫ್ ಅಂತ ಒಂದು ಸಂಘಟನೆ ಇದೆ, ಆಲ್ ಇಂಡಿಯಾ ಕ್ಯಾಥಲಿಕ್ ಯೂತ್ ಫೆಡರೇಷನ್ ಅಂತ. ಅದು ಅವರ ಕ್ಯಾಥಲಿಕ್ ಚರ್ಚ್ಗಳಲ್ಲಿ ಅವರು ಸಾಮಾಜಿಕ ಕಾರ್ಯಕ್ರಮ ಮಾಡ್ತಾರೆ, ಅಂದರೆ ವಾಲಂಟ್ರಿ ವರ್ಕ್ ಅಲ್ಲ. ಅದು ಕೂಡ ನಾನು ಹೋಗಿದ್ದೀನಿ ಹಲವಾರು ಚರ್ಚ್ಗಳಿಗೆ. ಸೊ ಎಲ್ಲ ಒಂದು ಅಲ್ಲಿಯ ಪ್ರದೇಶ, ಮತ್ತು ನನಗೆ ಹೆಚ್ಚು ಬಿಹಾರಿ ಫ್ರೆಂಡ್ಸ್ಗಳು ಇದ್ರು ಅಲ್ಲಿ, ಅವ್ರ ಜೊತೆನೂ ಮಿಂಗ್ಲ್ ಆಗ್ತಾ ಇದೆ. ಸೊ ಆಗೇನಾಯಿತು ಅಂದರೆ ನಮ್ಮ ಎಲ್ಲ ಸಮುದಾಯಗಳ ಒಂದು ಆ ಒಂದು ಪ್ರೀತಿ ಏನಿತ್ತು, ಅವರ ಕಲ್ಚರ್ ಏನಿತ್ತು, ಅದೆಲ್ಲ ನನಗೆ ಮನಸ್ಸಲ್ಲಿ ಅದು ರೂಢಿ ಆಗ್ಬಿಡ್ತು. ಸೊ ನಾವು ಒಂದೇ ಸಮುದಾಯವನ್ನು, ಒಂದೇ ಜನಾಂಗವನ್ನು, ಧರ್ಮವನ್ನು, ನಮ್ಮ ಧರ್ಮ, ನಾನು ಇವತ್ತು ಕಟ್ಟರ್ ಹಿಂದೂ, ನನ್ನ ಹಿಂದೂ ಭಾವನೆ ಏನಿದೆ, ನಾನೊಬ್ಬ ಕೊಡೋನಾಗಿ ಏನೇನು ನನ್ನ ಇದನ್ನು ಪಾಲಿಸ್ಬೇಕು ಅದು ಪಾಲಿಸ್ತೀನಿ ನಾನು. ಆದರೆ ಬೇರೆಯವ್ರ ಧರ್ಮದ ಬಗ್ಗೆ ಅಷ್ಟೇ ನನಗೆ ಪ್ರೀತಿ ಇದೆ, ಗೌರವ ಇದೆ. ಯಾಕಂದರೆ ಅವ್ರ ಸಂಸ್ಕೃತಿಯಲ್ಲಿ ನಾನು ಬೆಳೆದಿದ್ದೀನಿ. ಯಾವ ರೀತಿಯಾಗಿ ಕೊಡೋ ಸಂಸ್ಕೃತಿಯಲ್ಲಿ ಬೆಳೆದಿದ್ದೀನಿ, ಅದೇ ಥರ ತುಳು ಸಂಸ್ಕೃತಿಯಲ್ಲೂ ಬೆಳೆದಿದ್ದೀನಿ. ಸೊ ಈ ಪ್ರತಿಕ್ರಮಣ ಕೆಲವು ಸಂದರ್ಭದಲ್ಲಿ ಜಡ್ಜ್ ಮಾಡೋದೇ ಕಷ್ಟ. ಕೆಲವೊಂದು ಕಟ್ಟರ ಕೊಡವನಾಗಿಯೇ ಮಾತಾಡ್ತೀರಿ, ಇನ್ನೊಂದು ಸಂದರ್ಭದಲ್ಲಿ ಈ ಲೆಫ್ಟಿಸ್ಟ್ ವಿಚಾರಗಳು ಬಂದಾಗ ಆ ವಿಚಾರದ ಪರವಾಗಿಯೂ ಇರ್ತೀರಿ, ಇನ್ಯಾವುದೋ ಒಂದು ವಿಚಾರ ಇದ್ದಾಗ ಅಲ್ಲಿಯೂ ನಿಮ್ಮ ಧ್ವನಿ ಇರುತ್ತೆ. ನಿಮ್ಮನ್ನು ಯಾವ ರೀತಿ ಜನ ಜಡ್ಜ್ ಮಾಡಬೇಕು ಅಂತಲೇ ಕನ್ಫ್ಯೂಸು. ಕರೆಕ್ಟು, ಇಲ್ಲ ನೀವು ಹೇಳಿದ ಕರೆಕ್ಟು. ತುಂಬ ಜನ ಕೇಳಿದ್ದಾರೆ, ನೀವು ರೈಟ್ ಇಷ್ಟ ಲೆಫ್ಟ್ ಇಷ್ಟ ಏನು ಅಂತ. ನಾನು ನ್ಯೂಟ್ರಲ್ ಅಂತ ಹೇಳ್ತೀನಿ ನಾನು. ಏನಕ್ಕಂದರೆ ನಂದು ಐಡಿಯಾ ಏನು ಅಂದರೆ, ಯಾವ ವಿಷಯ ಇದೆ, ಸಬ್ಜೆಕ್ಟ್ ಇದೆ, ಅದ್ರ ಮೇಲೆ ನನ್ನ ಡಿಸಿಷನ್ ಇರುತ್ತೆ. ಇವತ್ತು ಏನೋ ಒಂದು ಜನಾಂಗಕ್ಕೆ ಸಂಬಂಧಪಟ್ಟಾಗ ಅಲ್ಲಿ ನ್ಯಾಯಯುತವಾಗಿರುವಂಥ ವಿಚಾರಗಳಿದ್ದರೆ ನಾನು ಆ ಜನಾಂಗದ ಪರವಾಗಿ ಮಾತಾಡ್ತೀನಿ. ನಾನು ಯಾವುದೇ ಜನಾಂಗ ಇರಲಿ, ನಾನು ಪರಿಶಿಷ್ಟ ಜಾತಿ ಜನಾಂಗದವರ ಒಂದು ನಿವೇಶನದ ವಿಚಾರದ ಬಂದಾಗ ಅದ್ರ ಬಗ್ಗೆನೂ ಕೂಡ ಮಾತಾಡಿದೆ ನಾನು. ಅದಾದಮೇಲೆ ಅರೆಭಾಷೆ ಜನಾಂಗದ ಒಂದು ಉಳಿವಿಗಾಗಿ ಅವರ ಅರೆಭಾಷೆಯ ಒಂದು ಭಾಷೆ ಏನಿದೆ ಅದನ್ನು ಉಳಿಸೋದಕ್ಕೋಸ್ಕರನೂ ಅವ್ರು ಏನು ಹೋರಾಡಬೇಕು ಅದ್ರ ಬಗ್ಗೆನೂ ನಾನು ಧ್ವನಿಯಾಗಿದ್ದೀನಿ. ಕೊಡವ ಭಾಷೆಯ ಕೊಡವ ಲಿಪಿ ಏನಿದೆ ಅದನ್ನು ಕೂಡ ಅಂತ ಬೆಳೆಸುವಂಥ ಕೆಲಸವನ್ನು ನಾನು ಮಾಡಿದ್ದೀನಿ. ಅದು ಸೊ ನಾನು ಅಂತ ಹೇಳಲ್ಲ, ನಾನು ಒಂದು ಸಣ್ಣ ಬೆಳಕಷ್ಟೇ. ಆದರೆ ಅದಕ್ಕೆ ಬೆಂಬಲ ಕೊಟ್ಟಿರುವಂಥದ್ದು ಕೈ ಜೋಡಿಸಿರುವಂಥದ್ದು ತುಂಬ ಜನ. ಅದು ಬರೀ ಒಂದು ಜನಾಂಗದವರು ಅಂತ ಹೇಳಲ್ಲ, ಎಷ್ಟೋ ಜನಾಂಗದವರು ಇದಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಆಗಲ್ಲ, ನಾನು ಅದನ್ನೇ ಹೇಳ್ತೀನಿ. ನಾನು ಇವತ್ತು ಇರ್ತೀನಿ, ನಾಳೆ ಇರ್ತೀನೋ ಅದು ದೇವ್ರಿಗೆ ಬಿಟ್ಟಿರೋಂಥದ್ದು, ನನಗೆ ಗೊತ್ತಿಲ್ಲ. ಆದರೆ ನಾವೇನೋ ಒಂದು ಜನರಿಗೆ ಆ ಒಂದು ತತ್ವ ಸಿದ್ಧಾಂತಗಳಿದೆಯಲ್ಲ, ಅದು ನಾವು ಇಲ್ಲದೆ ಇದ್ದಾಗಲೂ ಜನ ಅದನ್ನು ಮುಂದುವರಿಸ್ತಾ ಹೋಗ್ಬೇಕು. ಅದಿದ್ದರೆ ನಾವು ಮಾಡಿರೋಂಥದ್ದು ಸಾರ್ಥಕ ಅಂತ ಅನ್ಸುತ್ತೆ. ಇಲ್ಲ ಮಾಡಿ ಒಬ್ಬರೇ ಮುಗಿಸಿ ಹೋಗ್ಬಿಟ್ರೆ ಅಲ್ಲಿಗೆ ಎಂಡು. ನಾನು ಅದೇ ಒನ್ ಮ್ಯಾನ್ ಆರ್ಮಿ ಆಗ್ಬಿಡುತ್ತೆ, ಅದು ನಮಗೇನು ಪ್ರಯೋಜನ ಇಲ್ಲ. ಈಗ ನಾವು ಒಂದು ಸಂಘಟನೆ ಕಟ್ಬಿಟ್ಟು ಒಂದು ಪ್ರತಿಭಟನೆ ಮಾಡಿ ಒಂದು ಕಾರ್ಯಕ್ರಮ ಮಾಡಬೇಕು ಅಂದರೆ ಅದಕ್ಕೆ ಅಷ್ಟು ಹಣ ಬೇಕಾಗುತ್ತೆ. ನಾವು ಜನರ ಹತ್ರ ಹೋಗಿ ಹಣ ಕೇಳಬೇಕಾಗತ್ತೆ. ಹಣ ಕೇಳಿದಾಗ ಜನರಿಗೆ ಲೆಕ್ಕ ಕೊಡಬೇಕಾಗತ್ತೆ. ಎಷ್ಟೋ ಸಂಘಟನೆಗಳು ಇವತ್ತು ಲೆಕ್ಕ ಕೊಡ್ತಾ ಇಲ್ಲ, ಜನರ ದುಡ್ಡು ನುಂಗವ್ರೆ, ಅವ್ರು ಏನು ಮಾತಾಡ್ತಾ ಇಲ್ಲ. ನನಗೆ ಜನರ ಹತ್ರ ಹೋಗ್ಬಿಟ್ಟು ಹಣ ಕೇಳಲ್ಲ, ನನ್ನ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟೇ ಮಾತ್ರ ಮಾಡೋಣ. ನಾನು ಜನರಿಗೆ ಓಪನ್ ಆಗಿ ಹೇಳ್ಬಿಟ್ಟಿದ್ದೀನಿ, ನನ್ನ ಫ್ಯಾಮ್ಲಿ, ನನ್ನ ಭವಿಷ್ಯದ ಬಗ್ಗೆ ಚಿಂತನೆ ಮಾಡಿ ಉಳಿದಿರೋದನ್ನು ನಾನು ಜನಸೇವೆಗೆ ಕೊಡ್ತೀನಿ. ನನ್ನ ಎಲ್ಲ ಬಿಟ್ಬಿಟ್ಟು ನಾನು ಜನಸೇವೆಗೆ ಕೊಟ್ಟರೆ ನನ್ನ ಮನೆಯವರು ಗುಂಡಿಗೆ ಬೀಳ್ತಾರೆ.
ಅದಕ್ಕೆ ನನ್ನ ಮನೆಯನ್ನು ಮೊದಲು ಊರಿಗೆ ಉಪಕಾರಿ ಮನೆಗೆ ಉಪಕಾರಿ. ಅದಕ್ಕೆ ಮೊದಲು ನಂದೇನಿದೆ ಅದನ್ನ ಸ್ಟ್ರಾಂಗ್ ಮಾಡ್ಕೊಳ್ಳೋಣ, ಆಮೇಲೆ ಬೇರೆ ಬೇಕಾದ್ರೆ ಬೇರೆ ಏನಿದೆ ಅದನ್ನ ಮಾಡೋಣ ಅಂತ. ಜನ ಏನು ಅನ್ಕೊಂಡಿದ್ದಾರೆ, ಪ್ರತೀಕ್ ತುಂಬ ದುಡ್ಡಿದೆ, ಬೇಜಾನ್ ದುಡ್ಡು ಮಾಡಿಟ್ಟಿದ್ದಾರೆ, ಅವ್ರ ಅಪ್ಪ ಅಮ್ಮ ಮಾಡಿಟ್ಟಿದ್ದಾರೆ, ಹಿಂದಿನವ್ರು ಮಾಡಿಟ್ಟು ಇದನ್ನ ಪ್ರತೀಕ್ ಬಳಸ್ಕೊಳ್ತಾ ಇದ್ದಾನೆ ಅಂತ. ಆ್ಯಕ್ಚುಲಿ ಏನು ನಿಮ್ಮ ಈ ಚಟುವಟಿಕೆಗಳಿಗೆಲ್ಲ ಎಲ್ಲಿಂದ ಹಣ, ನಿಮ್ಮ ಜೀವನ ನಿರ್ವಹಣೆಗೆ ಏನು ಮಾಡ್ತಾ ಇದ್ದೀರಿ? ಒಂದು ನಮ್ಮ ತೋಟ ಇದೆ, ಆಲ್ಮೋಸ್ಟು 16 ಎಕರೆ ಕಾಫಿ ತೋಟ ಇದೆ, ಪ್ಲಸ್ ಗದ್ದೆ ಅದೆಲ್ಲ ಇದು ಮಾಡಿದ್ದೀವಿ. ಸೊ ಅದರಲ್ಲಿ ಬರೋ ಹಣ ಏನಿದೆ ಅದು ಒಂದು ಫ್ಯಾಮಿಲಿ ನಿರ್ವಹಿಸೋದಕ್ಕೆ ಸಾಕಾಗುತ್ತೆ. ಅದು ಬಿಟ್ಟು ಬೇರೆ ಸೈಡಲ್ಲಿ ಏನೇನೋ ಬಿಸ್ನೆಸ್ಸು ಅದು ಇದು ಮತ್ತೆ ಕೆಲಸ ಒಳ್ಳೆ ರೀತಿಯ ಕೆಲವು ಇದರಲ್ಲಿ ತೊಡಗಿಸ್ಕೊಂಡಿದ್ದೀನಿ. ಸೊ ಎಲ್ಲ ಸರ್ಕಾರಕ್ಕೆ ಏನು ಟ್ಯಾಕ್ಸ್ ಕಟ್ಟಬೇಕು, ಏನೇನು ಕೊಡಬೇಕು, IT ಡಿಕ್ಲರೇಷನು ಅದೆಲ್ಲ ಇದೆ ನಮ್ಮ ಹತ್ರ. ಏನು ತಪ್ಪು ತಿಳ್ಕೋಬೇಡಿ, ಬೇರೆ ಇದು ಮಾಡ್ತಿಲ್ಲ. ಕಾನೂನಾತ್ಮಕವಾಗಿರುವಂಥ ಉದ್ಯಮಗಳನ್ನು ಮಾಡ್ತಾ ಇದ್ದೀವಿ. ಮತ್ತು ನಮಗೆ ಕಾಫಿಯಲ್ಲಿ ಇವಾಗ ರೇಟ್ ಚೆನ್ನಾಗಿದೆ, ಅದರಲ್ಲಿ ಬಂದಿರೋ ನಾವು ಎಷ್ಟು ಹಾಸಿಗೆ ಇದೆ ಅಷ್ಟೇ ಚಾಚ್ತಾ ಇದ್ದೀವಿ, ನೆಮ್ಮದಿಯಾಗಿರೋದಕ್ಕೆ ತೊಂದರೆ ಇಲ್ಲ. ಸೊ ಅದು ಕೈ ಹಿಡ್ದಿದೆ. ಗದ್ದೆ ಇದೆ, ಏನು ಇಲ್ಲ ಅಂದರೆ ಭತ್ತ ನಡ್ಕೊಂಡು ಗಂಜಿ ಆದರೂ ಕುಡಿಬೋದು. ಸೊ ಗದ್ದೆ ಎಷ್ಟಿದೆ? ಗದ್ದೆ ಒಂದು 4 ಎಕರೆ ಇದೆ. ಎಲ್ಲ ಮಾಡ್ತಾ ಇದ್ದೀರಾ? ಇಲ್ಲ, ಗದ್ದೆದು ಪ್ರಾಬ್ಲಮೇ ಅದೇ ಆಗ್ತಿರೋದು. ಆನೆ ಕಾಟ ಒಂದು, ಹಂದಿ ಕಾಟ. ಸೊ ನಾವು ಯುವಕರು ಮಾಡಬೇಕು ಅಂತ ಮುಂದೆ ಬಂದರು, ನಮ್ಮ ತಂದೆಯವರು ಹಿರಿಯರು ಅವ್ರು ಬಿಡಲ್ಲ, ನಿಮಗೆ ಇದೆಲ್ಲ ಗೊತ್ತಿಲ್ಲ, ಬೇಡ ಇಷ್ಟೆಲ್ಲ ದುಡ್ಡು ಹಾಕ್ಬಿಟ್ಟು ಆ ದುಡ್ಡು ಬರಲ್ಲ ಅದು ಇದು ಅಂತ ಯೋಚನೆ ಮಾಡ್ತಾರೆ. ಅವ್ರನ್ನ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ನೋಡೋಣ ಅವ್ರು ಕನ್ವಿನ್ಸ್ ಆದರೆ ಮುಂದಿನ ದಿನಗಳಲ್ಲಿ ಮಾಡೋಣ ಅಂತ. ಗದ್ದೆಗಳು ಮುಂದುವರಿಬೇಕು. ಹೌದು, ನಿಜ, ನೀವು ಅದು ಒಳ್ಳೆ ಸಬ್ಜೆಕ್ಟ್ ಹೇಳಿದ್ದೀರಾ. ಆ್ಯಕ್ಚುಲಿ ಗದ್ದೆಗಳು ಉಳಿದ್ರೆ ಮಾತ್ರ, ನಾನು ಮೊನ್ನೆ ತನೂ ಅದನ್ನು ಹೇಳಿದ್ದೀನಿ, ಕಾಫಿ ಕುಡಿಯೋದೇ ಬದುಕ್ಬೋದು, ಹೌದು, ಅನ್ನ ತಿನ್ನೋದೇ ಬದುಕೋಕ್ಕಾಗಲ್ಲ. ಎಷ್ಟೋ ಜನ ಗದ್ದೆಗಳನ್ನೆಲ್ಲ ಅಡಿಕೆ ತೋಟ, ಕಾಫಿ ತೋಟ ಮಾಡಿ ಶುಂಠಿ ಮಾಡಿದ್ರು ಅವ್ರು ನಾಳೆ ಅದನ್ನು ಏನೋ ಮಾಡಿ ಗದ್ದೆ ಮಾಡ್ಬೋದು. ಅಡಿಕೆ ತೋಟ, ಕಾಫಿ ತೋಟ ಮಾಡಿದ್ರೆ ನಾಳೆ ನಾನು ಕೇಳಿದ್ರು ಊಟಕ್ಕೆ ಗತಿ ಇಲ್ಲ, ಏನು ಮಾಡ್ತೀರಾ, ಯಾರು ಕೊಡ್ತಾರೆ? ಅದಕ್ಕೆ ಗದ್ದೆನ ಮಾತ್ರ ಯಾವತ್ತೂ ದೇವ್ರ ಥರ ಟ್ರೀಟ್ ಮಾಡಿ. ಗದ್ದೆ ಒಂದು ಅನ್ನ ಕೊಡೋದು, ಮತ್ತೊಂದು ನಮ್ಮ ಈ ಕೊಡಗಿನ ಸತ್ವ ಹಾಳಾಗ್ಬಿಡುತ್ತೆ ಗದ್ದೆ ಹೋಯ್ತು ಅಂತ ಹೇಳಿದ್ರೆ. ಯಾಕಂತಂದ್ರೆ ಅಂತರ್ಜಲ ಮಟ್ಟ ಕಡಿಮೆ ಆಗ್ತಾ ಹೋದಾಗೆ ಇಲ್ಲಿನ ವಾತಾವರಣದ ಮೇಲೆ ದೊಡ್ಡ ಪರಿಣಾಮ. ನನಗೆ ಅನ್ಸೋದು ಈ ವಿರಾಜಪೇಟೆಯಿಂದ ಆ ಕಡೆ ಹೋದಾಗ, ಗೋಣಿಪ ಕಡೆ ಎಲ್ಲ ಹೋದಾಗ ಮೊದಲೆಲ್ಲ ಗದ್ದೆಗಳು ಕಾಣಕ್ಕೆ ಸಿಗ್ತಾ ಇದ್ವು, ಈಗೆಲ್ಲ ಲೇಔಟ್ ಆಗಿಬಿಟ್ಟಿದೆ. ಹೌದೌದು, ಅದಂತೂ ಅದು ಹೇಳೋದೇ ಬೇಡ. ಈ ಮಳೆ ಬಂದಾಗ ನೀರೆಲ್ಲ ತುಂಬಿಕೊಳ್ಳುತ್ತೆ, ಮಳೆಗೆ ಗದ್ದೆನೇ. ನೀವು ಅಲ್ಲಿ ಮನೆ ಎಲ್ಲ ಅರಮನೆ ಕಟ್ಕೊಂಡ್ರು ಗದ್ದೆನೆ. ಆಮೇಲೆ ಹೇಳ್ತಾರೆ ಇವ್ರದ್ದು ಟಾಯ್ಲೆಟಿಂದ ನೀರು ಮೇಲೆ ಯಾರು ಬಂತು ಅದು ಇದು ಅಂತ. ನಾನೇ ಕೇಳೋದು, ನಮ್ಮ ಹಿರಿಯರು ಯಾರು, ಈಗ ನಿಮ್ಮ ಅಜ್ಜ ಅವರು ಕಟ್ಟಿರೋ ಮನೆ ಇಲ್ಲ, ಯಾರ ಹಿರಿಯರು ಕಟ್ಟಿರೋ ಮನೆ ನೋಡಿ, ಎಲ್ಲೂ ಗದ್ದೆಯಲ್ಲಿ ಕಟ್ಟಿರಲ್ಲ. ಗದ್ದೆ ಪಕ್ಕದಲ್ಲಿ ಕಟ್ಟಿರ್ತಾರೆ, ಆದರೆ ಗದ್ದೆಯಲ್ಲಿ ಯಾರು ಮನೆ ಕಟ್ಟಿಲ್ಲ. ಅವ್ರಿಗಿಲ್ಲೂ ಇರುವಂತಹ ಒಂದು ಸಣ್ಣ ಬುದ್ಧಿ, ನಮ್ಮ ಈಗಿನ ತಂತ್ರಜ್ಞಾನ ಮಾಹಿತಿ ಇರುವಂಥ ನಮಗಿಲ್ವಲ್ಲ ಅಂತ ಅನ್ಸುತ್ತೆ ನನಗೆ. ಆ ಕಡೆದು ಕ್ಲೈಮೇಟ್ ಒಂಥರ ಚೇಂಜ್ ಆಗ್ಬಿಟ್ಟಿದೆ. ಈ ಬೇಸಿಗೆಯಲ್ಲಿ ಹೋದ್ರೆ ಈ ಮಂಗಳೂರು ಕೇರಳಕ್ಕೆ ಹೋದಾಗ ಅನ್ಸುತ್ತೆ, ಈ ಗೋಣಿಕೊಪ್ಪದು ಆ ಕಡೆ. 2 ವರ್ಷದ ಹಿಂದೆ 38 ಡಿಗ್ರಿ ಮಡಿಕೇರಿಯಲ್ಲಿ ಬಂದಿತ್ತು ಕಿಶೋರ್ ಸರ್. ನೀವು ಅಷ್ಟು ದೂರ ಏನಕ್ಕೆ ಹೋಗ್ತೀರಾ? 38 ಡಿಗ್ರಿ ಮಡಿಕೇರಿಗೆ ಬರೋದು ಇದು ಒಳ್ಳೇದು ಅಂತೀರಾ ನೀವು? ನೆಕ್ಸ್ಟ್ ಇನ್ನು ಹೋಗ್ತಾ ಹೋದಾಗ ಅದು ಕಡಿಮೆ ಆಗೋದಿಲ್ಲ, ಜಾಸ್ತಿ ಆಗುತ್ತೆ. ನಾವು ಮೊನ್ನೆ ಊಟಿಗೆ ಹೋಗಿದ್ವಿ, ನಾನು ಈ ವಿಚಾರ ಹೇಳಬೇಕು. ಊಟಿಗೆ ಹೋಗೋಕ್ಕಿಂತ ಮುಂಚೆ ನೀಲಗಿರಿ ಜಿಲ್ಲೆಯಲ್ಲಿ ಇರುವಂಥದ್ದು ಊಟಿಗೆ ಹೋಗ್ಬೇಕು ಅಂದರೆ ತಮಿಳ್ನಾಡು ಗೌರ್ಮೆಂಟ್ ಅವ್ರು ಏನು ಮಾಡಿದ್ದಾರೆ ಅಂದರೆ, ಈಗ ಒಂದು ಪಾಸ್ ಪರ್ಮಿಟ್ ಸಿಸ್ಟಮ್ ಮಾಡಿದ್ದಾರೆ. ನನ್ನ ಗಾಡಿ ನಂಬರ್ ರಿಜಿಸ್ಟರ್ ಮಾಡ್ತೀನಿ ಫಸ್ಟ್ ಅವ್ರ ವೆಬ್ಸೈಟ್ಗೆ ಹೋಗಿ, ಎಷ್ಟು ಜನ ಬರ್ತಿದ್ದೀವಿ ಅಂತ, ಯಾವಾಗ ಬರ್ತಿರೋದು, ಎಲ್ಲಿಗೆ ಬರ್ತಿರೋದು, ಯಾವಾಗ ಹೋಗೋದು. ಇದನ್ನು ನಾನು ನೀಲಗಿರಿ ಜಿಲ್ಲೆಗೆ ಎಂಟರ್ ಆಗುವಾಗ ಅಲ್ಲಿ ಗ್ರೀನ್ ಫೀಸ್ ಅಂತೇಳಿ ಫಾರೆಸ್ಟ್ ಅವರು ತಗೋತಾರೆ. ಆವಾಗ ಈ ಪರ್ಮಿಟ್ ಚೆಕ್ ಮಾಡ್ತಾರೆ, ಫಾಸ್ಟ್ಯಾಗಿಂದ ಕಟ್ಟಾಗುತ್ತೆ ಅದು ಹಣ, ಪರ್ಮಿಟ್ ಚೆಕ್ ಮಾಡ್ತಾರೆ. ನಮ್ಮ ಕೊಡಗು ಜಿಲ್ಲೆಗೆ ಏಕಿಲ್ಲ ಪೋಕಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ಯಾರು ಬರ್ತಾರೆ, ನಿಯಂತ್ರಣ ಇಲ್ಲ, ಒಂದು ಇಲ್ಲ. ಒಬ್ಬರು ಬಂದರೆ ಅಲ್ಲಿ TTL ಬಂದ್ಬಿಟ್ಟು ಸೈಡಲ್ಲಿ ಅಡುಗೆ ಮಾಡ್ಕೋತಾರೆ, ಪ್ಲಾಸ್ಟಿಕ್ ಪ್ಲೇಟ್ನ ರೋಡಲ್ಲಿ ತಗೊಂಡು ಹೋಗ್ತಾರೆ. ಇನ್ನೊಬ್ಬ ಇಲ್ಲಿ ಬರ್ತಾನೆ, ಬಿಯರ್ ಬಾಟ್ಲ್ ತಂದು ಕುಡಿದು. ನಾನು ಅವ್ರು ಮಾತ್ರ ಮಾಡ್ತಿದ್ದಾರೆ ಅಂತ ಹೇಳಲ್ಲ, ನಮ್ಮ ಹುಡುಗರು ಮಾಡ್ತಿದ್ದಾರೆ. ಎಷ್ಟೋ ಈ ಸ್ಪಾಟ್ಗಳು ಪ್ರವಾಸೋದ್ಯಮದವರು ಗೊತ್ತಿಲ್ಲ, ನಮ್ಮ ಲೋಕಲ್ಸ್ ಹೋಗ್ತಾರೆ ಅಲ್ಲಿಗೆ. ನಾನು ಕುಡಿಯೋದು ಕುಡಿಲಿ, ನಾನು ಬೇಡ ಅಂತ ಹೇಳ್ತಿಲ್ಲ, ಸರ್ಕಾರನೇ ಕುಡೀರಿ ಅಂತ ಬಿಟ್ಟಾಗ ನಾನು ಕುಡಿಬೇಡಿ ಅಂತ ನಾನು ಹೇಳಲ್ಲ, ಅದು ಅವರ ವಿಮೋಚನೆಗೆ ಬಿಟ್ಟಿರುವಂಥದ್ದು. ನಾನು ಹೇಳ್ತಿರೋಂಥ ಕುಡ್ದಾದ್ಮೇಲೆ ಬಾಟ್ಲನ್ನ ಹೊಡೆದಾಕೋದು, ಪರಿಸರದ ಮೇಲೆ ಅದನ್ನ ಮಾಡಬೇಡಿ. ಯಾರೋ ಪಾಪ ಕಾಲಿಗೆ ಚಪ್ಪಲ ಹಾಕೊಳ್ಳದೆ ನಡ್ಕೊಂಡು ಹೋಗುವಂಥ ವ್ಯಕ್ತಿ ಇರ್ತಾನೆ, ನೀವು ಬಾಟ್ಲು ಹೊಡೆದಾಕಿದರೆ ಅವ್ರ ಪಾಪ ಅವ್ನ ಕಾಲಿಗೆ ಚುಚ್ಕೊಳ್ಳುತ್ತೆ. ಅದನ್ನ ಪ್ಲಾಸ್ಟಿಕಲ್ಲಿ ತಂದಿರ್ತೀರ ನೀವು, ಪ್ಲಾಸ್ಟಿಕಲ್ಲೇ ತಗೊಂಡೋಗ್ಬಿಟ್ಟು ಮನೇಲಿ ಹಾಕಿ. ಇನ್ನೂ ಸ್ವಲ್ಪ ಕ್ರಿಯೇಟಿವಿಟಿ ಇದೆ ಅಂದರೆ ಅದನ್ನೆಲ್ಲ ಡಿಸೈನ್ ಎಲ್ಲ ಮಾಡಿ ಯೂಸ್ ಮಾಡಿಕೊಂಡು ಆ ಸಣ್ಣ LED ಲೈಟೆಲ್ಲ ಹಾಕಿ ಒಂಥರ ಚೆನ್ನಾಗಿ ಮಾಡ್ಕೋಬಹುದು, ಪೇಂಟಿಂಗ್ ಮಾಡ್ಕೋಬೋದು. ಅದನ್ನಾದ್ರೂ ಮಾಡಿ. ಸೊ ಇದು ನಂದೊಂದು ಮನವಿ ಅಷ್ಟೇ. ಬಟ್ ಅಲ್ಲಿಂದ ಇಲ್ಲಿಗೆ ಹೋಲಿಸಿದಾಗ ಸಾಕಷ್ಟು ಚೇಂಜಸ್ ಆಗಬೇಕಾಗಿದೆ ಕೊಡಗಿನಲ್ಲಿ, ಈ ಸ್ಪೆಷಲಿ ಹೊರಗಿಂದ ಬರೋರ ಮೇಲೆ. ನಾಟ್ ಓನ್ಲಿ ಟೂರಿಸ್ಟ್, ಇಲ್ಲಿಗೆ ಬರುವಂಥ ವಲಸೆ ಕಾರ್ಮಿಕರು ಇರ್ಬೋದು,
ಬೇರೆ ಕಡೆಯಿಂದ ಯಾರೆಲ್ಲ ಬರ್ತಾರೆ ಅವ್ರನ್ನೆಲ್ಲರ ಮೇಲೆ ನಿಗಾ ಇಡದೆ ಹೋದರೆ ಮುಂದೊಂದು ದಿನ ದೊಡ್ಡ ಮಟ್ಟದ ಸಮಸ್ಯೆಯನ್ನು ನಾವೇ ಎದುರಿಸ್ಬೇಕು. ಹೌದು, ನಾನು ಅದನ್ನೇ ಹೇಳ್ತಿರೋದು. ಈಗ ಹೊರಗಡೆಯಿಂದ ಬಂದವ್ರನ್ನ ನೀವು ಬರಬೇಡಿ ಅಂತ ಹೇಳಕ್ಕಾಗೋದಿಲ್ಲ. ನಮ್ಮ ಇಲ್ಲಿಯ ಉದ್ಯಮ ಇರ್ಬೋದು, ಎಲ್ಲದಕ್ಕೂ ಅದು ಇಂಪಾರ್ಟೆಂಟು. ಬರಲಿ, ಆದರೆ ಒಂದು ನಿಯಂತ್ರಣ ಅಂತನ್ನಿ. ಈಗ ನಿಮ್ಮದು ಇಲ್ಲಿ ಕಸ ವಿಲೇವಾರಿಯ ಇದು ಏನು ಕಾರ್ಯಕ್ರಮ ಇದೆ, ಅದನ್ನು ಯಾವ ರೀತಿಯಾಗಿ ಮಾಡ್ತಿದ್ದೀರಾ? ಎಷ್ಟು ಹೋಮ್ ಸ್ಟೇಗಳಲ್ಲಿ ಆ ವೇಸ್ಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಇದೆ? ಹಸಿ ಕಸ, ಒಣ ಕಸ ಅಂತ ಸೆಗ್ರಿಗೇಟ್ ಮಾಡಿ ಅವರು ಏನನ್ನು ಕೊಡಬೇಕು ಅದನ್ನು ಎಷ್ಟು ಜನ ಮಾಡ್ತಿದ್ದಾರೆ? ಹಸಿನ ಏನೋ ಡಂಪ್ ಮಾಡ್ತಾರೆ ಇಟ್ಕೊಳ್ಳೋಣ, ಒಣ ಕಸನ ಪ್ಲಾಸ್ಟಿಕ್ನ ಏನು ಮಾಡ್ತಿದ್ದಾರೆ? ಸುಡ್ತಾ ಇದ್ದಾರೆ. ನಾನು ಕೇಳ್ದು ಆಯಿತು. ಇನ್ನು ಕೆಲವರು ನೋಡಿದ್ದೀನಿ, ಅವರ ಕಸನೆಲ್ಲ ತಂದುಬಿಟ್ಟು ಕಾವೇರಿ ಒಳಗೆ ಹಾಕ್ಬಿಡೋದು. ಅದೇನೋ ಈ ಸತ್ತವ್ರದ್ದು ಪಿಂಡ ಪ್ರದಾನ ಮಾಡೋಕ್ಕೆ ನಾವು ಕಾವೇರಿ ಒಳಗೆ ಹೋಗ್ತೀವಲ್ಲ, ಅದೇ ಥರ ಇವರು ಕಸನ ತಂದುಬಿಟ್ಟು ಹಾಕ್ಬಿಡೋದು. ಹಾಂ, ಬೇಡ. ನನಗೆ ಇಂಥ ಒಂದು ಮನಸ್ಥಿತಿ ಇರಬಾರ್ದು. ನಮ್ಮ ಹಿರಿಯರು ನಮ್ಗಿಂತ ಚೆನ್ನಾಗಿ ಕಷ್ಟಪಟ್ಟು ಬಂದವರು, ಅವರು ನಮ್ಮ ಥರ ಗಾಡಿ ಇಟ್ಕೊಂಡು ಮೊಬೈಲ್ ಇಟ್ಕೊಂಡು ಅಷ್ಟು ಫ್ರೀಯಾಗಿರಲಿಲ್ಲ. ಅವರಾದ್ರೆ ಅಷ್ಟು ಚೆನ್ನಾಗಿ ಇಟ್ಟಿದ್ರು ನಮ್ಮ ಇದನ್ನು. ನಾವು ಇವತ್ತು ಏನಾಗ್ಬಿಟ್ಟಿದೆ, ಒಂದು PWD ಅವರು ಕೆಲಸ ಮಾಡ್ತಾ ಇಲ್ಲ, ಕಚಡ ಕಡಿಯಲ್ಲ ರೋಡ್ ಸೈಡ್. ಆ ರೋಡ್ ಸೈಡ್ ನೀವೇನೋ ಅಪ್ಪಿ ತಪ್ಪಿ ಸುಮ್ಮನೆ ಆಚೆ ಇಳಿದ್ರಿ ಅಂದರೆ ಒಂದಿಷ್ಟು ಪಾನ್ ಪರಾಗ್, ಪ್ಲಾಸ್ಟಿಕ್ ಬಾಟ್ಲು. ನಮ್ಮ ಕೊಡಗು ಜಿಲ್ಲೆ ಇವತ್ತು ಇದೇ ರೀತಿ ಆಗ್ಬಿಟ್ರೆ, ಒಂದ್ಸಲಿ ಬೇತ್ರಿ ಹೊಳೆ ಹತ್ರ ಹೋಗಿ ನೀವು, ನೀರು ಮೇಲೆ ಬಂದಿರುತ್ತಲ್ಲ, ಅದಾದ್ಮೇಲೆ ನೀರು ಇಳಿದ ಮೇಲೆ ಹೋಗಿ ಆ ಸೈಡಲ್ಲ ಎಷ್ಟು ಪ್ಲಾಸ್ಟಿಕ್ ಇರುತ್ತೆ ನೋಡಿ, ಅಲ್ಲಿ ವೆರೈಟಿ ಇರುತ್ತೆ. ಅದು ಮಾಡಬೇಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಬೋದು. ಈಗ ನಾನು ಬೆಳಗ್ಗೆ ಬರೋದಕ್ಕೆ ನಮ್ಮ ಕಡೆಯಿಂದ ಕತ್ಲಗಡಿನಿಗೆ ಬರ್ತಾ ಇದ್ದೆ. ಈ ಗಣೇಶ ಚತುರ್ಥಿಗೆಲ್ಲ ಕ್ಲೀನ್ ಮಾಡ್ತಾ ಇದ್ರು, ರೋಡ್ ಸೈಡೆಲ್ಲ ಕಚಡ ಹೊಡೆದಿದ್ದಾರೆ. ಒಂದಷ್ಟು ಪ್ಲಾಸ್ಟಿಕ್ ಬಾಟ್ಲನ್ನ ಗುಡ್ಡೆ ಹಾಕಿಟ್ಟಿದ್ದಾರೆ. ಯಾರ್ದು ಅದು? ಅದೇ ನಾನು ಬರೀ ಟೂರಿಸ್ಟ್ಗಳದ್ದು ಅಂತ ಹೇಳಲ್ಲ, ನಮ್ಮವ್ರದ್ದು ಇರುತ್ತೆ. ಒಟ್ಟಾಗಿ ಜನಸಾಮಾನ್ಯರು ಇವರು ಅರ್ಥ ಮಾಡ್ಕೊಳ್ಳಲ್ಲ. ನಾನು ಬಿಸಾಕಿರೋದನ್ನ ನಮ್ಮವನೇ ಹೋಗ್ಬಿಟ್ಟು ಎತ್ತಾನೆ ಪಾಪ. ಈಗ ಯಾರೋ ಹುಡುಗರು ಸ್ಕೂಲಿಂದ NSS NCC ಅವ್ರು ಬಂದು ಪಾಪ ನನಗೆ ಅವ್ರನ್ನ ನೋಡೋಕೆ ಬೇಜಾರಾಗುತ್ತೆ. ಯಾರೋ ಕುಡಿದು ಏಸ್ಕೆ ಮಾಡಿ ಹೋಗಿರೋದನ್ನ ನಮ್ಮ ಯಾವ ಹೊಣೆ ಬರ ಅವ್ರು ಪಾಪ ಮಾಡ್ತಾರೆ. ನಿಜವಾಗ್ಲೂ ನಾವು ಮೆಚ್ಚಬೇಕು, ಅವರು ರಿಯಲ್ ಹೀರೋಸು. ಕನಿಷ್ಠ ಇದಕ್ಕಾದ್ರೂ ಒಂಚೂರು ಮನಸ್ಸು. ನಿಜ ಹೇಳೋದಂದ್ರೆ ಅವರು ಕೂಡ ಬೇರೆಯವ್ರ ಮಕ್ಕಳಲ್ವಾ? ನಮ್ಮ ಮಕ್ಕಳನ್ನ ನಾವು ಬೇರೆಯವ್ರ ಏಸಿಗೆ ಎತ್ತಿಸ್ತೀವ? ಇಲ್ಲ. ಸೊ ಅವರನ್ನು ಕೂಡ ನಾವು ನಮ್ಮ ಮಕ್ಕಳು ಅಂತ ಅಂದ್ಕೊಂಡು ದಯವಿಟ್ಟು ಕೊಡಗು ನಿಮ್ಮದು ಜಿಲ್ಲೆನೇ. ನೀವು ಯಾರು ಆಚೆಯಿಂದ ಬರ್ತಿದ್ದೀರಾ, ಇದು ನಿಮ್ಮ ಮಣ್ಣು ಕೂಡ. ಖುಷಿಯಾಗಿರಿ, ಇಲ್ಲಿ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಫ್ಯಾಮಿಲಿ ಮೆಮೊರೀಸನ್ನು ತಗೊಂಡೋಗಿ. ನಾವು ಕೂಡ ಅಷ್ಟೇ, ಒಂದು ಬೇರೆ ಕಡೆ ಹೋದಾಗ ಏನೋ ಬೇರೆಯವ್ರ ಜಾಗದಲ್ಲಿ ನಾವು ಎತ್ತಾಕಿ ನಮ್ಮಲ್ಲಿರೋ ವೇಸ್ಟ್ಗಳನ್ನ ಅಲ್ಲೇ ಹಾಕಿದ್ರೆ ತಪ್ಪು. ನಾನು ಅದೇ ಕೇರಳದಿಂದ ಅದೇ ಅದು ಬಯೋ ವೇಸ್ಟ್ ಏನೆಲ್ಲ ತಂದ್ಬಿಟ್ಟು ಮಾಕುಟದ ಹತ್ರ ಬಿಸಾಕ್ತಿದ್ರು. ನಾನು ಕೇಳೋದು ಅದನ್ನೇ, ಚೆಕ್ ಪೋಸ್ಟಲ್ಲಿ ಏನು ಮಾಡ್ತಿರ್ತಾರೆ ಹಂಗಾರೆ ನಮ್ಮ ಅಧಿಕಾರಿಗಳು? ಕೇರಳದಿಂದ ಅಲ್ಲ ವೇಸ್ಟ್ ತಂದ್ಬಿಟ್ಟು ಈ ಕಡೆ ಡಂಪ್ ಮಾಡ್ತಾರೆ, ಮೆಡಿಕಲ್ ವೇಸ್ಟು ಅಂದರೆ ಚೆಕ್ ಪೋಸ್ಟಲ್ಲಿ ನೋಡಲ್ವ? ಮಾತಾಡ್ತಾ ಕೂತ್ರೆ ಅದು ಇನ್ನೊಂದು ಎಪಿಸೋಡ್ ಮಾತಾಡ್ಬೋದು ನಾವು. ಕರೆಕ್ಟಾಗಿ ಮಾಡ್ತಾ ಇದ್ರೆ ಕೊಡಗು ಮರ್ಯಾದಿಲ್ಲ, ಆರಾಮಲ್ಲಿ ಇರ್ತಿತ್ತು ಎಲ್ಲ ವಿಷಯದಲ್ಲಿ. ನಾನು ಯಾರೋ ಕೇಳಿದೆ, ಈ ಪರ್ಮಿಟ್ ವಿಷಯದಲ್ಲಿ ಕೇಳಿದಾಗ ಯಾರೋ ಅಭಿಪ್ರಾಯ ಅಂದರು, ನೀಲ್ಗೆ ಊಟಿಗೆ ಹೋಗೋಕ್ಕೆ ಬರೀ 2-3 ದಾರಿಗಳು ಮಾತ್ರ ಇರೋದು, ಕೊಡಗಿಗೆ 4-5 ದಾರಿಗಳಿದೆ, ಎಲ್ಲಿ ಅಂತ ಕಂಟ್ರೋಲ್ ಮಾಡು. 4-5 ದಾರಿಗಳಲ್ಲಿ ಚೆಕ್ ಪೋಸ್ಟ್ ಇದೆಯಲ್ವ ನಮ್ಮದು? ಕೋವಿಡ್ ಬಂದಾಗ ನಾವು ಬಂದ್ ಮಾಡಿರಲಿಲ್ವಾ? ಇವಾಗ ನಾವು ಮಾಡೋಕ್ಕಾಗಲ್ವಾ? ಮಾಡ್ಬೋದು ಅನ್ಸಿದ್ರೆ ಮಾರ್ಗ ಅಂತ ವ್ಯವಸ್ಥೆಯೊಳಗಿನ ಒಂದು ಬೇರೆ ಬೇರೆ ಭಾಗಗಳು ಅವ್ರವ್ರ ಕೆಲಸನ ಅವ್ರವ್ರು ಮಾಡ್ತಾ ಹೋದ್ರೆ ಹೌದು. ನಾನು ಪೊಲೀಸ್ ಅವ್ರನ್ನ ಬ್ಲೇಮ್ ಮಾಡಲ್ಲ, ಏನಕ್ಕಂದ್ರೆ ಅವರು ಕಷ್ಟ ಇದೆ. ನಾನು ನೋಡಿದ್ದೀನಿ, ಎಷ್ಟು ನಮ್ಮ ಮನೆ ಪೊಲೀಸ್ ಕ್ವಾರ್ಟರ್ಸ್ ಹತ್ರ ಇರೋದ್ರಿಂದ ಸಣ್ಣದ್ರಿಂದ ನಾನು ನೋಡಿದ್ದೀನಿ. ಪೊಲೀಸರು ಪಾಪ ಮಾಕುಟದಲ್ಲಿ ಡ್ಯೂಟಿ ಇದೆ ಅಂದರೆ ಅವನು ವಿರಾಜಪೇಟೆಯಿಂದ ಮಳೆಯಲ್ಲಿ ರೈನ್ ಕೋಟ್ ಹಾಕೊಂಡು 20 ಕಿಲೋಮೀಟರ್ ಹೋಗ್ಬೇಕು ಚೆಕ್ ಪೋಸ್ಟಿಗೆ. ಅದನ್ನು ನಾವು ಅಲ್ಲಿ ಆನೆ ಬರ್ಬೋದು, ಹುಲಿ ಬರ್ಬೋದು, ಕಾರ್ಡ್ ಇದೆ, ರಾತ್ರಿ ಹೋಗ್ತಾರೆ ಡ್ಯೂಟಿಗೆ. ಅದು ನನಗೆ ತುಂಬ ನೋವಿದೆ. ಅದನ್ನು ಕೂಡ ಅವ್ರನ್ನ ದೂರ ಬೇರೆ ಬೇರೆ ಅಂಗಗಳು ಒಟ್ಟಿಗೆ ಸೇರಿದಾಗ ಮಾತ್ರ ಆಗೋದು. ಜನ ಎಲ್ಲ ಪೊಲೀಸೇ ಮಾಡಬೇಕು ಅಥವಾ ಇನ್ಯಾರೋ ಡಿಪಾರ್ಟ್ಮೆಂಟ್ ಅವನೇ ಕೂತದ್ದು ಮಾಡಬೇಕು ಅಂದ್ರೆ ಅದಾಗಲ್ಲ. ನಾನು ಹೇಳೋದು ಮತ್ತೆ ಇಲಾಖೆಗಳು, ಸಂಬಂಧಪಟ್ಟಂತ ಇಲಾಖೆಗಳು ಅಟ್ ಲೀಸ್ಟ್ ಅವರ ಮಿನಿಮಮ್ ಕೆಲಸಗಳನ್ನಾದ್ರೂ ಮಾಡಬೇಕು. ಪ್ರತಿಗೌರ, ಈಗ ನೀವು ಈ ಸಂಘಟನೆಗಳನ್ನ ಶುರು ಮಾಡಿದ್ರಿ, ಒಂದು ಭಾಷಾ ಸಂಘಟನೆ ಇರ್ಬೋದು ಅಥವಾ ನಿಮ್ಮ ಈ ಕೊಡೋ ಭಾಷೆಯನ್ನು ಬೆಳವಣಿಗೆಗೆ ಇರೋದು, ಹಾಗೆಲ್ಲ ಈ ಸಂಘಟನೆಗಳಲ್ಲಿ ತೊಡಗಿಸ್ಬೇಕು ಅಂತ ಹೇಗೆ ಅನಿಸ್ತು? ಒಂದು ಸಂಘಟನೆ ಶುರು ಮಾಡಬೇಕು, ಅದನ್ನು ಮುಂದುವರಿಸಬೇಕು. ಈಗ ಜೋಶ್ ಇತ್ತು ಒಂದು ಕಾಲದಲ್ಲಿ. ನಮ್ಮ ಪ್ರಕಾರ ಬಿಸಿ ರಕ್ತ. ನಮ್ಮ ಪ್ರಕಾರ ಸಂಘಟನೆ ಅಂದ್ರೆ ಒಂದು 10 ಜನ ಬರ್ತಾರೆ, ಅವರು ಏನು ಬಯಸಲ್ಲ, ನಮ್ಮ ಥರನೇ ಇರ್ತಾರೆ, ನಾವೆಲ್ಲ ಒಟ್ಟು ಸೇರಿ ಕೆಲಸ ಮಾಡ್ಬೋದು. ಭ್ರಮೆ ಅದು ಲಾಸ್ಟ್ ಗೊತ್ತಾಗಿದ್ದು. ಈಗ ಒಂದು ಸಂಘಟನೆ ಅಂದ್ರೆ ನೀವು ಒಂದು 10 ಜನರನ್ನ ಸೇರಿಸ್ಬೇಕು ಅಂದ್ರೆ ಅವ್ನಿಗೊಂದು ಟೀ ಕೊಡಬೇಕು, ಬಿರಿಯಾನಿ ಕೊಡಬೇಕು, ಅವ್ನು ಬರ್ದಿರೋ ಚಾರ್ಜ್ ಕೊಡಬೇಕು. ಎಷ್ಟೋ ಜನರಿಗೆ ಎಣ್ಣೆ ಕೊಟ್ಟಿಲ್ಲ ಅಂದ್ರೆ ಬೇಜಾರಾಗ್ಬಿಡುತ್ತೆ. ಸೊ ಈ ರೀತಿಯಾಗಿ ಸಂಘಟನೆ ಮಾಡಿದಾಗ ನಿಮ್ದು ಏನಾಗ್ಬಿಡುತ್ತೆ ಅಂದ್ರೆ ನಿಮ್ ಸಿದ್ಧಾಂತನೇ ಡೈಲ್ಯೂಟ್ ಆಗ್ಬಿಡುತ್ತೆ. ಅಮ್ಮ ಮಾಡೋಣ ಒಂದು 5 ವರ್ಷ 6 ವರ್ಷ ನೀವು ನಡೆಸ್ಬೋದು, ನಿಮ್ ಕೈಯಿಂದ ದುಡ್ಡು ಹಾಕಿ ಇರುವಷ್ಟು ದಿನ ಹಾಕ್ಬೋದು. ಆಮೇಲೆ ನಿಮ್ಗೆ ಅನ್ಸುತ್ತೆ ಈ ದುಡ್ಡಲ್ಲಿ ನಾನು ತೋಟಕ್ಕೆ ಗೊಬ್ಬರ ಹಾಕ್ಬೋದಿತ್ತಲ್ಲ, ಹಂಗ ಅನಿಸ್ಮೇಲೆ ನಿಮ್ಗೆ ಏನಾಗುತ್ತೆ, ಬೇಡ ನೀವು ಏನು ಹೋರಾಟ. ನನ್ನ ಪ್ರಕಾರ ಏನಾಗ್ಬಿಟ್ಟಿದೆ ಅಂದ್ರೆ ಪ್ರತಿಯೊಬ್ಬನು ಹೋರಾಡಬೇಕು ಅಂತ ನಂದು ವಿಚಾರ.
ನೀವು ಯಾರೋ ಬಂದು ಕಾಯ್ತಾರೆ ಅಂತ ಅನ್ಕೋಬೇಡಿ. ನೀವು ದನಗಳಲ್ಲ, ಯಾರೋ ಬಂದು ಕಾಯಕ್ಕೆ. ಪ್ರತಿಯೊಬ್ಬ ವ್ಯಕ್ತಿ ನೀವು ಹುಲಿಗಳೇ, ನೀವು ಹೋರಾಡಬೇಕು. ಯಾರೋ ದನಗಳ ಥರ ನೀವು ದನಗಳು ಯಾರೋ ಬಂದು ಕಾಯ್ತಾರೆ ಅನ್ಕೊಂಡು ನೀವು ಕೂತ್ರೆ ಪ್ಲೀಸ್ ಅದನ್ನು ಬಿಟ್ಬಿಡಿ ಮನಸ್ಸಿಂದ. ನಿಮ್ಗೇನೋ ಸಮಸ್ಯೆ ಆಗಿದೆ ಅಂತಂದರೆ ಯಾರೋ ಬಂದು ಲೀಡರ್ಸ್ಗಳು ನಿಮ್ಮ ಪರವಾಗಿ ನಿಂತ್ಕೊಳ್ತಾರೆ. ನಿಮ್ಮ ಫ್ಯಾಮ್ಲಿ, ನಾನು ಹೇಳೋದು, ಈ ಕೆಲವರು ಆತ್ಮಹತ್ಯೆ ಮಾಡ್ಕೋತಾರೆ, ಏನೋ ಒಂದು ಸಾಮಾಜಿಕ ವಿಚಾರಗಳಿಗೆ ಆತ್ಮಹತ್ಯೆ ಮಾಡ್ಕೋತಾರೆ. ನಾನು ಕೇಳೋದು, ನೀವು ಸತ್ತ ಮೇಲೆ ಬರೀ ಒಂದು 4-5 ದಿವಸ ನೆನ್ಪಿಡ್ಕೋತಾರೆ ಅವರು. ಆಮೇಲೆ ನಿಮ್ಮ ಫ್ರೆಂಡ್ಸ್ಗಳು ಯಾರಿದ್ದಾರೆ ಅವರೇ ಮರ್ತೋಯ್ತಾರೆ. ಅದು ನಾನು ಏನು ಹೇಳ್ತೀರಿ, ಸಮಯ ಅದು ಟೈಮು ಹೋದಂಗೆ ಜನ ಮರ್ತೋಯ್ತಾರೆ, ಅವರು ಬ್ಯುಸಿ ಇರ್ತಾರೆ ಅವ್ರ ಫ್ಯಾಮ್ಲಿ. ಸೊ ನಾನು ಕೇಳೋದು, ದಯವಿಟ್ಟು ಆ ಕೆಲಸವನ್ನು ಮಾಡೋಕ್ಕೋಬೇಡಿ. ನಾನು ಹೇಳೋದು, ನೀವು ನಿಮ್ಮ ಬದುಕನ್ನು ನೋಡ್ಕೊಳ್ಳಿ ಮೊದಲು. ಹೋರಾಡಿ, ಏನೇ ಇದ್ರೂ ಹೋರಾಡಿ. ಆ ಒಂದು ಅಧಿಕಾರಿ ಏನೋ ಕಿರುಕುಳ ಕೊಡ್ತಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೂ ಕಾನೂನಾತ್ಮಕವಾಗಿ ಹೋರಾಡಿ. ಯಾರು ಬಂದು ಲೀಡರ್ಸ್ಗಳು ನಿಮ್ಮನ್ನು ಸಾಕಲ್ಲ. ದಯವಿಟ್ಟು ಸರ್ಕಾರ ಬಂದ್ಬಿಟ್ಟು ನಿಮ್ಮನ್ನು ಸಾಕತ್ತೆ ಅಂತ ಮಾತ್ರ ಯೋಚನೆ ಮಾಡಬೇಡಿ. ಸರ್ಕಾರ ಮಾಡೋದೇ ಇಲ್ಲ. ನಮ್ಮ ಶಕ್ತಿ ನಮ್ಮ ಸ್ಥೈರ್ಯ ಅಷ್ಟೇ. ಒಂದು ನಾನು ಪ್ರತಿಯೊಬ್ಬರಿಗೆ ಹೇಳ್ತೀನಿ, ದಯವಿಟ್ಟು ನಿಮ್ಮ ಒಂದು ಏನು ಗ್ರಂಥ ಇದೆ ಅದನ್ನು ಓದಿ, ಧರ್ಮಗ್ರಂಥ. ವಿಶೇಷವಾಗಿ ಭಗವದ್ಗೀತೆಯನ್ನು ನಾನು ಓದ್ತೀನಿ, ಮಹಾಭಾರತ ರಾಮಾಯಣವನ್ನು ಕೂಡ ಓದಿ, ಪ್ಲಸ್ ಸಂವಿಧಾನ ಓದ್ಕೊಳ್ಳಿ. ಸಂವಿಧಾನ ಹಿಡ್ಕೊಂಡೇ ಅಧಿಕಾರಿಗಳ ಹತ್ರ ಹೋಗಿ, ಅದು ಯಾರು ನಿಮಗೆ ಏನು ಮಾಡ್ತಾರೆ ಅಂತ ನಾವು ನೋಡ್ತೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವತ್ತೇ ಆ ಸಂವಿಧಾನ ಕೊಟ್ಟಿದ್ದಾರೆ ನಮಗೆ. ಅಷ್ಟು ಒಳ್ಳೆ ಸಂವಿಧಾನ, ಅದನ್ನು ನಾವು ಓದ್ತಿಲ್ಲ. ಎಷ್ಟೋ ಜನರಿಗೆ ಗೊತ್ತೇ ಇಲ್ಲ. ಹಕ್ಕು ಕೇವಲ ಈ ಶಾಲೆಗಳಲ್ಲಿ ಓದೋದಕ್ಕೆ ಪಾಠ ಮಾತ್ರ, ಅದು ಮರ್ತೋಗ್ಬಿಡ್ತಾರೆ. ಅದು ಮಾರ್ಕ್ಸ್ಗೋಸ್ಕರ ಮರ್ತೋಗ್ಬಿಡ್ತಾರೆ. ಆಮೇಲೆ ಏನು ಗೊತ್ತಿರಲ್ಲ, ಏನು ಮಾಡಬೇಕು. ನಾನು ಅದಕ್ಕೋಸ್ಕರ ಸುಮಾರು ಸಂವಿಧಾನದ ಕಾನೂನು ಬಗ್ಗೆ ನಾನು ಎಷ್ಟೋ ಮಾತಾಡ್ತಾ ಇರ್ತೀನಿ, ಜನರಿಗೆ, ಸಾಮಾನ್ಯ ವ್ಯಕ್ತಿಗಳಿಗೆ ಅರ್ಥ ಆಗಲಿ. ಈಗ ನಾನು ಉದಾಹರಣೆಗೆ, ಈ ಮೋಟಾರ್ ವೆಹಿಕಲ್ಸ್ ಆ್ಯಕ್ಟಲ್ಲಿ ಒಂದು ನಿಯಮ ಇದೆ, ಯಾವುದೇ ಗಾಡಿಗಳನ್ನಾದರೂ ಪೊಲೀಸರು ನಿಲ್ಲಿಸಿದ ಮೇಲೆ ಕೀ ಕಿತ್ಕೊಳ್ಳೋಂಗಿಲ್ಲ. ಎಷ್ಟು ಜನರಿಗೆ ಗೊತ್ತೇ ಇಲ್ಲ. ಯಾರಾದರೂ ಆಕ್ಸಿಡೆಂಟ್ ಆದರೆ ಅವರನ್ನು ಹಾಸ್ಪಿಟ್ಲಿಗೆ ತಗೊಂಡು ಹೋಗ್ಬೋದು. ಯಾರು ಕರ್ಕೊಂಡು ಹೋಗ್ತಾರೆ ಅವ್ರ ಮೇಲೆ ಯಾವುದೇ ಥರದ ಪೊಲೀಸ್ ಕ್ರಮ ಆಗಬಾರ್ದು. ಹಾಸ್ಪಿಟಲ್ ಫೀಸ್ ದುಡ್ಡು ಸಮೇತ ತಗೋಬಾರ್ದು. ಇದು ಕೂಡ ಒಂದು ರೂಲ್ಸ್ ಇದೆ. ಎಷ್ಟು ಜನ ಗೊತ್ತಿದೆ? ಅದನ್ನಾದರೂ ತಿಳ್ಕೊಳ್ಳಿ. ನಾನು ಹೇಳ್ತಾ ಇರೋದು, ದಯವಿಟ್ಟು ಅದನ್ನು ತಿಳ್ಕೊಳ್ಳಿ. ನಿಮ್ಮ ಹಕ್ಕುಗಳನ್ನು ಯಾರು ಕಾಪಾಡಲ್ಲ. ನಾಳೆ ನಾನು ಕಾಪಾಡಲ್ಲ. ಕಿಶೋರ್ ಸರ್ ಕಾಪಾಡಿದ್ರೆ ಬೇಕಾದ್ರೂ ಕಾಪಾಡಬಹುದು, ಕೊನೆಗೆ ನಮ್ಮ ಜೀವನ ಅಷ್ಟೇ. ನಾನು ಹೇಳೋದು, ಅದಕ್ಕೆ ಹೇಳೋದು, ದನಗಳಾಗಬೇಡಿ, ಹುಲಿಗಳಾಗಿ. ಈಗ ನಿಮ್ಮ ಸಂಘಟನೆ ವಿಚಾರದಲ್ಲಿ ಹೇಗಾಯಿತು? ಸಂಘಟನೆ ವಿಚಾರದಲ್ಲಿ ನಾವು ಭಾಷೆಯ ವಿಚಾರವನ್ನು ಎತ್ಕೊಂಡಾಗ ನಾನು ಮೊದಲೇ ಹೇಳ್ಬಿಟ್ಟಿದ್ದೆ, ನಮ್ಗೆ ಕೊಡವ ಭಾಷೆ ಅಂದರೆ ನಾನು ಒಂದು ಜಾತಿಗೆ ಸೀಮಿತವಾಗಿ ಭಾಷೆ ಇದಲ್ಲ. ಕೊಡವ ಜನಾಂಗ ಇರ್ಬೋದು, ನಮ್ಮ 18 ಕೊಡವ ಭಾಷಿಕ ಜನಾಂಗ ಇರ್ಬೋದು, ಕೊಡವ ಭಾಷೆಯನ್ನು ಅಭಿಮಾನವಾಗಿ ಬಳಸ್ತಿರುವಂಥ ಪ್ರತಿ ಕೊಡಗಿನ ಜನತೆ ಇರ್ಬೋದು, ಬೇರೆ ಕಡೆಯವರು ಇರ್ಬೋದು, ಅವರೆಲ್ಲರೂ ನಮ್ಮ ಭಾಷಾಭಿಮಾನಿಗಳೇ. ಸೊ ಅವರ ಎಲ್ಲರ ಪರವಾಗಿ ನಾವು ಕರ್ನಾಟಕದಲ್ಲೂ ಅಧಿಕೃತ ಸ್ಥಾನಮಾನ ಸಿಗಬೇಕು ಅಂತ ನಾವು ಹೋರಾಡ್ತಾ ಇದ್ವಿ. ಆವಾಗ ತುಳು ಸಂಘಟನೆಗಳು ನಮ್ಗೆ ಹೇಳಿದ್ರು, ನೀವು ಸಪ್ರೇಟಾಗಿ ಹೋರಾಡೋದು, ನಾವು ಸಪ್ರೇಟಾಗಿ ಹೋರಾಡೋದು, ಅದು ಒಂದು ಪ್ರಯೋಜನ ಇಲ್ಲ. ನಾವು ಒಂದು ಒಟ್ಟು ಸೇರಿ ಒಂದು ಕಾನೂನಾತ್ಮಕವಾಗಿ ಹೋರಾಡುವಂಥ ಒಂದು ವೇದಿಕೆ ಮಾಡ್ಕೊಳ್ಳೋಣ ಅಂತ. ಅದಕ್ಕೆ ನಾವು ಕರ್ನಾಟಕ ಭಾಷಾ ಅಲ್ಪಸಂಖ್ಯಾತರ ಒಕ್ಕೂಟ ಅಂತ ರಚನೆ ಮಾಡಿದ್ವಿ. ನಾವು ಸರ್ಕಾರಕ್ಕೆ ಮನವಿ ಕೊಟ್ವಿ, ತುಳು ಇದನ್ನು ಮಾಡುವಾಗ ಕೊಡವನ್ನು ಮಾಡ್ತೀವಿ ಅಂತ ಹೇಳಿ ಮಾಡಿದ್ರು. ಇವಾಗ ನಾವು ಶಾಸಕರಿಗೂ ನಾವು ಮನವಿ ಕೊಟ್ಟಿದ್ದೀವಿ. 8ನೇ ಪರಿಚಯ ಇಲ್ಲ, 8ನೇ ಪರಿಚಯದ ಕೇಂದ್ರ ಸರ್ಕಾರದ ಅಂಡರಲ್ಲಿ ಬರುತ್ತೆ. ಅಲ್ಲಿಗೆ ನೀವು ಸೇರಬೇಕು, ಸಂವಿಧಾನಕ್ಕೆ ಸೇರಬೇಕು ಅಂದರೆ ರಾಜ್ಯದಲ್ಲಿ ಒಂದು ಮಾನ್ಯತೆ ಇರಬೇಕಲ್ಲ. ಈಗ ಕೇಂದ್ರದಲ್ಲಿ ಹೋದಾಗ ಕೇಂದ್ರದವ್ರು ಕೇಳ್ತಾರೆ, ನೀವು ರಾಜ್ಯ ಸರ್ಕಾರ ನಿಮ್ದು ಮಾನ್ಯತೆ ಕೊಟ್ಟಿದೆಯಾ ಆ ಭಾಷೆಗೆ ಅಂತ. ನಮಗೆ ರಾಜ್ಯ ಸರ್ಕಾರನೇ ಮಾನ್ಯತೆ ಕೊಡಲಿಲ್ಲ ಅಂದರೆ ನಮ್ಮ ಭಾಷೆನ ನಾವು ಕೇಂದ್ರಕ್ಕೆ ಹೆಂಗೆ ತಗೊಂಡು ಹೋಗೋಕ್ಕಾಗತ್ತೆ? ನಾನು ಕೇಳ್ತಾ ಇದ್ದೀನಿ, ಇವಾಗ ಕೊಡವ ಮತ್ತು ತುಳುವನ್ನು ಅಧಿಕೃತ ಸ್ಥಾನಮಾನ ಕೊಟ್ಟರೆ ಇಡೀ ಕರ್ನಾಟಕಕ್ಕೇನು ಅಧಿಕೃತ ಭಾಷೆ ಆಗಲ್ಲ. ತುಳುವನ್ನು ಮಂಗಳೂರು, ಉಡುಪಿ ಭಾಗದಲ್ಲಿ ಇದು ಮಾಡ್ತಾರೆ, ಕೊಡವವನ್ನು ಕೊಡಗಿನಲ್ಲಿ ಮಾಡ್ತಾರೆ, ಕನ್ನಡದ ಜೊತೆ ಅದನ್ನು ಮಾಡ್ತಾರೆ. ಇದರಿಂದ ಲಾಭ ಏನು ಅಂದರೆ, ಒಂದು, ನೀವು ಶಿಕ್ಷಣ ನೀತಿಯಲ್ಲಿ ಇದನ್ನು ತರ್ಬೋದು. ನಾವಿವಾಗ ಹೋಗಿ ಕಲಿಬೇಕಾದ್ರೆ ಏನಾಗುತ್ತೆ, ಈಗ ನೀವು ಒಬ್ಬರು ಅಲ್ಪಸಂಖ್ಯಾತರ ಭಾಷಿಗರು, ತುಳು ಭಾಷಿಗರು, ನಾನು ಕೊಡೋ ಭಾಷಿಗರು, ನಾನು ಹೋದಾಗ ಕನ್ನಡ ಹೊಸದಾಗಿ ಕಲಿಬೇಕು, ಇಂಗ್ಲೀಷ್ ಹೊಸದಾಗಿ ಕಲಿಬೇಕು, ಹಿಂದಿ ಹೊಸದಾಗಿ ಕಲಿಬೇಕು, 3 ಭಾಷೆ ಹೊಸದಾಗಿ ಕಲಿಬೇಕು. ನನ್ನ ಮನೇಲಿ ಮಾತಾಡೋಂಥ ಕೊಡೋ ಭಾಷೆನ ಶಾಲೆಯಲ್ಲಿ ಮಾತಾಡಲ್ಲ. ಅಲ್ಲೇನಾಗುತ್ತೆ, ಆಗ ಮಗು ಅಂದ್ಕೊಳ್ಳುತ್ತೆ, ನಾನು ಮನೇಲಿ ಒಂದು ಭಾಷೆ ಮಾತಾಡ್ತಾ ಇದ್ದೀನಿ, ನಾನು ಅದನ್ನ ಎಲ್ಲೂ ಮಾತಾಡ್ತಾ ಇಲ್ಲ. ಈ ಭಾಷೆ ಹಂಗಾದ್ರೆ ಬರೀ ಮನೆಗೆ ಮಾತ್ರ ಸೀಮಿತ, ಆಚೆ ಮಾತಾಡಬಾರ್ದು ಅಂತ ಮಗುದು ಮೈಂಡ್ ಬಂದುಬಿಡುತ್ತೆ. ಮಗು ಆ ಭಾಷೆ ಹೇಗೆ ಬೆಳೆಯುತ್ತೆ, ವ್ಯಾವಹಾರಿಕ ಭಾಷೆಯಾಗಿ ಹೆಂಗೆ ಬೆಳೆಯುತ್ತೆ? ಮಗು ಅಂದ್ಕೊಳ್ಳುತ್ತೆ ಮನೆಯೊಳಗಡೆ ಮಾತ್ರ ಈಗ ನಾನು ಕೊಡೋ ಭಾಷೆ ಮಾತಾಡಬೇಕು, ಆಚೆ ಹೋದರೆ ನಾನು ಕನ್ನಡ, ಇಂಗ್ಲೀಷು, ಹಿಂದಿ ಮಾತಾಡಬೇಕು ಅಂತ ಅಂದ್ಕೊಳ್ಳುತ್ತೆ. ಸೊ ಇದು ಬದಲಾಗಬೇಕು ಅಂದರೆ ರಾಜ್ಯ ಸರ್ಕಾರ ನಮಗೆ ವಿಶೇಷ ಸ್ಥಾನಮಾನ ಕೊಡಬೇಕು. ಅಂದರೆ ಅಧಿಕೃತ ಸ್ಥಾನಮಾನ ಬೇರೆ ರಾಜ್ಯದಲ್ಲಿ ಕೊಟ್ಟಿಲ್ವಾ? ಕೊಟ್ಟಿದ್ದಾರೆ. ತೆಲಂಗಾಣ ರಾಜ್ಯದಲ್ಲಿ 2 ಭಾಷೆ ಇದೆ,
ತೆಲುಗು ಇದೆ, ಉರ್ದು ಇದೆ. ಆಂಧ್ರದಲ್ಲಿ ತೆಲುಗು ಇದೆ, ಉರ್ದು ಇದೆ. ಅದೇ ನೀವು ವೆಸ್ಟ್ ಬೆಂಗಾಲ್ಗೆ ಹೋದರೆ 12 ಭಾಷೆಯೇನೋ ಇದು ಕೊಟ್ಟಿದ್ದಾರೆ, ಜಿಲ್ಲಾವಾರು ಭಾಷೆಯನ್ನು ಕೊಟ್ಟಿದ್ದಾರೆ. ಜಾರ್ಖಂಡ್ಗೆ ಹೋದರೆ 16 ಭಾಷೆಯೇನೋ ಕೊಟ್ಟಿದ್ದಾರೆ. ಅಷ್ಟಿರ್ಬೇಕು. ಅದು ಬಿಡಿ, ಕೆಲವರು ವಾದ ಮಾಡ್ತಾರೆ ಜನಸಂಖ್ಯೆ ಕಡಿಮೆ. ಆಯ್ತು, ನಮ್ಮ ಜನಸಂಖ್ಯೆ 1.5 ಲಕ್ಷ ಇದೆ ಅಂತ ಇಟ್ಕೊಳ್ಳೋಣ. ಸಂಸ್ಕೃತ ಮಾತಾಡುವವರು ಬರೀ 20,000. ಹಿಮಾಚಲ್ ಪ್ರದೇಶ, ಉತ್ತರಾಖಂಡಲ್ಲಿ ಸಂಸ್ಕೃತವನ್ನು 2ನೇ ಅಧಿಕೃತ ಭಾಷೆಯಾಗಿ ಇಡೀ ರಾಜ್ಯಕ್ಕೆ ತಗೊಂಡಿದ್ದಾರೆ. ಅದನ್ನು ಯಾರು ತಾಯಿ ಭಾಷೆಯಾಗಿ ಮಾತಾಡಲ್ಲ, ಅದನ್ನೇ ತಗೊಂಡಿದ್ದಾರೆ ಅವರು. ಆಗ ನಾವು ಸಂಸ್ಕೃತಕ್ಕಿಂತ ಜಾಸ್ತಿ ತಾನೆ. ಸೊ ಇದು ಅಧಿಕೃತ ಸ್ಥಾನಮಾನದ ವಿಚಾರ. ಇದಕ್ಕೆ ಮಾತ್ರ ನಾನು ಹೋರಾಟ ಮಾಡ್ತಿರುವಂಥದ್ದು. 8ನೇ ಪರಿಚಯದಕ್ಕೆ ನಂತರದ ಹೋರಾಟ ಇದು. ಇದಾದ ನಂತರ ಅಲ್ಲಿಗೆ ಹೋಗುವ. ಇಲ್ಲಾಂದ್ರೆ ನಾವು ಮೊದಲೇ ಲಾಜಿಕ್ ಆಗಿ 8ನೇ ಪರಿಚಯ ಬೇಕು 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 ಅಂತ ಕೇಳಿದ್ರೆ ಇಲ್ಲೇ ಮೊದಲು ಕೊಡ್ಲಿ, ಇಲ್ಲಿ ಕೊಡ್ಲಿ. ಮನೆಯಲ್ಲಿರುವಂಥ ನಾಯಕನೇ ಒಪ್ಕೊಳ್ಳಿ ನಮ್ಮನ್ನ, ಇಲ್ಲಿ ಇದೀವಿ, ಇಂಥ ಒಬ್ಬ ತಮ್ಮ ಕೂಡ ಇದ್ದಾನೆ ನನಗೆ ಅಂತ. ಆಮೇಲೆ ನಾವು ಪಕ್ಕ ದೊಡ್ಡ ಮನೆಗೆ ಹೋಗ್ಬಿಟ್ಟು ಹೇಳ್ಬೋದು. ಆ ಒಂದು ವಿಶೇಷದಲ್ಲಿ ನಮಗೊಂದು ಈ ನ್ಯಾಯಾಲಯದಲ್ಲಿ ವಾದ ಮಾಡಬೇಕಾದ್ರೆ ನಮ್ಮ ವಕೀಲರು ಯಾರಿದ್ದಾರೆ ಅವರು ಕೊಡೋ ಭಾಷೆಯಲ್ಲಿ ವಾದ ಮಾಡ್ಬೋದು. ನಾವು ಯಾರು ಅಧಿಕಾರಿಗಳ ಹತ್ರ ಹೋಗ್ತೀವಿ ಅವರಿಗೂ ಕೂಡ ನಾವು ಕೊಡೋ ಭಾಷೆಯಲ್ಲಿ ಮಾತಾಡ್ಬೋದು. ಅವಾಗ ಏನಾಗುತ್ತೆ, ನಮ್ಮ ಈಗ DC-ಯೋ SP-ಗೋ ಅವರಿಗೆ ನಮ್ಗೆ ಕೊಡೋ ಭಾಷೆ ಗೊತ್ತಿಲ್ಲ ಅಂದರೆ ಅವ್ರೇನು ಮಾಡ್ತಾರೆ, ಒಂದು ಟ್ರಾನ್ಸ್ಲೇಟರ್ನ ಕರ್ಕೋತಾರೆ. ಆಗ ಅಲ್ಲಿ ಒಂದು ಜಾಬ್ ಕ್ರಿಯೇಷನ್ ಆಗುತ್ತೆ. ಮತ್ತು ಕೊಡೋ ಭಾಷೆಯನ್ನು ಶಿಕ್ಷಣದಲ್ಲಿ ತಂದಾಗ ಅದಕ್ಕೆ ಒಂದು ಶಿಕ್ಷಕರ ನೇಮ ಆಗುತ್ತೆ, ಅಲ್ಲಿಗೂ ಕೂಡ ಒಂದು ಜಾಬ್ ಕ್ರಿಯೇಷನ್ ಆಗುತ್ತೆ. ಸೊ ಈ ರೀತಿಯಾಗಿ ಆದಾಗ ಬ್ಯಾಂಕ್ಗಳಲ್ಲಿ ವಿಶೇಷವಾಗಿ ನಾನು ಹೇಳ್ತೇನೆ, ನೀವು ಇವಾಗ ಬ್ಯಾಂಕ್ಗಳಲ್ಲಿ ನೋಡಿದ್ದೀರಾ ಹಲವಾರು ಸುತ್ತೋಲೆಗಳು ಬಂದಿದೆ. ಬ್ಯಾಂಕ್ ಅಧಿಕಾರಿಗಳಿಗೆ ಮತ್ತು ಸಿಬ್ಬಂದಿಗಳಿಗೆ RBI ಗೈಡ್ಲೈನ್ಸ್ ಇದೆ, RBI ಹೇಳಿದೆ ನೀವು ಎಲ್ಲಿದ್ದೀರಾ ಅಲ್ಲಿಯ ಭಾಷೆ ನೀವು ಕಲ್ತ್ಕೋಬೇಕು ಅಂತ. ಎಷ್ಟು ಜನ ವಾದ ಮಾಡ್ತಾರೆ, ಅವರು ಟ್ರಾನ್ಸ್ಫರ್ ಆಗ್ತಾ ಇರ್ತಾರೆ, ಎಲ್ಲ ಭಾಷೆನ ಕಲಿಬೇಕು. ಇಲ್ಲಾಂದ್ರೆ ಏನಕ್ಕೆ ಬ್ಯಾಂಕ್ ಜಾಬಿಗೆ ಬಂದಿದ್ದು? ಯಾವ್ದಾದ್ರು ಒಂದೇ ಜಾಗದಲ್ಲಿ ಇರುವಂತ ಜಾಬಲ್ಲಿ ಇರ್ಬೋದು. IAS KS ಅಲ್ಲಿ ಇದೆ ಅದು. ಅಧಿಕಾರಿಗಳು ನಮ್ಮ ನಾರ್ತ್ DC ಅಧಿಕಾರಿಗಳಲ್ಲಿ ಇಲ್ಲಿಗೆ ಬರ್ತಾರೆ DC ಆಗಿ ಬೇರೆ ಬೇರೆ ಪೋಸ್ಟ್. ಬಟ್ ಇಲ್ಲಿ ಬಂದು ಇಲ್ಲಿನ ಭಾಷೆ ಕಲಿತ ನಂತರದಲ್ಲಿ ಅವರು ರಿಪೋರ್ಟ್ ಮಾಡ್ಕೊಳ್ತಾರೆ. ಈಗ ನಮ್ಮ SP-ನೇ ಈಗ ಅವರು ಬೇರೆ ರಾಜ್ಯದಿಂದ ಬಂದವರು ಎಷ್ಟು ಜನ ಕನ್ನಡ ಮಾತಾಡ್ತಾರೆ, ಅವ್ರು ಕೊಡೋ ಭಾಷೆ ಕೂಡ ಅರ್ಥ ಆಗುತ್ತೆ ಅಂತ ಅವರೇ ನನ್ನ ಜೊತೆ ಹೇಳಿದರು. ಸೊ ಈ ರೀತಿಯಾಗಿರ್ಬೇಕಾದ್ರೆ ನಮ್ಮ ಭಾಷೆ ಬೆಳಿಬೇಕು ಅಂದರೆ ನಿಮ್ಮ ಮನೆ ಗೋಡೆ ಒಳಗಡೆ ನೀವು ಮಾತಾಡಿಕೊಂಡು ಭಾಷೆಯನ್ನು, ಅದು ಪ್ರಯೋಜನ ಇಲ್ಲ. ಮತ್ತೆ ಒಂದು ಜಾತಿಯವರು ಮಾತ್ರ ಈ ಭಾಷೆ ಮಾತಾಡಬೇಕು, ಇನ್ನೊಂದು ಜಾತಿಯವರು ಈ ಭಾಷೆ ಮಾತಾಡಬಾರ್ದು. ನಾನು ಹೇಳ್ತೀನಿ, ದಯವಿಟ್ಟು ಅಂಥ ಸಣ್ಣತನವನ್ನು ತೋರಿಸ್ಬೇಡಿ. ಒಂದು ಭಾಷೆ ಬೆಳಿಬೇಕು ಅಂದರೆ ಒಂದು ಜಾತಿ ಒಬ್ಬನಿಂದ ಅಲ್ಲ. ನಾನು ಕಿಶೋರ್ ಸರ್ ಮಾತಾಡಿದ್ರೆ ಮಾತ್ರ ಆ ಭಾಷೆ ಬೆಳೆಯೋದು. ನೀವು ಬಳಸೋ ಭಾಷೆ ಇನ್ನೊಬ್ಬ ಬಳಸಿದಾಗ ಅದಕ್ಕೆ ಬೆಳವಣಿಗೆ ಕಾಣುತ್ತೆ. ಕರೆಕ್ಟ್. ನೀವು ಭಾಷೆ ನೀವೇ ಮಾತಾಡ್ತಾ ಹೋದ್ರೆ ಅಲ್ಲಿಗೆ ಅದು ಸೀಮಿತ ಆಗಿರುತ್ತೆ. ಅವ್ರನ್ನ ಪ್ರೀತಿಸಿ, ಅವ್ರಿಗೆ ಅಷ್ಟು ಅಭಿಮಾನ ಇದೆಯಲ್ಲ, ಪ್ರೀತಿಸಿ. ಅವರ ತಾಯಿ ಭಾಷೆ ಜೊತೆ ನಿಮ್ಮ ಭಾಷೆನೂ ಕಲಿತಿದ್ದಾರೆ ಅವರು, ಅವ್ರನ್ನ ಪ್ರೀತಿಸೋಂಥ ಕೆಲಸ ಮಾಡಿ. ಅದಕ್ಕೆ ನಾವು ಸರ್ಕಾರದ ಹತ್ರ ಕೇಳ್ತಾ ಇದ್ದೀವಿ. ನಾವು ಸರ್ಕಾರದ ಹತ್ರ ಕೇಳ್ತಿರೋದು ಯಾರೂ ಇಡೀ ಭಾರತದಲ್ಲಿ ಮಾಡದೇ ಇರೋದನ್ನು ನೀವು ಮಾಡಿದ್ದ ನಾವು ಕೇಳ್ತಿಲ್ಲ. ಉದಾಹರಣೆ ಅಷ್ಟಿದೆ. ನೀವು ಬೇಕು ಅಂದರೆ ನೀವೇ ಹೋಗ್ಬಿಟ್ಟು ಸರ್ಚ್ ಮಾಡಿ ಅವ್ರು ಏನೇನು ನಿರ್ಣಯ ತಗೊಂಡಿದ್ದಾರೆ ಅದನ್ನು ನೀವೇ ತಗೋಬೋದು. ಪಬ್ಲಿಕ್ಕಾಗಿ ನಮಗೇ ಸಿಗುತ್ತೆ. ಸರ್ಕಾರ ಏನಕ್ಕೆ ಇದು ಯೋಚನೆ ಮಾಡ್ತಿದ್ದಾರೆ? ಎಲ್ಲಿ ತಲುಪಿದೀಗ ಹೋರಾಟ? ನಾವು ರಾಜ್ಯಪಾಲರ ಹತ್ರ ಹೋಗಿ, ರಾಜ್ಯಪಾಲರಿಗೆ ಒಂದು ವಿಶೇಷ ಹಕ್ಕಿದೆ, ಅವರು ಸದನ ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ಈ ವಿಚಾರದಲ್ಲಿ ಅವರು ನಿರ್ಣಯ ಪಾಸ್ ಮಾಡ್ಬೋದು. ಸೊ ನಮ್ಮ ಹೋರಾಟದ ಮೊದಲ ಸ್ಟೇಜಲ್ಲಿ ಇರುವಂಥದ್ದು ನಾವು. ಸೊ ರಾಜ್ಯಪಾಲರಲ್ಲಿ ಹೋಗಿ ಮನವಿ ಕೊಟ್ಟಿದ್ದೀವಿ. ಹಳೆ ನಮ್ಮ ಯಾರು ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವರಿದ್ದರು ಸುನೀಲ್ ಕುಮಾರ್ ಅವರು ಕೊಟ್ಟಿದ್ವಿ. ಆಮೇಲೆ ಇವಾಗ ನಮ್ಮ ಶಿವರಾಜ್ ತಂಗಡಿಗೆ ಯಾರಿದ್ದಾರೆ ಅವ್ರಿಗೂ ಮನವಿಯನ್ನು ಕಳಿಸಿದ್ದೀವಿ. ಎರಡೂ ನಮ್ಮ ಇಲ್ಲಿಯ MLAಗಳಿಗೂ ಕೂಡ ಕಳಿಸಿದ್ದೀವಿ. ವಿಶೇಷವಾಗಿ ನಾನು ಮಂಗಳೂರಿನ ನಮ್ಮ ವೇದವಾಸ್ ಕಾಮತ್ MLA ಅವರು ಯಾರಿದ್ದಾರೆ ಅವ್ರ ಜೊತೆ ಮಾತಾಡಿದ್ದೀನಿ. ಅವರು ಕೂಡ ಸಕಾರಾತ್ಮಕವಾಗಿ ಮಾತಾಡಿದ್ದಾರೆ. ಮತ್ತು ಸೂರತ್ಕಲ್ನ XMLA ಮೊಯ್ದೀನ್ ಬಾವ ಅವರು ಕೂಡ ಜೊತೆ ಮಾತಾಡಿದ್ದೀನಿ ನಾನು. ಸೊ ಮುಂದಿನ ದಿನಗಳಲ್ಲಿ ನಮ್ಮ ಶಾಸಕರ ಜೊತೆ ಮಾತಾಡಿಕೊಂಡು, ನಮ್ಮ ಪೊನ್ನಣ್ಣ ಸರ್ ಅವರು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾಗಿರೋದ್ರಿಂದ ಅವ್ರ ಜೊತೆ ಒಂದು ನಿಯೋಗವನ್ನು ಕರ್ಕೊಂಡು ಹೋಗ್ತೀವಿ. ವಿಶೇಷವಾಗಿ 2 ಜಿಲ್ಲೆಯ ಶಾಸಕರುಗಳನ್ನು ಒಟ್ಟು ಸೇರಿಸಿ ಒಂದು ನಿಯೋಗವನ್ನು ಅವರ ನೇತೃತ್ವದಲ್ಲಿ ಕರ್ಕೊಂಡು ಹೋಗ್ತೀವಿ. ಪಕ್ಷಾತೀತವಾಗಿ ನಾವು ಮುಖ್ಯಮಂತ್ರಿಗಳ ಹತ್ರ ಹೋಗ್ತೀವಿ. ದೇವ್ರ ದಯೆಯಿಂದ ಅಲ್ಲೇ ಆಗಬೇಕು. ಅದು ಆಗಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಾವು ಹೈಕೋರ್ಟ್ ಮೊರೆ ಹೋಗ್ತೀವಿ. ಅದೇ ರೀತಿಯಾಗಿ ಸಂವಿಧಾನದಲ್ಲೇ ಒಂದು ರಾಷ್ಟ್ರಪತಿಗಳಿಗೆ ಒಂದು ಇದಿದೆ, ಅಧಿಕಾರ, ಅವ್ರು ಘೋಷಣೆ ಮಾಡ್ಬೋದು ಇದು ಮಾಡಿದರೆ. ಸೊ ಹೋಗೋದು ಬೇಡ, ಅಲ್ಲಿವರೆಗೂ ನಮ್ಮ ಶಾಸಕರುಗಳು ಇರ್ಬೋದು, ನಮ್ಮ ಸರ್ಕಾರ ಇರ್ಬೋದು, ಅವ್ರು ಮಾಡ್ತಾರೆ ಅಂತ ಹೇಳೋ ಭರವಸೆ ಇದೆ. ನಾನು ಜನರ ಹತ್ರ ಕೇಳುವಂಥದ್ದು ಒಂದೇ, ಬೀದಿಗಿಳಿಯುವಂಥ ಅವಶ್ಯಕತೆ ಇಲ್ಲ. ಸ್ವಲ್ಪ ಬುದ್ಧಿ ಉಪಯೋಗಿಸ್ಕೊಂಡು ನಾವು ಏನು ನಮ್ಮ ಟೆಕ್ನಿಕಲ್ ಏನಿದೆ ಅದನ್ನು ಕೆಲಸ ಮಾಡ್ಕೊಂಡು ಹೋಗೋಣ ಅಷ್ಟೇ. ಪ್ರತೀಕ್ ಅವ್ರನ್ನ ಸುಮಾರು ಸಂದರ್ಭದಲ್ಲಿ ಸ್ಪೆಷಲಿ ಈ ಕನ್ನಡದ ವಿಷಯ ಬಂದಾಗ ಟಾರ್ಗೆಟ್ ಆಗ್ತೀರಿ. ಕನ್ನಡ ಸಂಘಟನೆಗಳು ನಿಮ್ಮ ಟಾರ್ಗೆಟ್ ಮಾಡ್ತೇವೆ, ಕನ್ನಡ ವಿರೋಧಿ, ಕನ್ನಡ ಭಾಷೆ ವಿರೋಧಿ, ಸಂಘಟನೆ ವಿರೋಧಿ ಅಂತೆಲ್ಲ. ಯಾಕಾಗಿ ಈ ರೀತಿ ವ್ಯಕ್ತವಾಗುತ್ತೆ? ನಾವು ಅವರನ್ನ ಟಾರ್ಗೆಟ್ ಮಾಡಿ, ನಾವು ಕನ್ನಡ ಭಾಷೆ ಯಾವುದೇ ಭಾಷೆ ಇರಲಿ, ಇನ್ಫ್ಯಾಕ್ಟ್ ಮಲಯಾಳಂ ಇರಲಿ, ನಾನು ಮಲಯಾಳಂ ಮಾತಾಡ್ತೀನಿ, ಕನ್ನಡ ಇಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದೀನಿ. ಸೊ ಯಾವುದೇ ಭಾಷೆನ ಟಾರ್ಗೆಟ್ ಮಾಡಲ್ಲ. ಭಾಷೆ ಬಗ್ಗೆ ತುಂಬ ರೆಸ್ಪೆಕ್ಟ್ ಇದೆ. ಭಾಷೆ ಅಷ್ಟೊಂದು ದೊಡ್ಡ ವಿಚಾರ ಅದು, ಅದ್ರ ಬಗ್ಗೆ ನಾವು ಮಾತಾಡೋಂಗಿಲ್ಲ.
ಈ ಕನ್ನಡ ಸಂಘಟನೆಯವರು ಏನು ಅಂದರೆ ಕನ್ನಡ ಮಾಧ್ಯಮ ಶಾಲೆಗಳೇ ಇರಬೇಕು, ಎಲ್ಲ ಮಕ್ಕಳು ಕನ್ನಡ ಮಾಧ್ಯಮ ಶಾಲೆಗೆ ಹೋಗಬೇಕು, ಯಾರು CBSE ICSE ಸಿಲೆಬಸ್ ಇದಕ್ಕೆ ಹೋಗ್ಬಾರ್ದು, ಇವ್ರ ಮಕ್ಕಳು ಮಾತ್ರ ಸಂಘಟನೆ ನಡೆಸ್ತಿರೋವಂಥ ಮಕ್ಕಳು, ಇವ್ರ ಮಕ್ಕಳು ಲಂಡನಲ್ಲಿ ಓದ್ಬೋದಾ, ಇವ್ರ ಮಕ್ಕಳು CBSE ಶಾಲೆಯಲ್ಲಿ ಇಂಗ್ಲೀಷ್ ಶಾಲೆಯಲ್ಲಿ ಓದ್ಬೋದಾ? ಡಬಲ್ ಸ್ಟ್ಯಾಂಡರ್ಡ್ ತಾನೇ ಇದು. ಇವರು ಆಯ್ತು ಬಿಡಿ, ಇವ್ರ ಮಕ್ಕಳು ಎಷ್ಟು ಕನ್ನಡ ಮಾತಾಡ್ತಾರೆ ನೋಡೋಣ. ಕನ್ನಡ ಸಂಘಟನೆಗಳಿಗೆ ಕೇಳೋಣ. ನೀವೇ ವರ್ಣಮಾಲೆಯನ್ನು ಹೇಳ್ಬಿಡಿ, ಸಂಧಿಗಳನ್ನು ಹೇಳ್ಬಿಡಿ ನೀವು. ಅವ್ರಿಗೆ ಗೊತ್ತಿರೋ ಆಯಿತು, ನನಗೆ ಗೊತ್ತಿಲ್ಲ, ನನ್ನ ತಾಯಿ ಭಾಷೆ ಕನ್ನಡ ಅಲ್ಲ, ನನಗೆ ಗೊತ್ತಿಲ್ಲ, ನಾನು ಒಪ್ಕೊಳ್ಬೋದು. ಇವರ ಭಾಷೆ ತಾಯಿ ಭಾಷೆಯನ್ನೇ ಕನ್ನಡ ಅಲ್ವಾ, ಇವರಿಗೆ ಗೊತ್ತಿಲ್ಲ ಅಂದರೆ ಸಂಧಿಗಳಿರ್ಬೋದು, ಸಮಸ್ಯೆಗಳಿರ್ಬೋದು, ಅದು ಗೊತ್ತಿಲ್ಲ ಅಂದರೆ ಇನ್ನು ನಾನು ಕೇಳಿರೋ ಪ್ರಶ್ನೆ ಅವ್ರನ್ನೇನು ದೂರ್ತಾ ಇಲ್ಲ, ನಾನು ಇರೋದನ್ನು ಮಾತಾಡ್ತಾ ಇದ್ದೀನಿ, ಕೇಳ್ತಾ ಇದ್ದೀನಿ. ಈ ಡಬಲ್ ಸ್ಟ್ಯಾಂಡರ್ಡ್ಸ್ ಏನಕ್ಕೆ ಅಂತ ಕೇಳ್ತಾ ಇದ್ದೀನಿ. ವಿರೋಧ ಒಳ್ಳೇದು ಮಾಡೋರ್ನು ವಿರೋಧ ಮಾಡ್ತಾರೆ. ಭಗತ್ ಸಿಂಗ್ ಅವತ್ತು ಪಾಪ ಅವನು ದೇಶಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡ್ದ. ಅವಾಗಿದ್ದಂಥ ಬೇರೆ ಸ್ವಾತಂತ್ರ್ಯ ಹೋರಾಟಗಾರರು ಏನು ಹೇಳಿದ್ರು ಅವ್ರನ್ನ, ಅವನು ಆ ಸಣ್ಣ ವಯಸ್ಸಲ್ಲಿ ಏನಕ್ಕೆ ಬೇಕಿತ್ತು ಕರೆಕ್ಟ್ ಹೇಳಿರಲ್ಲ. ಅಂಥ ಮಹಾನ್ಯವನ್ನೇ ಬಿಟ್ಟಿಲ್ಲ ಪ್ರತೀಕ್ ಪೊನ್ನಣ ಏನು ಸಮ. ಕನ್ನಡ ಸಂಘಟನೆಗಳಿಗೆ ಬಂದ್ಗೆಲ್ಲ ಕರೆ ಕೊಟ್ಟಾಗ ಪ್ರತೀಕ್ ಪೊನ್ನಣ ಬೆಂಬಲಿಸೋದಿಲ್ಲ, ವಿರೋಧಿಸ್ತಾನೆ, ಅವನದೇನು ಬೇರೆ ನಿಲುವು ವ್ಯಕ್ತಪಡಿಸ್ತಾನೆ ಅಂತ ಯಾಕಾಗಿದ್ದು? ನಾನು ಮೊದಲನೇದಾಗಿ ಈ ಬಂದ್ ಅಂತ ಹೇಳುವಂಥ ಕಲ್ಚರ್ನ ಇಷ್ಟನೇ ಪಡಲ್ಲ. ಬಂದ್ ಅಂತ ಹೇಳುವಂಥದ್ದು ಈ ಹಳೆ ಕಾಲದ್ದು, ಈ ಏನಂತಾರೆ ರಷ್ಯಾ ಕಡೆಯಿಂದ, ಸೋವಿಯತ್ ಯೂನಿಯನಿಂದ ಬಂದಂಥದ್ದು. ಅದು ಬಂದ್ಗಿಂತ ಇವತ್ತು ನಮ್ಮ ಪ್ರಪಂಚ ಮುಂದುವರೆದಿದೆ. ನಾವು ಬೇರೆ ರೀತಿಯಾಗಿ ವ್ಯಕ್ತಪಡಿಸುವ, ಯಾರ್ದೋ ಅಂಗಡಿ ಮುಚ್ಚಿಸಿ ನನ್ನ ಹಕ್ಕು ಏನಾದರೂ ಸಿಗುತ್ತಾ? ಒಂದು ದಿವಸ ಬಂದ್ ಮಾಡಿದ್ರೆ ಏನಾಗುತ್ತೆ? ಏನೂ ಸಿಗಲ್ಲ. ಅದರಿಂದಾಗಿ ವಿಶೇಷವಾಗಿ ಬೇರೆ ರೀತಿಯಾಗಿ ಮಾಡೋಣ, ಒಂದು ಒಳ್ಳೆ ಕೆಲಸನೂ ಮಾಡೋಣ. ಆಯಿತು, ಬಂದು ಬೇಡ, ಬಂದು ಬಿಟ್ಟು ಒಂದು ಕೆಲಸ ಮಾಡಿ, ಅರಣ್ಯ ಇಲಾಖೆ ಜೊತೆ ಮಾತಾಡ್ಬಿಟ್ಟು ಒಂದು ಬಾಣೆನ ಹಿಡ್ಕೊಂಡು ಆ ಬಾಣೆಗೆ ಹೋಗ್ಬಿಟ್ಟು ನಾವು ಇವತ್ತು ಸ್ಟ್ರೈಕ್ ಮಾಡ್ತಾ ಇದ್ದೀವಿ, ನಾವಿಲ್ಲೇ ಒಂದು 100 ಗಿಡ ನೆಡ್ತೀವಿ ಅಂತ ಹೇಳ್ಬಿಟ್ಟು ಸ್ಟ್ರೈಕ್ ಮಾಡಲಿ. ಕರೆಕ್ಟಾ? ನೆಟ್ಟಿದ್ದಕ್ಕೆ ಅಟ್ಲೀಸ್ಟ್ ಒಂದು 10, 15, 20 ವರ್ಷ ಆದಮೇಲೆ ಒಂದು ಹಲಸಿನ ಹಣ್ಣು, ಮಾವಿನ ಹಣ್ಣು ಏನೋ ಒಂದು ಬರುತ್ತೆ. ಅಲ್ಲಿ ಆನೇನೋ ಪ್ರಾಣಿನೋ ತಿನ್ಕೊಂಡು ಅದು ನಟ್ಟವನಿಗೆ ಒಂದು ಪುಣ್ಯ ಆದರೂ ಸಿಗುತ್ತೆ. ಈ ಬೇರೆಯವ್ರ ಉದ್ಯೋಗ, ಬೇರೆಯವ್ರ ಲೈಫನ್ನು ಹಾಳು ಮಾಡಿಬಿಟ್ಟು ಅವ್ನು ಸಾಲ ಮಾಡಿ ಒಂದು ಅಂಗಡಿ ಇಟ್ಟಿರ್ತಾನೆ, ಅಲ್ಲಿ ಶಟ್ರ್ ಎಳೆದ್ಬಿಟ್ಟು ಬಂದ್ ಮಾಡಿ ಏನು ಪ್ರಯೋಜನ? ನಾನು ಯಾವತ್ತೂ ಬಂದ್ಗೆ ಸಪೋರ್ಟ್ ಮಾಡಲ್ಲ. ಯಾವ ವಿಚಾರದಲ್ಲೂ ಬಂದ್ಗೆ ಸಪೋರ್ಟೇ ಮಾಡಲ್ಲ. ಪ್ರತಿಭಟನೆ ಮಾಡಿ, ಪ್ರತಿಭಟನೆ ಓಕೆ, ರ್ಯಾಲಿ ಮಾಡಿ, ಪಾದಯಾತ್ರೆಗಳು ಮಾಡಿ, ರ್ಯಾಲಿ ಮಾಡಿ, ಅದು ಓಕೆ. ನೀವು ಯಾರಿಗೂ ತೊಂದರೆ ಮಾಡ್ತಿರಲ್ಲ, ನೀವು ನಿಮ್ಮ ಪಾಡಕ್ಕೆ ಇದು ಮಾಡ್ತಾರೆ, ಸಮಸ್ಯೆ ಆಗ್ಬಾರ್ದು. ಬಂದು ಮಾತ್ರ ನಾನು ಒಪ್ಪಲ್ಲ. ನನ್ನದೇನು ಇಡಬೇಕು ಅಂತೇಳಿ ಇನ್ನೊಬ್ಬನಿಗೆ ಸಮಸ್ಯೆ ಮಾಡ್ಕೊಂಡು ನಾವು ಏನು ಪ್ರಯೋಜನ? ಈಗ ನಿಮಗೇನಿರುತ್ತೆ, ನೀವು ಕೆಲವೊಮ್ಮೆ ಮನೆಯಲ್ಲಿ ನಮ್ಮ ಮನೆಯವ್ರು ಹೇಳಿರ್ತಾರೆ, ಇವತ್ತು ಬರ್ಬೇಕಾದ್ರೆ ನನಗೊಂದು ಸೀರೆ ಬೇಕು ಅಂತ. ನೀವು ಬಿಸ್ನೆಸ್ಗೆ ಬಂದಿರ್ತೀರ ಅಂಗಡಿಗೆ, ಹೆಂಡ್ತಿ ಹಿಂಗೆ ಕೇಳ್ತಿದ್ದಾರೆ ಸೀರೆ ಬೇಕು ಅಂತೇಳಿ, ನಾನು ಅಟ್ಲೀಸ್ಟ್ ಒಂದು 1000 ರೂಪಾಯಿ ಜಾಸ್ತಿ ಲಾಭ ಮಾಡ್ಕೊಂಡು ಹೋಗ್ಬೇಕು. ಅವತ್ತೇ ಬಂದ್ಬಿಟ್ಟು ಯಾರೋ ಶಟ್ರ್ ಹೇಳ್ಕೊಂಡು ಹೋಗ್ಬಿಟ್ರೆ, ಒಂದು ಇಲ್ಲಿ ಬಿಸ್ನೆಸ್ ಡಮಾರ್ರಿ, ಮನೆಗೆ ಹೋದ್ರೆ ಹೆಂಡ್ತಿ ಅಲ್ಲೂ ಡಮಾರ್ರಿ, ಇನ್ನೇನು ಮಾಡೋದು? ಅದಕ್ಕಿಂತ ನಾನು ಹೇಳೋದು ಅಟ್ಲೀಸ್ಟ್ ಈ ಥರ ಬೇರೆ ಬೇರೆ ಮಾರ್ಗಗಳು ಅದನ್ನು ಬದಲಾಯಿಸ್ಕೊಳ್ಳಿ ಅಂತ. ಪ್ರತಿಪೂರ್ಣ ಹಿಂಗೆ ಹೋಗ್ತಾ ಇರೋತ್ತಿಗೆ ನಡುವಲ್ಲಿ ನಿಮಗೆ ರಾಜಕೀಯದ ಯೋಚನೆ ಬರುತ್ತೆ, ರಾಜಕೀಯ ಪಕ್ಷ ಮಾಡಬೇಕು ಅಂತಲೂ ಯೋಚನೆ ಬಂದಿದೆ. ಅದು ಯಾಕಾಗಿ ಬಂತು? ರಾಜಕೀಯ ಸೇರಿದ ಬಗ್ಗೆ ಆಮೇಲೆ ಮಾತಾಡ್ತೀನಿ ನಾನು. ಸೊ ಒಂದು ಜನರಿಗೆ ಏನೋ ಒಂದು ಬದಲಾವಣೆ ತರಬೇಕು, ಸಿಸ್ಟಮಲ್ಲಿ ಬದಲಾವಣೆ ಆಗಬೇಕು ಅಂದರೆ ಅದು ಪ್ರಜಾಪ್ರಭುತ್ವದಲ್ಲಿ ರಾಜಕೀಯ ಮುಖಾಂತರನೇ ಆಗೋದು. ನೀವು ಏನೇ ಬೀದಿಯಲ್ಲಿ ಕೂತಾಡಿದ್ರು, ಬೀದಿಯಲ್ಲಿ ಏನು ಕುಣಿದ್ರು ಅದು ಅಲ್ಲಿಗೆ ಸೀಮಿತ. ಬೀದಿಯಿಂದ ಅದು ಸುತ್ತೋಲೆಗಳಾಗಿರಲಿ, ಆರ್ಡರ್ಗಳಾಗಿರಲಿ ಲಾ ಆಗಲ್ಲ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ರಾಜಕೀಯಕ್ಕೆ ಬಂದರೆ ಅಲ್ಲಿ ಒಂದು, ಈಗ ಬೇರೆ ಪಕ್ಷ ಮಾಡುವಂಥ ವಿಚಾರ ಬಂದಾಗ ತುಳುನಾಡು ಪಕ್ಷ ಅಂತ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅವರು ಮಾಡಿದ್ರು. ಆ ಸಂದರ್ಭದಲ್ಲಿ ಅವರು ತುಂಬ ಜನ ನಮಗೆ ಹೇಳಿದ್ರು, ನೀವು ಕೊಡಗಿನಲ್ಲಿ ಒಂದು ಪಕ್ಷ ಮಾಡಿ, ಪ್ರಾದೇಶಿಕ ಪಕ್ಷ. ಅವಾಗ ಏನಾಗುತ್ತೆ, ಕೊಡಗಿನ ಸಮಸ್ಯೆಗಳ ಬಗ್ಗೆ ಮಾತಾಡೋದಕ್ಕೆ ಇಲ್ಲೇ ಒಂದು ಬೇಕಾಗಿರುವಂಥ ವಿಚಾರ ಬರುತ್ತೆ ಅಂತ ಹೇಳೋರು. ಸೊ ಆ ರೀತಿಯಾಗಿ ಪಕ್ಷ ಸ್ಥಾಪನೆ ಮಾಡುವ ಅಂತ ಒಂದು ಉದ್ದೇಶ ಇತ್ತು. ಆಮೇಲೆ ಅನ್ನಿಸ್ತು, ಪಕ್ಷ ಸ್ಥಾಪನೆ ಮಾಡಿ ಅದಕ್ಕೆಷ್ಟು ಖರ್ಚಾಗ್ಬೋದು, ಮಾಜಿ ಮುಖ್ಯಮಂತ್ರಿಗಳೇ ಸ್ಥಾಪನೆ ಮಾಡಿ ಅದನ್ನು ಮುಚ್ಚಿ ಮನೆಗೆ ಹೋಗಿದ್ದಾರೆ. ಅಂಥದ್ರಲ್ಲಿ ನಮ್ಮಂಥ ಸಾಮಾನ್ಯ ವ್ಯಕ್ತಿಗಳು ಇಳಿದ್ರೆ ಇನ್ನು ನನ್ನ ಮನೆ ಮಠ ಎಲ್ಲ ಮಾರಿ ನಾನು ಬೀದಿಗೆ ಬಿಡಬೇಕಾಗತ್ತೆ ಅಂತ ಅನ್ನಿಸ್ತು. ಸೊ ಒಬ್ಬರು ಒಂದು ಸಲಹೆಯನ್ನು ಕೊಟ್ಟರು ಹಿರಿಯರು, ಬೇಡ ನೀನು ಆ ವಿಚಾರ ಇದ್ದರೆ ನೀನು ಇರೋ ಪಕ್ಷದಲ್ಲಿ ಹೋಗ್ಬಿಟ್ಟು ಒಂದು ಚೇಂಜಸನ್ನು ತರುವಂಥ ಕೆಲಸವನ್ನು ಮಾಡ್ಕೊಂಡಿದ್ರು ಒಂದಷ್ಟು ಹುಡುಗರನ್ನೆಲ್ಲ ಸೇರಿಸ್ಕೊಂಡು. ಹೌದು ಹೌದು, ಇವಾಗಲೂ ಇದ್ದಾರೆ ಅವರು. ಅಂದರೆ ನಮ್ಮ ಐಡಿಯಾ ಇದ್ದಿದ್ದು ಅಂದರೆ ಯಾರು ಬಂಟಿಂಗ್ಸು ಪೋಸ್ಟರ್ ಅಂಟಿಸ್ತಾ ಇದ್ದಾರೆ ಅವರು ಅಲ್ಲಿಗೆ ಸೀಮಿತ ಆಗಬಾರ್ದು ಅಂತ. ಎಷ್ಟೋ ಕಾರ್ಯಕರ್ತರನ್ನ ನಾನು ನೋಡಿದ್ದೀನಿ ಬೇರೆ ಬೇರೆ ಪಕ್ಷಗಳಲ್ಲಿ. ಪಾಪ ಅವರು 10 ವರ್ಷದ ಹಿಂದೆ ಏನು ಕೆಲಸ ಮಾಡ್ತಾಯಿದ್ರು, ಅವರಿಗೆ ಮಂಡಳ ಪಂಚಾಯತ್ ಅಧ್ಯಕ್ಷ ಆಗೋಕ್ಕೂ ಬಿಟ್ಟಿಲ್ಲ. ಈಗಲೂ ಅದೇ ಕೆಲಸ ಮಾಡ್ತಿದ್ದಾರೆ. ಇವಾಗಲೂ ಅವ್ರಿಗಾದ್ರೂ ನೆಮ್ಮದಿಯನ್ನು ಕೊಡ್ತಾ ಇದ್ದರೆ ಅದು ಒಳ್ಳೇದು. ನಾನು ಅದನ್ನು ಏನು ಹೇಳಕ್ಕೆ ಹೋಗಲ್ಲ. ಅವ್ರಿಗೆ ನೆಮ್ಮದಿ ಇದೆ ಅಂತಂದರೆ ಬೆಳಿಬೇಕು ಅಂತ ಹೇಳುವಂಥ ಆಸೆ ಇರುವಂಥ ಹೆಚ್ಚು ಜನ ಯುವಕರು ಪಾಪ ಇವತ್ತು ಕೂಡ ಬಂಟಿಂಗ್ಸ್ ಕಟ್ತಾ ಇದ್ದಾರೆ, ಬ್ಯಾನರ್ ಹಾಕ್ತಿದ್ದಾರೆ, ಪೋಸ್ಟರ್ ಅಂಟಿಸ್ತಿದ್ದಾರೆ. ಅವರು ಬೆಳೆಯೋದೇ ಇಲ್ವ ಹಂಗಾರೆ?
ಎಲ್ಲರೂ ದೊಡ್ಡ ಮನುಷ್ಯರ ಮಕ್ಕಳು ಮಾತ್ರ ಬೆಳಿಬೇಕಾ? ಸಣ್ಣವನು ಪಾಪ ದುಡ್ದವನು ಅವನಿಗೇನು ಇಲ್ವ ಹಂಗಾರೆ? ಅದು ಕೇವಲ ಈ ತಳಮಟ್ಟದಲ್ಲಿಂದಲೇ ದೊಡ್ಡ ಬೇರೆ ಬೇರೆ ಇದಕ್ಕೆ ಹೋದಾಗ್ಲೂ ಕೂಡ ಮುಂದೆ ಹೋಗ್ತಿರೋನು ಅಲ್ಲಿ ಹೋಗ್ತಾನೆ ಇರ್ತಾನೆ, ಅಲ್ಲಿಗೆ. ಅದು ಹೇಳೋದು. ಈಗ ನಾಳೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಎಲೆಕ್ಷನ್ ಬಂದಾಗಲೂ ಕೂಡ ನೀವು ನೋಡ್ಬೋದು, ಪ್ರಭಾವಿಗಳು ಟಿಕೆಟ್ ತಗೊಳ್ತಾರೆ, ದೊಡ್ಡ ದೊಡ್ಡ ಮನುಷ್ಯರು ಟಿಕೆಟ್ ತಗೊಳ್ತಾರೆ, ಹೆಸರೇ ಗೊತ್ತಿಲ್ಲದವನು ಸಡನ್ ಆಗಿ ಬಂದ್ಬಿಡ್ತಾರೆ. ಕರೆಕ್ಟಾ? ಒಂದಷ್ಟು ದುಡ್ಡು. ನಾನು ಹೇಳೋದು, ಈಗ ಯಾವನ್ ಪಾಪ ಫುಲ್ ಕಷ್ಟಪಟ್ಟು ಅಲ್ಲಿ ಗ್ರಾಮದಲ್ಲಿ ಬೆಳೆಸಿದಾನೆ, ಅವನಿಗೇನೂ ಇಲ್ಲ, ಅವಾಗ ಏನು ಮಾಡ್ತೀರಾ? ಅವನಂಗೆ ಒಳ್ಳೆ ಮನೆಯವರು ಸ್ವಲ್ಪ ಬುದ್ಧಿ ಹೇಳುವಂಥವ್ರಾದ್ರೆ 2 ಬಾರಿಸ್ಬಿಟ್ಟು ಸೈಡ್ ಕೂರಿಸ್ತಾರೆ. ನೀನು ಅದೆಲ್ಲ ಬಿಟ್ಬಿಟ್ಟು ಒಂದು ಬಿಸ್ನೆಸ್ ಮಾಡು, ಇಲ್ಲ ದುಡ್ಕೊಂಡಿರೋ, ಇದೆಲ್ಲ ಸಾಕು ಬಂಟಿಂಗ್ಸು ಪೋಸ್ಟರ್ ಎಲ್ಲ ಅನ್ಸಿದ್ದು. ಇವನಿಲ್ಲ ಮನೇಲಿ, ಇವನೇ ಸ್ವಲ್ಪ ನಾನೇ ಹೇಳಿದ್ ನಡಿಬೇಕು ಅಂತ ಇರೋದಂದ್ರೆ ಪಾಪ ಏನು. ಆ ಡೈಲಾಗ್ ನಿಮಗೆ ಬಂದಿದ್ಯಾ ನಿಮ್ಮ ಮಿಸಸ್ ಕಡೆಯಿಂದ, ಅಪ್ಪ ಅಮ್ಮ ಕಡೆಯಿಂದ? ನಮ್ಮ ಅಪ್ಪ ಅವರು ಗೊತ್ತು, ಮಗ ಏನು ಕೆಟ್ಟದ್ದು ಮಾಡಲ್ಲ, ಈ ಯುವಕರ ಆ ವಯಸ್ಸಲ್ಲಿ ಏನೇನು ಕೆಟ್ಟದ್ದು ಮಾಡ್ತಾರೆ ಅಂಥ ವಿಷಯಕ್ಕೆಲ್ಲ ನಾನು ಇಳಿದಿರಲಿಲ್ಲ. ಸೊ ನನಗಷ್ಟು ಹುಚ್ಚು ಇರಲಿಲ್ಲ ಅದ್ರದ್ದು. ಸೊ ಅಪ್ಪನಿಗೆ ಗೊತ್ತು ನನ್ನ ಮೇಲೆ ಧೈರ್ಯ ಇದೆ, ಏನೋ ಒಂದು ಒಳ್ಳೇದು ಮಾಡ್ತಾನೆ ಅಂತ. ಬಟ್ ನಾನು ಕೆಟ್ಟ ಪದಗಳನ್ನು ಉಪಯೋಗಿಸು ಯಾರನ್ನೂ ಮಾತಾಡಿಸಿಲ್ಲ ನಾನು ಇಲ್ಲಿವರೆಗೂ. ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟ ಪದಗಳನ್ನು ಉಪಯೋಗಿಸಲ್ಲ. ನಾನು ವಿರೋಧ ಮಾಡ್ತೀನಿ, ರೆಸ್ಪೆಕ್ಟ್ ಕೊಟ್ಟೇ ವಿರೋಧ ಮಾಡ್ತೀನಿ. ಆದರೆ ಮನೇಲಿ ಹೇಳ್ತಾರೆ, ಬೇರೆಯವರೆಲ್ಲ ಸುತ್ತಾಡ್ಕೊಂಡು, ನಾನು ಹೇಳ್ದಲ್ಲ ಅವಾಗಲೇ, ಅವರೆಲ್ಲ ಫುಲ್ ಎಂಜಾಯ್ ಮಾಡ್ತಾರೆ, ಟ್ರಾವೆಲ್ ವ್ಲಾಗ್ಸ್ ಮಾಡ್ತಾರೆ, ರೀಲ್ಸು. ಅಯ್ಯೋ, ನೀವು ಹೇಳಿದ್ರೆ ಕಿಶೋರ್ ಸರ್, ನಾವು ಒಳ್ಳೇದು ಮಾತಾಡಿದ್ರೆ ಜನ ನೋಡೋದೇ ಇಲ್ಲ. ಯಾರೋ ಒಬ್ರು ಹಿಂಗೆ 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 ಡ್ಯಾನ್ಸ್ ಮಾಡಿಬಿಟ್ರೆ ಅವ್ರದ್ದು ಆಯ್ತು, ಅವ್ರಿಗೆ ಲಕ್ಷ ಲಕ್ಷ ವ್ಯೂಸ್ ಬರುತ್ತೆ, ಬೇಜಾರಿಲ್ಲ, ಅದು ಒಂದು ಟ್ಯಾಲೆಂಟೇ. ಆದರೆ ನಮ್ಮ ಮನೆಯವ್ರು ಕೇಳ್ತಾರೆ, ತುಂಬ ಕೇಳ್ತಾರೆ. ನಾನು ಮನೆಯವ್ರನ್ನ ಮದುವೆ ಆಗೋ ಸಂದರ್ಭದಲ್ಲೇ ಅವ್ರಿಗೆ ಗೊತ್ತಿತ್ತು ನಾನು ಇದರಲ್ಲೆಲ್ಲ ಇದ್ದೀನಿ ಅಂತ. ಆವಾಗಲೇ ಒಪ್ಪಿಸ್ಬಿಟ್ಟಿದ್ದೆ, ನಾನು ಹಿಂಗಿದ್ದೀನಿ, ಹಿಂಗೆ ನನ್ನ ಲೈಫು ಈ ಥರ ಡೈರೆಕ್ಷನಲ್ಲಿ ಇದೆ, ನೀನು ಸಾರಥಿಯಾಗಿ ನನ್ನ ಜೊತೆ ಇರು ಅಂತ. ಅವರು ಇಲ್ಲಿ ತನಕ ಟಚ್ ಉಡ ದೇವ್ರ ದಯೆಯಲ್ಲಿ ನನ್ನ ಮನೆಯವರು ಎಲ್ಲದಕ್ಕೂ ಸಪೋರ್ಟ್ ಮಾಡಿದ್ದಾರೆ. ಕೊಡಗಿಗೆ ಬರ್ತಾ ಇರ್ತೀರಾ ಅಲ್ಲ? ಹೋಗಿ ಬೆಂಗಳೂರಲ್ಲಿ ಸೆಟ್ ಆಗಿದೆ? ಇಲ್ಲ, ನಾನು ಕೊಡಗಿನಲ್ಲೇ ಇದ್ದೀನಿ. ಸೊ ಇಲ್ಲೇ ಏನು ತೋಟದ ಕೆಲಸ ಇರ್ಬೋದು, ಅಪ್ಪನಿಗೆ ಇವಾಗ ವಯಸ್ಸಾಗಿದೆ, ಸೊ ನಾನು ತೋಟ ಇದನ್ನೆಲ್ಲ ನೋಡ್ಕೋಬೇಕು. ಸೊ ಇಲ್ಲೇ ಇದ್ದೀನಿ, ಅಪ್ ಆ್ಯಂಡ್ ಡೌನ್ ಮಾಡಿಕೊಂಡು ಮ್ಯಾನೇಜ್ ಮಾಡ್ಕೋತಾ ಇದ್ದೀನಿ. ಭಾಷೆ ವಿಚಾರದಲ್ಲಿ ಮಾತಾಡಿದರೆ ನನಗೊಂದು ಕೇಳಬೇಕು. ಅನೇಕರು ಕೊಡಗಿನಿಂದ ಹೊರಗಡೆ ಹೋಗ್ತಾರೆ, ಅದು ಅವ್ರದ್ದು ಜೀವನದ ಆಯ್ಕೆ, ದುಡಿಮೆಗೆ ಇರ್ಬೋದು ಅಥವಾ ಲೈಫ್ ಸಾಗಬೇಕು, ಅವಕಾಶಗಳು ಬೇರೆ ಕಡೆ ಇರ್ತವೆ, ಮಾಡ್ತಾ ಇರ್ತಾರೆ. ಬಟ್ ಭಾಷೆಯನ್ನು ಬಳಸೋದು, ನಮ್ಮ ಭಾಷೆ ಬಂದರೂ ಕೂಡ ಬೇರೆ ಭಾಷೆನ ಬಳಸ್ತಾರೆ, ಎಸ್ಪೆಷಲಿ ಇಂಗ್ಲೀಷನ್ನು. ಈಗ ನಮ್ಮ ಮಾತೃಭಾಷೆಯನ್ನು ಬಿಟ್ಟು ನೀವು ಕೊಡೋ ಭಾಷೆ ಮಾತಾಡ್ತೀರಿ, ನಾ ಕೊಡೋ ಭಾಷೆ ಮಾತಾಡಿದ್ರೆ ನಮ್ಮಿಬ್ಬರು ಕಮ್ಯುನಿಕೇಶನ್ ಕೊಡೋ ಭಾಷೆಯಲ್ಲಿ ಆಗಬೇಕು ಹೊರತು ಇಂಗ್ಲೀಷಲ್ಲಿ ಆಗಬಾರ್ದು. ಕರೆಕ್ಟ್. ಬಟ್ ಈಗ ಜಾಸ್ತಿ ಆಗ್ತಿರೋದು ಕೊಡೋ ಕೂತ್ರೆ ಇಂಗ್ಲೀಷ್ ಮಾತಾಡ್ತಾನೆ, ಅಥವಾ ನಾವಿಬ್ರು ತುಳು ಮಾತಾಡ್ತೀವಿ, ನಡುವಲ್ಲಿ ಇಂಗ್ಲೀಷ್ ಮಾತಾಡ್ತಾ ಇರ್ತೀವಿ. ಹೌದು. ಅದರ ಬಗ್ಗೆ ನಿಮ್ಮ ಒಪಿನಿಯನ್ ಏನಿದೆ? ತುಂಬ ಬೇಜಾರಾಗುತ್ತೆ. ಒಂದು ಯಾರೋ ಇಂಗ್ಲೀಷ್ ನಾನು ಬೇಡ ಅಂತ ಹೇಳ್ತಿಲ್ಲ, ಬೇಕೇ ಬೇಕು ಇವತ್ತಿನ ತಂತ್ರಜ್ಞಾನಕ್ಕೆ. ನಿಮಗೂ ಒಂದು ವಿಚಾರಗಳು ಗೊತ್ತಿರಬೇಕು, ಏನಂದರೆ ನಮ್ಮ ತಾಯಿ ಭಾಷೆಗೆ ಇಂಗ್ಲೀಷ್ಗಿಂತ ತುಂಬ ಇತಿಹಾಸ ಇದೆ. ಇವತ್ತು ಯಾರು ಇಂಗ್ಲೀಷ್ ಮಾತಾಡ್ಬಿಟ್ರೆ ನಿಮ್ಮನ್ನು ಬ್ರಿಟಿಷ್ ಅವರೇನೋ ನೀನು ಬ್ರಿಟಿಷ್ ಅಂತ ಇದು ಮಾಡಲ್ಲ. ಎಷ್ಟಿದ್ರು ಬ್ರಿಟಿಷ್ ಅವರಿಗೆ ನೀವು ಇಂಡಿಯನ್ಸೇ, ನೀವೀಗ ಎಷ್ಟು ಚೆನ್ನಾಗಿ ಇಂಗ್ಲೀಷ್ ಮಾತಾಡಿದ್ರು. ಅಂಥ ಇಂಗ್ಲೀಷ್ ಚೆನ್ನಾಗಿ ಮಾತಾಡೋಂಥ ಶಶಿ ತರೂರೇ ಮಲಯಾಳಮನ್ನು ಹಿಂದಿಯನ್ನು ಅಷ್ಟು ಚೆನ್ನಾಗಿ ಮಾತಾಡ್ತಾರೆ. ಅಂಥದ್ರಲ್ಲಿ ಅವ್ರ ಇಂಗ್ಲೀಷ್ ಮುಂದೆ ನಿಮ್ದೇನೋ ಇಂಗ್ಲೀಷ್ ಇದೆಯಾ? ಅಟ್ಲೀಸ್ಟು ನಿಮ್ಮ ನೆಂಟರುಗಳ ಜೊತೆ ದೇವರ ಕಾರ್ಯಕ್ರಮದಲ್ಲಿ, ಒಂದು ಹಬ್ಬದಲ್ಲಿ, ನೀವು ಮದುವೆ ಸಮಾರಂಭದಲ್ಲಿ ಮನೆಯವ್ರ ಜೊತೆ ಎಷ್ಟೋ ಜನ ಅಪ್ಪ ಅಮ್ಮನ ನೋಡ್ತೀನಿ, ಅವ್ರ ಮಕ್ಕಳ ಜೊತೆ ಕೊಡೋ ಭಾಷೆಯಲ್ಲಿ ಮಾತಾಡೋದು ಇಂಗ್ಲೀಷಲ್ಲಿ ಮಾತಾಡ್ತಾರೆ. ನಾನೇನು ಹೇಳೋಕ್ಕೋಗಲ್ಲ, ಅವರು ಗೊತ್ತಿರಬೇಕು ಅವ್ರ ಭಾಷೆ ಎಷ್ಟು ಶ್ರೇಷ್ಠ ಅಂತ. ಎಷ್ಟು ಭಾಷೆ ಕಲ್ತ್ಕೊಂಡಿದ್ದಾರೆ ಅಂತ ಮಕ್ಳಿಗೆ ಇಂಗ್ಲೀಷ್ ಕಲಿಸಿದ ತಕ್ಷಣ ಅವರು ಏನು IAS ಮಾಡಿ ಇಲ್ಲ ದೊಡ್ಡ ಸ್ಥಾನಕ್ಕೇನು ಹೋಗಲ್ಲ. ಎಲ್ಲ ಏನು ಗೊತ್ತಿಲ್ಲದೆ ಇರೋರೆ, ಇಂಗ್ಲೀಷ್ ಚೆನ್ನಾಗಿ ಮಾತಾಡೋಕ್ಕೆ ಗೊತ್ತಿಲ್ಲದೆ ಇರೋರೆ ಅಷ್ಟು ತಳಮಟ್ಟದಿಂದ ಬೆಳೆದು ಬಂದಿದ್ದಾರೆ. ಅದು ನರೇಂದ್ರ ಮೋದಿಯವರು ಇರ್ಬೋದು, ನಮ್ಮ ಸಿದ್ದರಾಮಯ್ಯನವರು ಇರ್ಬೋದು, ಅಷ್ಟು ಚೆನ್ನಾಗಿ ಬೆಳೆದಿದ್ದಾರೆ ಅವರು. ಅಂದರೆ ಅಷ್ಟು ಕಷ್ಟದಿಂದ ಅವರು ಬೆಳೆದು ಅವರ ತಾಯಿ ಭಾಷೆನ ಮಾತಾಡ್ಕೊಂಡು ಆ ಮಟ್ಟಕ್ಕೆ ಬೆಳೆದಿದ್ದಾರೆ. ಅಂಥವ್ರ ಮಧ್ಯೆ ನಾನು, ಅದು ಯಾವುದೇ ಕಮ್ಯುನಿಟಿ ಇರಲಿ, ಅದರ ಶ್ರೀಮಂತಿಕೆ ದೊಡ್ಡದಿರುತ್ತೆ, ಇತಿಹಾಸ ಅಗಾಧ, ಅದರ ವಿಶಾಲತೆ ದೊಡ್ಡದಿರುತ್ತೆ. ಬಟ್ ನಾವೇ ಅದನ್ನ ತುಳ್ಕೊಂಡು ಹೋದರೆ ಫ್ಯೂಚರ್ ಏನಿಲ್ಲ, ಅಳಿವಿನ ಅಂಚಿದಿರ್ತೀವಿ, ಅಳಿವು ಇಲ್ಲ. ನಾನು ಅದನ್ನೇ ಹೇಳ್ತೀನಿ ಯಾವಾಗಲೂ, ನೀವು ನಿಮ್ಮ ಸಾಂಸ್ಕೃತಿಕ ಉಡುಪೊಂದಿರುತ್ತೆ, ಅದನ್ನು ನೀವು ದಿವಸ ಹಾಕ್ತೀರಾ? ಹಾಕಲ್ಲ. ನಿಮ್ಮ ಸಾಂಸ್ಕೃತಿಕ ತೀನಿ ಒಂದಿರುತ್ತೆ, ನೀವು ಏನು ತಿಂತೀರಾ ನಿಮ್ಮ ರುಟೀನು, ಅದು ಎಷ್ಟೋ ಕಡೆ ಬದಲಾಗ್ಬಿಟ್ಟಿದೆ. ತಿನ್ನಲ್ಲ, ರೆಡಿಮೇಡು ಅದು ಇದು ಅಂತ ಹೇಳಿ ಬದಲಾಗ್ಬಿಟ್ಟಿದೆ. ನಿಮ್ಮಲ್ಲಿ ದಿವಸ ಕ್ಷಣ ಕ್ಷಣಕ್ಕೂ ನಿಮ್ಮ ಸಂಸ್ಕೃತಿಯನ್ನು ಪ್ರತಿನಿಧಿಸುವಂಥ ಒಂದು ವಿಚಾರ ಇದ್ದರೆ ಅದು ನಿಮ್ಮ ಭಾಷೆ ಮಾತ್ರ. ಯಾವಾಗ ಭಾಷೆ ಮಾತಾಡ್ತೀರಾ ಆವಾಗ, ನಾನು ಹೇಳ್ತೀನಿ, ಇಂಗ್ಲೀಷ್ ಮಾತಾಡೋರನ್ನ ಕಂಡ್ರೆ ನಮ್ಗೆ ಇಷ್ಟನೇ ಆಗಲ್ಲ.
ಅದೇ ನಾನು ಹೇಳ್ತೀನಿ, ನಮ್ಮ ಕೊಡವ ಭಾಷೆ ಇರ್ಬೋದು, ತುಳು ಇರ್ಬೋದು, ಮಲಯಾಳಂ ಅವರು. ಇನ್ಫ್ಯಾಕ್ಟ್ ನೀವು ನಂಬಲ್ಲ, ನನಗೆ ಎರವ ಭಾಷೆ ಗೊತ್ತಿಲ್ಲ. ಎರವ ಭಾಷೆ ಮಾತಾಡೋ ಹುಡುಗರನ್ನ ಕಂಡ್ರೆ ನಾನು ಎಷ್ಟು ಖುಷಿ ಪಡ್ತೀನಿ ಅಂದರೆ, ನಿಮ್ಮ ಭಾಷೆ ಮುಳುಗೋಗ್ತಾ ಇದೆಯಪ್ಪ, ದಯವಿಟ್ಟು ಉಳಿಸಿ ಅದನ್ನು ಅಂತೀನಿ. ಯಾರೋ ಒಬ್ಬ ಬೈಕಲ್ಲಿ ಹಾಕೊಂಡಿದ್ದೆ, ಐ ಆಮ್ ಪ್ರೌಡ್ ಟು ಬಿ ಎ ಎರವ ಬಾಯ್ ಅಂತ. ನಾನು ಅದನ್ನ ಶೇರ್ ಮಾಡಿದ್ದೆ. ನಿಜವಾಗ್ಲೂ ಮನಸ್ಥಿತಿ ಬರಬೇಕು. ಕೀಳರಿಮೆ ಇರಬಾರ್ದು, ಕೀಳರಿಮೆ ನಿಜವಾಗ್ಲೂ ಇರಬಾರ್ದು. ಯಾವುದೇ ಜಾತಿಯಲ್ಲಿ ಧರ್ಮ ಇರಲಿ, ಯಾವುದೋ ಪಂಗಡ ಇರಲಿ, ಬಟ್ ಅದ್ರ ಬಗ್ಗೆ ಅವನಿಗೆ ಹೌದು, ಯಾರು ಏನೋ ತಿಳ್ಕೊತಾರೆ ಅಂತ ದಯವಿಟ್ಟು ಅನ್ಕೋಬೇಡಿ. ಅಷ್ಟೇ, ನಿಮ್ಮ ಜನಾಂಗದ ಬಗ್ಗೆ ನಿಮಗೆ ಹೆಮ್ಮೆ ಇದ್ರೆ ಮಾತ್ರ ಇನ್ನೊಬ್ಬ ಗೌರವ ಕೊಡೋದು. ನಿಮಗೆ ನಿಮ್ಮ ಜನಾಂಗದ ಬಗ್ಗೆ ಹೆಮ್ಮೆ ಇಲ್ಲ ಅಂದರೆ ಇನ್ನೊಬ್ಬ ಗೌರವ ಕೊಡಲ್ಲ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ನಾನು ತುಂಬ ಅವ್ರಿಗೆ ಹೇಳ್ತೀನಿ, ನಾನು ಎಷ್ಟೋ ಜನರಿಗೆ, ನಿಮ್ಮ ಎರವ ಸಂಸ್ಕೃತಿ ಏನಿದೆ ಅದು ಬೆಳಿಬೇಕು, ದಯವಿಟ್ಟು ನಿಮ್ಮ ಜನಾಂಗ ಪಾಪ್ಯುಲೇಷನ್ ಜಾಸ್ತಿ ಆಗಲಿ, ಬೆಳೀರಿ ಇನ್ನೂ. ನಿಜವಾಗ್ಲೂ ನಮ್ಮ ಖುಷಿನೇ. ನಮ್ಮ ಜಿಲ್ಲೆಯ ಇದು ಅಂದರೆ ಎರವ ಇರ್ಬೋದು, ಕೊಡವ ಇರ್ಬೋದು, ಈ ಇನ್ಫ್ಯಾಕ್ಟ್ ಅರೆ ಭಾಷೆ ಇರ್ಬೋದು, ಅವರೆಲ್ಲರೂ ಬೆಳೆದಿ. ಯಾರನ್ನೂ ದ್ವೇಷ ಮಾಡ್ಕೊಂಡು ನಾವು ಇಲ್ಲಿ ಬದುಕಿ ಏನು ಪ್ರಯೋಜನ ಇಲ್ಲ. ಎಲ್ಲರೂ ಒಟ್ಟಾಗಿದ್ರೇ ಚಂದ. ನಿಮ್ಮದು ಈ ಅರೆ ಭಾಷೆ ಸ್ನೇಹಿತರದ್ದು ಸಂಬಂಧ ಹೇಗಿದೆ? ನನಗೆ ಅರೆ ಭಾಷೆ ಭಾಷೆ ಒಳ್ಳೆ ಉದ್ದೇಶದಿಂದ ಕೇಳ್ತೀನಿ. ಕರೆಕ್ಟ್, ಯಾಕಂದ್ರೆ ಬೇರೆ ಬೇರೆ ಸಂದರ್ಭದಲ್ಲಿ ಚರ್ಚೆಗೊಳಗಾಗುವಂಥ ವ್ಯಕ್ತಿತ್ವ. ಹೌದು, ಕೆಲವು ನಮ್ಮ ಅರೆ ಭಾಷೆಯ ಗೆಳೆಯರು ಒಳ್ಳೆ ಸಂಬಂಧ ಇರೋರು ಇದ್ದಾರೆ. ಅವರು ನನ್ನನ್ನು ಆ ದೃಷ್ಟಿಕೋನದಲ್ಲಿ ನೋಡದೆ, ನಾನು ಯಾರು ಅಂತ ಗೊತ್ತಿರೋರು ನನ್ನ ಜೊತೆ ಚೆನ್ನಾಗೇ ಇದ್ದಾರೆ. ಕೆಲವ್ರು ಏನು ಮಾಡ್ತಾನೆ, ಇವನು ಯಾವಾಗಲೂ ಕೊಡೋ ಭಾಷೆಯಲ್ಲೇ ಮಾತಾಡ್ತಾನೆ, ಕೊಡೋರ ಬಗ್ಗೆನೇ ಮಾತಾಡ್ತಾನೆ. ಸೊ ಎಲ್ಲೋ ನಮ್ಮ ವಿರೋಧಿಗಳು ಅಂತ ಅನ್ಕೋತಾರೆ. ಅವ್ರು ಅನ್ಕೋತಾರೆ. ಈಗ ನಾನು ಹೇಳೋದು, ನಾನು ನಮ್ಮ ಭಾಷೆಯ ಪರವಾಗಿ ಮಾತಾಡಿದ್ರೆ ನಿಮ್ಮ ವಿರೋಧಿ ಆಗಲ್ಲ. ನಾನು ನಿಮ್ಮ ಭಾಷೆಯ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರೆ ಮಾತ್ರ ವಿರೋಧಿ ಆಗೋದು. ಅದರಲ್ಲೂ ನಾನು ಯಾವತ್ತೂ ಅವರ ಭಾಷೆಯ ವಿರುದ್ಧ ಆಗಿರಲಿ, ಅವ್ರ ಸಂಸ್ಕೃತಿಯ ವಿರುದ್ಧ ಆಗಿರಲಿ, ಅವರ ಹೋರಾಟಗಾರರ ಬಗ್ಗೆ ಆಗಿರಲಿ, ನಾನು ಯಾವತ್ತೂ ಕೂಡ ಕೆಟ್ಟದಾಗಿ ಮಾತಾಡಿಲ್ಲ. ಏನಕ್ಕಂದ್ರೆ ಅವ್ರ ಬಗ್ಗೆ ಮಾತಾಡೋಕ್ಕೆ ನಮಗೂ ಅಷ್ಟು ಯೋಗ್ಯತೆ ಇಲ್ಲ. ಅವರೆಲ್ಲ ಅಷ್ಟು ಹೋರಾಟ ಮಾಡಿದ್ದಾರೆ. ನಾನು ಅರೆ ಭಾಷೆ ಸ್ನೇಹಿತರಿಗೆ ಹೇಳೋದು, ದಯವಿಟ್ಟು ನಿಮ್ಮ ಭಾಷೆಯನ್ನು ಉಳಿಸುವಂಥ ಕೆಲಸ ಆಗಬೇಕು, ನಿಮ್ಮ ಸಂಸ್ಕೃತಿಯೂ ಉಳಿಬೇಕು. ನೀವು ಈ ಮಣ್ಣಿನ ಮಕ್ಕಳೇ, ನಾವು ಯಾರನ್ನು ವಿರೋಧಿಸಿ ಇಲ್ಲಿ ಏನು ಮಾಡುವಂಥದ್ದಿಲ್ಲ. ಒಟ್ಟು ಸೇರಿದ್ರೆ ಮಾತ್ರ ನಾವಿಲ್ಲಿ ಏನಾದರೂ ಒಂದು ಮಾಡುವಂಥ ಕೆಲಸ ಮಾಡೋಕ್ಕಾಗೋದು ಅಂತ ಹೇಳ್ತೀನಿ. ನಾನು ಆಗಲೂ ಒಂದು ಕೇಳಿದೆ, ನಿಮ್ಮ ಅಜ್ಜನ ಬಗ್ಗೆ ನೀವು ಅನೇಕ ಬಾರಿ ಹೇಳಿದ್ದೀರಿ, ಒಂಚೂರು ನಮಗೆ ಬ್ರೀಫಾಗಿ. ಸೊ ನಾನು ಆ ವಿಚಾರ ಮಾತಾಡಿದಾಗ ಕೆಲವೊಂದು ಬಾರಿ ನನ್ನನ್ನು ಕೊಡೋ ವಿರೋಧಿ ಅಂತ ಮಾಡಿಬಿಟ್ರು. ಏನಂದರೆ ಅದೊಂದು ಗ್ಯಾಂಗ್ ಇದೆ. ಈ ಅಮರಸುಳ್ಯ ಹೋರಾಟ ಅಂತ ಬಂದಾಗ ಆ ಗ್ಯಾಂಗ್ನವರು ಆ ಸಂದರ್ಭದಲ್ಲಿ ಯಾರು ಬ್ರಿಟಿಷರ ಪರವಾಗಿದ್ದರು ಅವರ ಪರವಾಗಿರುವಂಥ ಧ್ವನಿ ಇವತ್ತು ನಮ್ಮನ್ನು ಬೈತಾ ಇದ್ದಾರೆ. ಅದನ್ನೇ ನಾನು ಕೂಡ ಮಾತಾಡಿದೆ. ಬಳ್ಳಾರಿಯಲ್ಲಿ ಅಮರಸುಳ್ಯ ಸ್ಮಾರಕದ ವಿಚಾರದಲ್ಲಿ ಅಲ್ಲಿ ಹೋಗಿದ್ದಾಗ ಬಾವುಟಗಿಡ್ಡೆಗೆ ಆ ವಿಚಾರದಲ್ಲಿ ನಾನು ಮಾತಾಡಿದೆ. ಇವತ್ತು ಅದನ್ನೇ ಹೇಳ್ತಾ ಇದ್ದೀನಿ. ನನ್ನ ಹತ್ರ ದಾಖಲೆಗಳನ್ನು ಇಟ್ಕೊಂಡು ಮಾತಾಡ್ತಾ ಇದ್ದೀನಿ. ಯಾರು ಬ್ರಿಟಿಷರ ಪರವಾಗಿದ್ದರು, ಜನಾಂಗಗಳಲ್ಲ, ಇಲ್ಲಿ ವ್ಯಕ್ತಿಗಳು ಬ್ರಿಟಿಷರ ಪರವಾಗಿದ್ದು. ಎಲ್ಲ ಜನಾಂಗದ ವ್ಯಕ್ತಿಗಳು ಬ್ರಿಟಿಷರ ಪರವಾಗಿದ್ದರು ಆ ಸಂದರ್ಭದಲ್ಲಿ. ನನ್ನ ಹೆಸರು ಇವತ್ತು ಬೇಡ, ಬಟ್ ಹೇಳಬಲ್ಲೆ. ಎಲ್ಲ ಜನಾಂಗದ ಬ್ರಿಟಿಷರ ವಿರುದ್ಧನೂ ಕೂಡ ಎಲ್ಲ ಜನಾಂಗದವರು ಇದ್ರು. ಸೊ ಅದನ್ನ ಬೇಕಾದ್ರೆ ಹೇಳ್ತೀನಿ ನಾನು. ಏನಂದ್ರೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಹೋರಾಡಿದವರು ಅವರು. ಕೊಡೋ ಜನಾಂಗ ಇರ್ಬೋದು, ಭಾಷಿಕ ಜನಾಂಗ ಇರ್ಬೋದು, ಬಂಟು ಇರ್ಬೋದು, ಬಿಲ್ಲವ ಇರ್ಬೋದು, ಮೊಗವೀರ ಇರ್ಬೋದು, ಕುಡಿಯ ಜನಾಂಗ ಇರ್ಬೋದು, ಅವರೆಲ್ಲ ಹೋರಾಡಿ. ಅರೆ ಭಾಷೆ ಗೌಡ ಜನಾಂಗ ಇರ್ಬೋದು, ಅವರೆಲ್ಲ ಹೋರಾಡಿದ್ದಾರೆ. ನಮ್ಮ ಮುತ್ತಜ್ಜ ಅವರು ಆ ಸಂದರ್ಭದಲ್ಲಿ ನಾಲ್ನಾಡು ಅಂತ ಏನು ಪ್ರದೇಶ ಇತ್ತು, ನಾಲ್ನಾಡು ಭಾಗದಲ್ಲಿ ಸುಬೇದಾರರಾಗಿದ್ದರು ಅವರು. ಸುಬೇದಾರ್ ನೆರ್ಪಣ್ಣ ಮಾದಯ್ಯ ಅಂತ ಅವ್ರ ಹೆಸರು. ಸೊ ಆ ಮಂಡಿರ ಉತ್ತಯ್ಯ ಅಂತ ಅವ್ರಿಗಿಂತ ಮುಂಚೆ ಒಬ್ಬರು ಸುಬೇದಾರರಿದ್ದರು. ಅವರು ಬ್ರಿಟಿಷರ ವಿರುದ್ಧ ಇದು ಮಾಡಿದ್ರು ಅಂತೇಳಿ ಬ್ರಿಟಿಷರು ಇವ್ರನ್ನ ಕೂರಿಸಿದ್ರು. ಇವ್ರು ಏನು ಮಾಡಿದ್ರು, ಇವ್ರಿಗೆ ಅಷ್ಟು ಒತ್ತಡ ಇತ್ತು. ಈ ದಕ್ಷಿಣ ಕೊಡಗಿಗಿಂತ ಹೆಚ್ಚು ಈ ಕಡೆ ಭಾಗದಲ್ಲಿ, ಏನಕ್ಕಂದರೆ ಸುಳ್ಯಕ್ಕೆ ಹತ್ರ ಇರೋದ್ರಿಂದ ಈ ಭಾಗದಲ್ಲಿ ಹೆಚ್ಚು ಬ್ರಿಟಿಷರ ವಿರುದ್ಧ ಆ ಹೋರಾಟದ ಒಂದು ವಿಚಾರ ಜನರಿಗೆ ತಿಳಿದಿತ್ತು. ಸೊ ಆ ಪ್ರೆಷರ್ ಇತ್ತು ಇವ್ರ ಮೇಲೂ. ಇವರು ಏನು ಮಾಡಿದ್ರು ಅಂದರೆ, ಒಟ್ಟು ಸೇರಿ ಒಂದು ಸೈನ್ಯ ಇತ್ತು, ಇವ್ರಿಗೂ ಒಂದು 100 ಜನರ ಸೈನ್ಯ ಇತ್ತು. ಆ ಸೈನಿಕರಲ್ಲಿ ಕುಟ್ಟಯ್ಯ ಅಂತ ಹೇಳುವಂಥ ಒಬ್ಬರು ಕಮಾಂಡರ್ ಇದ್ದರು. ಅದಕ್ಕೆ ಇವರೆಲ್ಲ ಒಟ್ಟು ಸೇರಿ ಸುಳ್ಯದ ಭಾಗಕ್ಕೆ ಹೋಗಿ ಅಲ್ಲಿ ಭೇಟಿಯಾಗಿ, ಅಲ್ಲಿ ಗುಡ್ಡಿಮನೆ ಅಪ್ಪೇಗೌಡರು ಇರ್ಬೋದು, ರಾಮೇಗೌಡರು ಇರ್ಬೋದು, ಮತ್ತು ಬೀರಣ್ಣ ಬಂಟರು, ಅವ್ರನ್ನೆಲ್ಲ ಒಟ್ಟು ಸೇರಿಸಿ, ತುಂಬ ಜನ ಇದ್ದರು, ಅವ್ರನ್ನೆಲ್ಲ ಒಟ್ಟು ಸೇರಿಸಿ ಅವರೆಲ್ಲ ಅಲ್ಲಿ ಸಭೆ ಮಾಡ್ತಾರೆ. ಸಭೆ ಮಾಡಿದ ಮೇಲೂ ಅವರು ವಾಪಸ್ ಬರ್ತಾರೆ. ಈ ಹೋರಾಟದ ಸಂದರ್ಭದಲ್ಲಿ ಏನಾಯಿತು ಅಂದರೆ, ಪ್ರಭಾವಿ ನಾಯಕರುಗಳಿದ್ದರು. ಬ್ರಿಟಿಷರ ಪರವಾಗಿದ್ದಂಥ ಪ್ರಭಾವಿ ನಾಯಕರುಗಳು ಏನು ಮಾಡಿದ್ರು, ಒತ್ತಡ ಏರಕ್ಕೆ ಶೇರ್ ಮಾಡಿದ್ರು. ಅವ್ರೇನು ಮಾಡಿದ್ರು, ಜನಾಂಗೀಯ ಘರ್ಷಣೆ ರೀತಿಯಲ್ಲಿ ಮಾಡಿಬಿಟ್ರು ಅದನ್ನು. ನನ್ನ ಜನಾಂಗ ಈ ಕಡೆ ನಿಲ್ಲಬೇಕು, ಇನ್ನೊಂದು ಜನಾಂಗ ಆ ಕಡೆ ಇರಲಿ ಅಂತ. ಸೊ ಈ ಎಲ್ಲ ಒಟ್ಟು ಸೇರಿದ್ದಂಥ ಹೋರಾಟಗಾರನ ಏನು ಮಾಡಿದ್ರು ಇವರು, ಕೊಡೋ ವಿರೋಧಿಗಳು. ಇವರು ಏನೂ ಸಿಕ್ಕಿಲ್ಲ. ನಾನು ಇವತ್ತು ಹೇಳ್ತೀನಿ, ಈ ಹೋರಾಟದಲ್ಲಿ ಹೋರಾಡಿದವರಿಗೆ ಏನೂ ಸಿಕ್ಕಿಲ್ಲ, ವಿಶೇಷ ಪದಕ ಕೊಟ್ಟಿಲ್ಲ.
ಈಗ ನಮ್ಮಲ್ಲೇ ಬಂದು ನೋಡಿದ್ರು ನೀವು, ನಮಗೆ ಯಾರಿಗೂ 100 ಎಕರೆ 150 ಎಕರೆ ತೋಟ ಸಿಕ್ಕಿಲ್ಲ, ನಮಗೆ ಯಾರಿಗೂ ವಿಶೇಷ ಪದಕ ಸಿಕ್ಕಿಲ್ಲ. ಅಮರಸೊಳ್ಳಿಯಲ್ಲಿ ಇವತ್ತೇನು ನಾವು ಕೂರ್ಗ್ ವಾರಿಯರ್ ಅಂತ ಸ್ಟಿಕ್ಕರ್ ಹಾಕೊಂಡಿದ್ದೀವಿ, ಅದು ಪದಕ ಬ್ರಿಟಿಷರು ಕೊಟ್ಟಿರುವಂಥದ್ದು. ಆ ಪದಕ ನಮಗೆ ಸಿಕ್ಕಿಲ್ಲ. ಈಗ ನಾವು ಬ್ರಿಟಿಷರ ಪರವಾಗಿದ್ದೀರಿ, ನಮಗೆ ಸಿಗಬೇಕಿತ್ತಲ್ಲ ಅದು. ನಮ್ಮ ತಾತ ಅವರು ಆಗಿನ ಕಾಲದಲ್ಲಿ ಸುಬೇದಾರು ಅಂದರೆ ಅವ್ರಿಗೆ ಸಿಗಬೇಕಿತ್ತಲ್ಲ, ದೊಡ್ಡ ಮನುಷ್ಯ. ಈ ಹೋರಾಟ ಇವತ್ತು ಕಣ್ಮರೆ ಆಗಿದೆ. ನಾನು ಹೇಳ್ತಾ ಇದ್ದೀನಿ, ಇದರ ಒಂದು ಮ್ಯೂಸಿಯಂ ಆಗಲೇಬೇಕು. ಕೊಡಗಿನಲ್ಲಿ ಈ ಹೋರಾಟಕ್ಕೆ ತುಂಬ ಬೆಂಬಲ ಕೊಟ್ಟಿದ್ದೀವಿ. ಕೊಡಗಿನಲ್ಲಿ ಈ ಹೋರಾಟ ಪ್ರಾರಂಭ ಆಗಿದ್ದಕ್ಕೆ 15 ದಿವಸ ಮಂಗಳೂರು ಸ್ವಾತಂತ್ರ್ಯವಾಗಿದ್ದಿದ್ದು. ಇಲ್ಲಾಂದಿದ್ರೆ ಮಂಗಳೂರಿಂದ ಬ್ರಿಟಿಷರನ್ನ ಓಡಿಸೋದು ಅಷ್ಟು ಸುಲಭದ ಕೆಲಸ ಇರಲಿಲ್ಲ. ಸೊ ಇದು ಒಂಥರ ತುಳುನಾಡು ಮತ್ತು ನಮ್ಮ ಕೊಡಗಿನ ಜನ ಒಟ್ಟು ಸೇರಿ ಹೋರಾಟ ಮಾಡಿದಂಥ ಒಂದು ಹೋರಾಟ. ಮೊದಲ ಸ್ವಾತಂತ್ರ್ಯ ಏನು ಹೋರಾಟ ಇದೆ ಅದಕ್ಕಿಂತ ಮುಂಚೆ ನಡೆದಿರುವಂಥ ಒಂದು ಹೋರಾಟ. ಈ ಬಗ್ಗೆ ತಿಳುವಳಿಕೆ ಕೊರತೆ ಇದೆಯಾ ಅಂತ ಜನರಿಗೆ? ತಿಳುವಳಿಕೆ ಕೊರತೆ ಅಂದರೆ ನಮ್ಮ ಇತಿಹಾಸ ರಚನೆ ಮಾಡಿದವರು ಅವ್ರೇನು ಮಾಡಿದ್ದಾರೆ ಅಂದರೆ, ಇವರು ಈ ಹೋರಾಟದಲ್ಲಿ ಭಾಗವಹಿಸಿದವರಲ್ಲ ಪಾಪದವರು, ಅವರೆಲ್ಲ ಪ್ರಭಾವಿಗಳಲ್ಲ. ಇವ್ರನ್ನ ಏನು ಮಾಡಿದ್ರು, ರೈತರಲ್ಲ ಇವರೆಲ್ಲ. ಇವ್ರನ್ನ ಏನು ಮಾಡಿದ್ರು, ಇವ್ರ ಬಗ್ಗೆ ಏನಕ್ಕೆ ಹೇಳೋದು, ಆ ಕೀಳರ್ಮೆ, ಅದಕ್ಕೆ ಬೇಡ ಅಂತ ಹೇಳ್ಬಿಟ್ಟು ಅದನ್ನ ಮೂಲೆ ಗುಂಪು ಮಾಡ್ಬಿಟ್ರು. ಒಂದು ಇತಿಹಾಸದಲ್ಲಿ ದಾಖಲಾಗಿ ಒಂದಷ್ಟು ಜನರಿಗೆ ತಿಳಿಸುವಂತ ಕೆಲಸ ಆದ್ರೆ ನೆನಪಿರುತ್ತೆ. ಇಲ್ಲಾಂದ್ರೆ ಈಗ ನೀವು ಮಾತಾಡ್ತಾ ಇದ್ದೀರಿ, ಮುಂದೆ ಹೋಗ್ತಾ ಹೋಗ್ತಾ ಮಾತಾಡೋರು ಅದನ್ನೇ ಹೇಳೋದು. ಈಗ ಸಂಗೊಳ್ಳಿ ರಾಯಣ್ಣ ಯಾರು ಅಂತ ನಿಮ್ಗೆ ಗೊತ್ತು, ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಯಾರು ಅಂತ ಗೊತ್ತು, ನಮ್ಮ ಉಳ್ಳಾಳದ ರಾಣಿ ಅಬ್ಬಕ್ಕ ಯಾರು ಅಂತ ಗೊತ್ತು. ನಮ್ಮ ಹೋರಾಟ ಯಾರಿಗೂ ಗೊತ್ತಿಲ್ಲ. ನಾನು ಅದೇ ಕೇಳ್ತೀನಿ, ಸ್ವಾತಂತ್ರ್ಯ ಹೋರಾಟದಲ್ಲಿ ನಮ್ಮ ಕೊಡಗಿನ ಎಷ್ಟು ಜನ ಪಾಲ್ಗೊಂಡಿದ್ದಾರೆ, ಎಷ್ಟು ಜನರ ಹೆಸರು ನಮ್ಮ ಕೊಡಗಿನ ಜನತೆ ಗೊತ್ತು, ಅದನ್ನೇ ಮೊದಲು ತಿಳ್ಕೊಳ್ಳೋಣ. ಪ್ರತೀಕ್ ಪನ್ನಣ್ಣವರಿಗೆ ಈ ಸಂಘಟನೆಗಳಲ್ಲಿ ಎಲ್ಲದರ ಒಂದು ಅರಿವಿತ್ತು, ಎಲ್ಲಿ ಹೋದರೆ ಹೆಂಗಾಗ್ಬೋದು, ರಾಜಕೀಯ ವ್ಯವಸ್ಥೆದು ಅರ್ಥಕೊಂಡಿದ್ರಿ. ಈ ನಡುವೆ ನಿಮಗೆ ರಾಜಕೀಯ ಎಂಟ್ರಿ ಆದ್ರಿ, ಅದು ಬೇಕಿತ್ತ? ಇದು ಯಾಕೆಂತಂದ್ರೆ ನೀವು ಆ ನಿಲುವು ವ್ಯಕ್ತಪಡಿಸುವ ಸಂದರ್ಭದಲ್ಲೂ ಕೂಡ ಅನೇಕ ರೀತಿಯಲ್ಲಿ ನಾನು ಸ್ನೇಹಿತರ ಜೊತೆ ಮಾತಾಡ್ಕೊಂಡಿದ್ದೆ. ಪ್ರತೀಕ್ ಇದು ರಾಜಕೀಯಕ್ಕೆ ಹೊಂದಾಣಿಕೆ ಆಗುವಂತಹ ಮನಸ್ಥಿತಿ ಅಲ್ಲ, ವ್ಯಕ್ತಿತ್ವ ಅಲ್ಲ, ಇವನಿಗೆ ಬೇಕಿತ್ತ ಅಂತ. ಹೌದು, ತುಂಬ ಜನ ಕೇಳಿದ್ದಾರೆ, ನೀವು ಹೇಳಿದ ಕರೆಕ್ಟ್. ಆ್ಯಕ್ಚುಲಿ ನಾನು ರಾಜಕೀಯ ಅದು ಕಾಂಗ್ರೆಸ್ ಪಕ್ಷ ಸೇರ್ತಾ ಇದ್ದೀನಿ ಅಂದಾಗ ನನ್ನ ಎಷ್ಟೋ ಜನ ಶಾಕ್ ಆಗ್ಬಿಟ್ರು. ನೀವು ದಿಢೀರ್ನಂತನೇ ಇಷ್ಟು ಸಲ ಪ್ರತಾಪ್ ಸಿಂಹ ಅವರ ಪರವಾಗಿ ಮಾತಾಡ್ತಿದ್ದಂಥ ವ್ಯಕ್ತಿ ದಿಢೀರ್ನಿ ಇವನು ಯಾವ ರೀತಿಯಾಗಿ ಕಾಂಗ್ರೆಸ್ ಪಕ್ಷ ಹೋಗ್ತಿದ್ದಾರೆ. ಅದಕ್ಕೆ ಒಂದು ಕಾರಣ ಏನು ಅಂದರೆ, ನಾನು ನಮ್ಮ ಮಾಜಿ ಶಾಸಕರುಗಳನ್ನ ದೂರಕ್ಕೆ ಹೋಗಲ್ಲ. ಏನಕ್ಕಂದರೆ ನಾನು ಅವ್ರನ್ನ ಎಷ್ಟು ಆಗುತ್ತೋ ಅಷ್ಟು ಕ್ರಿಟಿಸೈಸ್ ಮಾಡಿದ್ದೀನಿ, ರಸ್ತೆ ವಿಚಾರದಲ್ಲಿ, ಹಲವಾರು ವಿಚಾರಗಳಲ್ಲಿ. ಆ ವಿಚಾರದಲ್ಲಿ ತುಂಬ ಒಳ್ಳೆ ನಾಯಕರು ಅವರು. ಯಾವುದೇ ವಿಚಾರದಲ್ಲೂ ನಮ್ಮ ಮೇಲೆ ವೈಯಕ್ತಿಕವಾಗಿ ಯಾವುದೇ ಆರೋಪಗಳನ್ನಾಗಿರಲಿ ಟೀಕೆಯನ್ನಾಗಿರಲಿ ಮಾಜಿ ಶಾಸಕರು ಮಾಡಿರಲಿಲ್ಲ. ಹೊಸ ಶಾಸಕರು ಬಂದ ಮೇಲೆ ಅವರ ವ್ಯಕ್ತಿತ್ವ ನನಗೆ ತುಂಬ ಹಿಡಿಸ್ತು. ಮೊದಲನೇದಾಗಿ ಏನು ಅಂದರೆ, ಮಡಿಕೇರಿ ಕ್ಷೇತ್ರದ ಶಾಸಕರು ಇರ್ಬೋದು, ಇಲ್ಲ ನಮ್ಮ ವಿರಾಜಪೇಟೆ ಶಾಸಕರು ಇರ್ಬೋದು, ಅವರಿಗೆ ಜನರಿಗೆ ಮುಟ್ಟುವಂಥ ವ್ಯಕ್ತಿತ್ವ. ಅಂದರೆ ಯಾರೇ ವ್ಯಕ್ತಿ ಆಗಿದ್ರು ಅವ್ರ ಪರವಾಗಿ ಹೋಗಿ ಅಲ್ಲಿ ಅವ್ರ ಜೊತೆ ಮಾತಾಡುವಂಥ ಕೆಲಸವನ್ನು ಮಾಡಬಹುದು. ಸೊ ಒಂದು ಪರ್ಸ್ನಲ್ ಆಗಿ ನೋಡಿದ್ರು ಅವ್ರು ಒಳ್ಳೆ ವ್ಯಕ್ತಿತ್ವ ಅವ್ರದ್ದು. ಸೊ ಅವಾಗ ಏನು ಅನ್ನಿಸ್ತು ಅಂದರೆ, ಒಂದು ಬದಲಾವಣೆಯನ್ನು ಜನ ಬಯಸ್ತಿದ್ದಾರೆ, ಅವರಿಗೆ ಮೆಜಾರಿಟಿಯನ್ನು ಕೊಟ್ಟು ಹೊಸ ಶಾಸಕರನ್ನು ತಂದಾಗ ಜನನೇ ಆ ಒಂದು ತೀರ್ಮಾನವನ್ನು ಮಾಡಿದ್ದಂಥ ಸಂದರ್ಭದಲ್ಲಿ ನಾವು ಜನರ ತೀರ್ಮಾನಕ್ಕೆ ಬಗ್ಬೇಕು ಅಂತೇಳಿ ಇವ್ರು ಏನು ಕೆಲಸ ಮಾಡ್ತಿದ್ದಾರೆ ಶಾಸಕರುಗಳು, ಅವರ ಪರವಾಗಿ ನಿಂತ್ಕೊಂಡು ಅವ್ರಿಗೆ ಇನ್ನೂ ಸಪೋರ್ಟಿವ್ ಆಗಿ ಕೆಲಸ ಮಾಡೋಣ ಅಂತೇಳೋ ಒಂದು ಭಾವನೆಯಲ್ಲಿ ನಾನು ಸೇರಿಕೊಂಡೆ. ಸೊ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಸೇರಿಕೊಂಡಿದ್ದೆ. ಸೊ ಅದಾದಮೇಲೆ ಪಕ್ಷದಲ್ಲಿ ನಾನು ಏನು ಸ್ಥಾನಮಾನ ಕೇಳಿರಲಿಲ್ಲ, ಸಾಮಾನ್ಯ ಕಾರ್ಯಕರ್ತನ ಥರ ಇದ್ದೆ. ಅದು ಪಕ್ಷದಲ್ಲಿ ಯಾವುದೇ ರೀತಿಯ ತೊಂದರೆ ಆ ಥರ ಏನು ಇರಲಿಲ್ಲ. ಅಂದರೆ ಕಾಂಗ್ರೆಸ್ ಪಕ್ಷವನ್ನು ನಾನು ದೂರುವಂಥ ವ್ಯಕ್ತಿಯೂ ಕೂಡ ಅಲ್ಲ ಇವತ್ತು ಕೂಡ. ಏನಕ್ಕಂದರೆ ಕಾಂಗ್ರೆಸ್ ಪಕ್ಷ ನನ್ನ ವಾಕ್ ಸ್ವಾತಂತ್ರ್ಯ ಏನಿದೆ ಅದಕ್ಕೆ ಯಾವತ್ತೂ ಅಡ್ಡಿಪಡಿಸಿಲ್ಲ. ಈಗ ಅದ್ರ ಮಧ್ಯದಲ್ಲಿ ಒಂದು ವರ್ಷದಲ್ಲಿ ನಾನು ಏನೇನೋ ವಿಚಾರಗಳ ಬಗ್ಗೆ ಮಾತಾಡಿದ್ದೀನಿ, ಕೆಲವೊಮ್ಮೆ ಶಾಸಕರ ವಿರುದ್ಧನೇ ಮಾತಾಡಿದ್ದೀನಿ. ಅದನ್ನು ಶಾಸಕರುಗಳು ಕೂಡ ಓಪನ್ ಆಗಿ ಒಪ್ಕೊಂಡಿದ್ದಾರೆ. ಅವರು ಹೇಳಿದ್ದಾರೆ, ಪ್ರತೀಕ್ ಪನ್ನಣ್ಣ ನಮ್ಮನ್ನು ಓಪನ್ ಆಗಿ ಕ್ರಿಟಿಸೈಸ್ ಮಾಡ್ತಾರೆ ಅಂತ ಶಾಸಕರು ಹೇಳ್ತಾರೆ. ಅಂದರೆ ನಾನು ಶಾಸಕರಿಗೆ ಏನು ಗೌರವ ಕೊಡಬೇಕು, ಅದು ಮಾಜಿ ಶಾಸಕರುಗಳಿಗಿರ್ಬೋದು, ಇವಾಗ ಇರುವವರು ವಿಷಯಾಧಾರಿತವಾಗಿ ವಿಶ್ಲೇಷಣೆ ಅದರ ಬಗ್ಗೆ ಮಾತಾಡೋದು ಇದ್ದಿದೆ. ಆದರೆ ವೈಚಾರಿಕ ಬೇರೆ ಇದರಲ್ಲಿ ಕೆಲಸ ಆಗಬೇಕು ಅಂದರೆ ಆಗಲೇಬೇಕು. ಅದನ್ನು ನಾವು ಕಾಂಪ್ರಮೈಸ್ ಮಾಡ್ಕೊಂಡಿರೋಕ್ಕಾಗಲ್ಲ. ಸೊ ನಮ್ಮ ನಾಯಕರಾಗಿದ್ರು ನಮ್ಮ ನಾಯಕರನ್ನ ನಾವು ಕೇಳ್ತೀವಿ ಇದನ್ನು ಮಾಡಿ ಅಂತ. ಅವ್ರು ಒಳ್ಳೆ ರೀತಿಯಲ್ಲಿ ತೊಗೊಂಡು ಅವ್ರು ಮಾಡ್ತಾರೆ. ನಿಮಗೇನಾದ್ರು ಆಫರ್ ಕೊಟ್ಟಿದ್ರೆ ಏನಾದ್ರು ಪೊಸಿಷನ್ ಕೊಡ್ತೀನಿ ಅಂತ? ಇಲ್ಲ. ನಾನು ಸೇರ್ಬೇಕಾದ್ರೆ ನಾನು ಶಾಸಕರಿಗೆ ಅವರ ಪರವಾಗಿ ಕೆಲಸ ಮಾಡ್ತೀನಿ ಅಂತ ಅಷ್ಟೇ ಹೇಳಿದ್ದು. ಅಂದರೆ ಅವರ ಅಭಿವೃದ್ಧಿ ಕೆಲಸ ಕೈ ಜೋಡಿಸ್ತೀನಿ ಅಂತ. ನಾನು ಯಾವುದೇ ರೀತಿ 1 ವರ್ಷ ಆಯಿತು, ನಾನು ಇವಾಗಲೂ ಶಾಸಕರಿದ್ದಾರೆ, ಇಲ್ಲ ಜಿಲ್ಲಾಧ್ಯಕ್ಷರಿದ್ದಾರೆ, ನೀವು ಅವ್ರನ್ನ ಕೇಳ್ಬೋದು. ನಾನು ಅವ್ರ ಹತ್ರ ಏನೂ ಕೇಳಿಲ್ಲ. ನನಗೆ ಸ್ಥಾನಮಾನ ಬೇಕು, ಒಂದು ZP ಟಿಕೆಟ್ ಬೇಕು, TP ಟಿಕೆಟ್ ಏನೂ ಕೇಳಿಲ್ಲ ನಾನು. ಮತ್ತು ಅವರಿಂದ ನಾನು ಪರ್ಸ್ನಲ್ ಆಗಿ ನನ್ನ ಇದಕ್ಕೆ ಏನು ನಾನು ಮುಲಾಜಿ ಇಟ್ಕೊಂಡಿಲ್ಲ. ನನಗೆ ಬೇಡ ಅಂದರೆ ರಾಜೀನಾಮೆ ಕೊಟ್ಬಿಟ್ಟು ಆಚೆ ಬರ್ತೀನಿ ಅಷ್ಟೇ. ಬಂದೆ. ರಾಜೀನಾಮೆ ಕೊಟ್ಟ ಪ್ರಸಂಗ ಯಾಕಾಗಿ ಬಂತು?
ಪಕ್ಷದ ಸಮಸ್ಯೆ ಇರಲಿಲ್ಲ. ಇವತ್ತು ಪ್ರಾಬ್ಲಮ್ ಏನಾಗ್ಬಿಟ್ಟಿತ್ತು ಅಂದರೆ, ಶಾಸಕರದ್ದು ನಾನು ಏನು ಮಾಜಿ ಶಾಸಕರು ಅನುಭವಿಸ್ತಾ ಇದ್ರು, ಮಾಜಿ ಶಾಸಕರ ಸುತ್ತ ಏನು ಚಕ್ರವ್ಯೂಹ ಇತ್ತು, ಒಂದು ಜನರ ಹಿಂಡು, ಅವರು ಸಾಮಾನ್ಯ ವ್ಯಕ್ತಿಗಳು ಶಾಸಕರನ್ನ ಭೇಟಿಯಾಗಕ್ಕೆ ಬಿಡ್ತಾ ಇರಲಿಲ್ಲ. ಅವರು ಶಾಸಕರ ಸುತ್ತ ಏನು ಒಂದು ಕೋಟೆ ಕಟ್ಟಿದ್ರು ಅಂದರೆ, ಎಲ್ಲ ಚೆನ್ನಾಗಿ ನಡೀತಾ ಇದೆ, ನಿಮ್ಮ ತಪ್ಪೇ ಇಲ್ಲ ಅಂತ. ಅದೇ ರೀತಿಯ ಒಂದು ಕೋಟೆ ಇವತ್ತು ಇಲ್ಲಿ ನಡೀತಾ ಇದೆ. ನಾನು ಅದನ್ನು ಶಾಸಕರಿಗೆ ಓಪನ್ ಆಗಿ ಹೇಳಿದ್ದೀನಿ. ಸೊ ಶಾಸಕರ ಜೊತೆ ಮಾತಾಡಿದೆ. ನನಗೆ ಪಕ್ಷದಲ್ಲಿರ್ಬೇಕಾದ್ರೆ ಯೂತ್ ಕಾಂಗ್ರೆಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಅವರು ಹಲವಾರು ವಿಚಾರಗಳನ್ನ ಹೇಳ್ತಿದ್ರು. ನಮ್ಮ ಶಾಸಕರ ಮಧ್ಯೆ ಹಿಂಗೆ ಸೇರ್ಕೊಂಡಿದ್ದಾರೆ, ನಾವು ಪಕ್ಷದಲ್ಲಿ 20 ವರ್ಷ ಅಪೋಸಿಷನಲ್ಲಿದ್ದು ನಾವು ಕಷ್ಟಪಟ್ಟು ಎಲ್ಲ ಕೆಲಸ ಮಾಡಿದ್ರು ನಮಗೇನು ಕೊಡ್ತಾ ಇಲ್ಲ, ಎಲ್ಲ ಎಲ್ಲೋ ಅವರು ಏನು ಆ ಟೀಮ್ ಇದೆ ಅವರೇ ಇದು ಮಾಡ್ತಿದ್ದಾರೆ ಅಂತ. ಸೊ ನಾನು ಶಾಸಕರಿಗೆ ಹೇಳಿದೆ ಈ ವಿಚಾರ. ಸೊ ನಾನು ದಿಢೀರಂತ ತಗೊಂಡೆ ನನ್ನ ರಾಜೀನಾಮೆ ಏನಿತ್ತು ನಾನು ದಿಢೀರಂತ ತಗೊಂಡೆ. ಏನಕ್ಕಂದರೆ ಏನು ನನ್ನ ಪರವಾಗಿ ತಪ್ಪು ನಡೀತಾ ಇದೆ, ಆ ತಪ್ಪು, ಆ ಚಕ್ರವ್ಯೂಹ ಏನಿದೆ ಅದರಲ್ಲಿ ನಾನು ಸೇರಿಕೊಂಡು ನಾಳೆ ಜನರಿಗೆ ತೊಂದರೆ ಕೊಡೋಕ್ಕೆ ನನಗೆ ಇಷ್ಟ ಇಲ್ಲ. ನಾನು ಹೊರಗಡೆ ಬರ್ತೀನಿ, ನಾನು ಹೊರಗಡೆ ಬಂದು ಹೊರಗಡೆ ಇರ್ತೀನಿ. ಅವ್ರಿಗೇನು ಶಾಸಕರಿಗೆ ಏನು ಬೆಂಬಲ ಕೊಡಬೇಕು ಒಳ್ಳೆ ಕೆಲಸದಲ್ಲಿ, ಅದನ್ನು ಒಳ್ಳೆ ಕೆಲಸದಲ್ಲಿ ಬೆಂಬಲ ಕೊಡ್ತೀನಿ. ಇವಾಗಲೂ ಅವ್ರು ಏನು ಕೆಲಸ ಆಗಬೇಕು ಅದನ್ನು ಪ್ರಶ್ನೆ ಮಾಡೇ ಮಾಡ್ತೀನಿ. ಪಕ್ಷಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಹೇಳಿದೆ. ಏನಕ್ಕಂದರೆ ಪಕ್ಷದಲ್ಲಿ ಇದ್ದು ನಾನು ಸುಮ್ಮನೆ ಅಲ್ಲಿ ಇದ್ಕೊಂಡು ಕಷ್ಟ ಅದೇನೋ ಉಸಿರಾಡೋಕ್ಕಾಗದೇ ಇರೋ ಪರಿಸ್ಥಿತಿಯಲ್ಲಿ ಇದ್ಕೊಂಡು ಇಲ್ಲ ಸುಮ್ಮನೆ ಇದ್ಬಿಡೋಣ, ಒಂದು ಸ್ವಲ್ಪ ದಿವಸ ಹಿಂಗೆ ಬಕೆಟ್ ಇಟ್ಕೊಂಡು ಇದ್ಬಿಡೋಣ, ಸರಿಯಾಗ್ಬಿಡುತ್ತೆ, ನಾಳೆ ಒಂದು ಎಲ್ಲರ ಜೊತೆ ಚೆನ್ನಾಗಿದ್ಬಿಟ್ಟು ಒಂದು ZP ಟಿಕೆಟ್ ತೊಗೊಂಡು, ನಮ್ಗೆ ಅದು ಅವಶ್ಯಕತೆ ಇಲ್ಲ. ನಾವು ಎಲ್ಲೋ ZP ಟಿಕೆಟ್ ಬಂದು ನಮ್ಮ ಜನ ಗುರುತಿಸ್ಬೇಕು ಅಂತ ಹೇಳುವಂಥ ಇದಿಲ್ಲ. ಜನ ಆಲ್ರೆಡಿ ನಮಗೇನು ಪ್ರೀತಿ ಕೊಡ್ತಿದ್ದಾರೆ ಅದನ್ನು ಕೊಡ್ತಿದ್ದಾರೆ. ಅಧಿಕಾರ ಇದ್ದರೂ ಕೊಡ್ತಾರೆ, ಇಲ್ಲದೇ ಇದ್ದರೂ ಕೊಡ್ತಾರೆ. ಸೊ ಶಾಸಕರಿಗೂ ಕೂಡ ಮನವರಿಕೆ ಮಾಡಿಕೊಟ್ವಿ, ದಯವಿಟ್ಟು ಇದನ್ನು ಇದು ಮಾಡಿ, ಈ ಥರ ಚಕ್ರವ್ಯೂಹ ಸುತ್ಕೊಂಡಿದ್ದೀನಿ. ಶಾಸಕರು ಅದನ್ನು ಖಂಡಿತವಾಗಿ ನಾವು ಅದರ ಬಗ್ಗೆ ಇದು ಮಾಡ್ತೀವಿ. ಏನಾಗ್ಬಿಟ್ಟಿದೆ ಅಂದರೆ, ವಿಶೇಷವಾಗಿ ನಾನು ಯಾವ ಶಾಸಕರದು ಅಂತ ಹೇಳಲ್ಲ, ಅಂದರೆ ಅಲ್ಲಿಗೆ ಅದು ತುಂಬ ನಿಮಗೆ ಗೊತ್ತಾಗ್ಬಿಡುತ್ತೆ. ಬಟ್ ಒಬ್ಬರು ಶಾಸಕರ ಸುತ್ತ ಒಂದು ಜನಾಂಗದ ವ್ಯಕ್ತಿಗಳು ಒಂದು ಪಡೆ ಹಿಂಗೆ ಸೇರಿಕೊಂಡು ಅವ್ರು ಹೇಳಿದ್ದೇ ಜನಾಂಗದ ವಾಕ್ಯ, ಅವರು ಸರ್ಟಿಫಿಕೇಟ್ ಕೊಟ್ರೇ ಅವರು ಜನಾಂಗದವರು, ಆ ರೀತಿಯಾಗಿ ಹೇಳುವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಎರಡು ಜನಾಂಗಗಳ ಮಧ್ಯೆ ಘರ್ಷಣೆ ಇದ್ದಾಗ ಅಲ್ಲಿ ಒಂದು ಮನವರಿಕೆ ಮಾಡ್ಕೊಂಡು ಒಂದು ಇತ್ಯರ್ಥ ಮಾಡ್ಕೊಂಡು ಒಟ್ಟು ಸೇರಿ ಒಂದಾಗಿರುವ ಅಂತ ಹೇಳುವಾಗ ಇವ್ರು ಬಿಡಲ್ಲ, ಇವ್ರು ಬಿಡಲ್ಲ. ಇವ್ರೇನು ಮಾಡ್ತಾರೆ, ಇಲ್ಲ ಬೇಡ, ಇವರ ಓನ್ ಇಂಟ್ರೆಸ್ಟ್ಗೋಸ್ಕರ, ಇವರ ಓನ್ ಲಾಭಕ್ಕೋಸ್ಕರ ಎರಡು ಜನಾಂಗಗಳನ್ನು ಒಂದಾಗ ಬಿಡಲ್ಲ. ಅದು ಇವತ್ತು ನಡೀತಾ ಇರುವಂಥದ್ದು. ಇವ್ರು ಹೇಳಿದ್ದೇ ನಡಿಬೇಕು, ಇವ್ರು ಹೇಳಿದ್ದೇ ಸಂಸ್ಕೃತಿ, ಇವ್ರು ಹೇಳ್ದಂಗೆ ಎಲ್ಲರೂ ಬದುಕಬೇಕು, ಇವರು ಹಾಕಿರೋ ಬಟ್ಟೆನೇ ನಮ್ಮ ಉಡುಪು ಅಂತ ಅನ್ಕೋಬೇಕು, ಇವ್ರು ಮಾಡಿದ್ದೇ ಎಲ್ಲ ಅಂತ ಹೇಳೋದಾದರೆ ಅದನ್ನು ನಾವು ಸಮಾಜದ ಬಗ್ಗೆನೇ ಪ್ರಶ್ನೆ ಮಾಡ್ತೀವಿ. ನಮ್ಮ ಜನಾಂಗದಲ್ಲಿ ಹಿಂಗೆ ನಡಿಬೇಕಾದ್ರೆ ಪ್ರಶ್ನೆ ಮಾಡ್ತೀವಿ, ಸುಮ್ಮನೆ ಇರೋಕ್ಕಾಗತ್ತಾ? ನಾವು ಏನು ಜನರ ಹತ್ರ ಹೋಗ್ಬಿಟ್ಟು ನಮ್ಮ ಜನಾಂಗದ ಹೆಸರು ಹೇಳ್ಕೊಂಡು ದುಡ್ಡು ಮಾಡಿದ್ದೀವ? ಕಲೆಕ್ಷನ್ ಮಾಡಿಲ್ಲ ಇಲ್ಲಿ ತನಕ, ಒಬ್ಬರ ಕೈಯಿಂದನೂ ಒಬ್ಬರು ದುಡ್ಡು ಕೇಳಿಲ್ಲ ನಾವು. ಇವರು ಕಾರ್ಯಕ್ರಮ ಮಾಡಿದ್ದಾರೆ, ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡಿದ್ದಾರೆ, ಅಕೌಂಟ್ಸ್ ಜನರಿಗೆ ಕೊಟ್ಟಿದ್ದಾರೆ, ಎಷ್ಟು ಕೊಡಲಿ? ಅದನ್ನು ಕೊಡಲಿ, ಅದನ್ನು ಮಾತಾಡಲಿ. ನಾವು ಯಾರ ಕೈಯಿಂದನೂ ಕೇಳ್ಕೊಂಡಿಲ್ಲ. ನಾನು ಕಿಶೋರ್ ಸರ್ ಕೈಯಿಂದ ಏನೋ ಚಂದ ವಸೂಲಿ ಮಾಡಿದ್ರೆ ನಾನು ಕಿಶೋರ್ ಸರ್ಗೆ ಆನ್ಸರೇಬಲ್ ಆಗಿರ್ತೀನಿ ನಾಳೆ. ನಾನು ಏನಕ್ಕೆ ಖರ್ಚು ಮಾಡಿದ್ದೀನಿ ಅಂತ, ನಾನು ಯಾರ ಹತ್ರನೂ ಕೇಳಿಲ್ಲ. ನಮಗೆ ಕೊಡುವ ಲಿಪಿಯನ್ನು ನಾವು ಹಂಗೆ ಬೆಳೆಸಿದ್ದೀವಿ, ಜನ ಅವರ ಪ್ರೀತಿಯಲ್ಲಿ ಬೆಳೆಸ್ತಾ ಇದ್ದಾರೆ. ನಾವು ಯಾರ ಕೈಯಿಂದನೂ ದುಡ್ಡು ಯೂಸ್ ಮಾಡಿಲ್ಲ, ನಾವೇನಕ್ಕೆ ಮುಲಾಜು ಹಿಡ್ಕೋಬೇಕು? ಈ ಜನಾಂಗ ಒಡೆಯುವಂಥ ಕೆಲಸವನ್ನು ಮಾಡುವಂಥ ಜನ ಇದ್ದಾರಲ್ಲ, ಇವರನ್ನು ಶಾಸಕರು ದೂರ ಇಡಬೇಕು ಅಂತ ಶಾಸಕರಿಗೂ ಹೇಳಿದ್ದೀನಿ ನಾನು. ಇವರು ಯಾವ ರೀತಿಯ ಜನರು ಅಂದರೆ, ಇವತ್ತು ಶಾಸಕರ ಜೊತೆ ಇದ್ದಾರೆ, ಏನಕ್ಕಂದರೆ ಶಾಸಕರು ಪವರಲ್ಲಿದ್ದಾರೆ. ನೆಕ್ಸ್ಟ್ ಬರೋ ಚುನಾವಣೆಯಲ್ಲಿ ಇನ್ನೊಂದು ಪಕ್ಷದಿಂದ ಇನ್ನೊಬ್ಬ ಯಾರಾದರೂ ಅಭ್ಯರ್ಥಿ ಆ ಜನಾಂಗದವರು ಆದರೆ ಈ ಇರುವಂಥ ಶಾಸಕರನ್ನ ಬಿಟ್ಟು ಅವ್ರ ಪಕ್ಕ ಓಡ್ತಾರೆ. ಇನ್ನೊಂದು ಶಾಸಕರಿಗೂ ಹೇಳ್ಕೊಟ್ಟಿದ್ದೀನಿ, ಇವ್ರ ಕೆಲಸ ಎಲ್ಲಿ ತನಕ ಶಾಸಕರು ಮಾಡಿಕೊಡ್ತಾರೆ, ಇವ್ರ ಪರವಾಗಿ ಎಲ್ಲಿ ತನಕ ಶಾಸಕರು ಸುಮ್ಮನೆ ಇರ್ತಾರೆ, ಇವ್ರು ಏನೇನು ಮಾಡ್ತಾರೆ ಅದಕ್ಕೆ ಸುಮ್ಮನೆ ಇರ್ತಾರೆ, ಅಲ್ಲಿ ತನಕ ಇವರು ಸುಮ್ಮನೆ ಇರ್ತಾರೆ. ಯಾವಾಗ ಶಾಸಕರು ಇವ್ರ ವಿರುದ್ಧ ನಿಲ್ತಾರಲ್ಲ, ಅವಾಗ ನೋಡಿ ಇದೇ ಶಾಸಕರನ್ನ ಹೆಂಗೆ ತಿರುಗಿಸ್ತಾರೆ ಅಂತ, ಅವ್ರ ವಿರುದ್ಧನೇ ಮಾತಾಡ್ತಾರೆ. ನಮ್ಮದು ಆ ವ್ಯಕ್ತಿತ್ವ ಅಲ್ಲ. ನಾವು ಏನಿದ್ರು ಡೈರೆಕ್ಟಾಗಿ ಹೇಳ್ತೀವಿ. ನಾವು ರಾಜೀನಾಮೆ ಕೊಟ್ಟಾಗಲೂ ಶಾಸಕರು ಇರ್ಬೋದು, ನಮ್ಮ ಮಾಜಿ ವಿಧಾನ ಪರಿಷತ್ ಸದಸ್ಯರಾಗಿರುವಂಥ ವೀಣಾ ಎಚ್ ಮ್ಯಾಮ್ ಇರ್ಬೋದು, ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಧರ್ಮಜ ಅವರು ಇರ್ಬೋದು, ಮತ್ತು ಮಡಿಕೇರಿ ಬ್ಲಾಕ್ ಕಾಂಗ್ರೆಸ್ ಅವರು ಇರ್ಬೋದು, ಮತ್ತು ಹಲವಾರು ಜನ, ನಾನು ಹೆಸರು ಹೇಳೋಕ್ಕೆ ಹೋಗಲ್ಲ, ತುಂಬ ಜನ, ವಿರಾಜಪೇಟೆ ಬ್ಲಾಕ್ ಕಾಂಗ್ರೆಸ್ ಅವರೆಲ್ಲ ಫೋನ್ ಮಾಡಿ ದಯವಿಟ್ಟು ಪಕ್ಷದಿಂದ ಏನು ತೊಂದರೆ ಆಗಿಲ್ವಲ್ಲ, ಏನಕ್ಕೆ ಪಕ್ಷ ಬಿಟ್ಟು ಹೋಗ್ತಿದೆಯಾ, ಆ ರೀತಿಯ ಇದನ್ನು ಹೇಳಿದ್ರು. ಪಕ್ಷದಿಂದ ತೊಂದರೆ ಆಗಿಲ್ಲ, ಸರಿ, ಅದು ನಾನು ಒಪ್ಕೊಳ್ತೀನಿ. ಇವತ್ತು ಕೂಡ ಅವ್ನು ರೆಕಾರ್ಡ್ ಹೇಳ್ತಾ ಇದ್ದೀನಿ, ಪಕ್ಷದಿಂದ ತೊಂದರೆ ಆಗಿಲ್ಲ, ಅಲ್ಲಿರೋದ್ರಿಂದ ಸಮಸ್ಯೆ ಆಗ್ತಿರೋದು. ಇದು ಪಕ್ಷಕ್ಕೂ ಆಗ್ತಾ ಇದೆ, ಅಲ್ಲಿ ಪಕ್ಷದ ಸಾಮಾನ್ಯ ಕಾರ್ಯಕರ್ತನಿಗೂ ಆಗ್ತಾ ಇದೆ. ಸೊ ಇದನ್ನು ತಿದ್ಕೋಬೇಕು. ನಾನು ಶಾಸಕರು ತಿದ್ಕೋಬೇಕು ಅಂತ ಹೇಳಲ್ಲ, ಶಾಸಕರಿಗೆ ನಮ್ಗಿಂತ ಚೆನ್ನಾಗಿ ಎಲ್ಲ ಗೊತ್ತಿದೆ, ಅವರು ನಮ್ಗಿಂತ ಕಲ್ತವರು,
ಒಬ್ಬರು ಡಾಕ್ಟ್ರು, ಇನ್ನೊಬ್ರು ಲಾಯರ್, ಖ್ಯಾತ ಲಾಯರ್, ಅವ್ರಿಗೆ ಗೊತ್ತಿದೆ. ನಾನು ಹೇಳ್ಕೊಡೋಂಥದ್ದು ಏನಿಲ್ಲ ಅವ್ರಿಗೆ. ಅವ್ರು ಏನು ತೀರ್ಮಾನ ತಗೋತಾರೆ ಅವ್ರು ತಗೊಳ್ಳಿ, ಅದು ಅವ್ರಿಗೆ ಬಿಟ್ಟಂಥ ವಿಚಾರ, ನಾನು ಅದನ್ನು ಮಾತಾಡೋಕೆ ಹೋಗಲ್ಲ. ಬಟ್ ಶಾಸಕರು ಇವಾಗ 1,000 ಕೋಟಿ, ಇಬ್ಬರು ಶಾಸಕರು ಸುಮಾರು 2 ಕ್ಷೇತ್ರಕ್ಕೆ ಸೇರಿಸಿ ಒಂದು 2,000 ಕೋಟಿ ತಂದಿದ್ದಾರೆ. ಅವರು ಏನು ಕೆಲಸ ಮಾಡ್ತಿದ್ದಾರೆ. ಒಂದೇ ಟರ್ಮ್ನಲ್ಲಿ ಎಲ್ಲ ಕೆಲಸಗಳು ಒಂದೇ ಸಲ ಆಗಬೇಕು ಅಂದರೆ ಇಂಪಾಸಿಬಲ್. ನಾವು ಪ್ರಾಕ್ಟಿಕಲ್ ಆಗಿ ಅರ್ಥ ಮಾಡ್ಕೋಬೇಕು ಕ್ಷೇತ್ರ ಎಷ್ಟು ದೊಡ್ಡದಿದೆ ಅಂತ. ನಿಮಗೆ ವಿಶೇಷವಾಗಿ ಹೇಳಬೇಕು ಅಂದರೆ, ನಮ್ಮ ಕೊಡಗು ರಾಜ್ಯ ಆಗಿತ್ತಲ್ಲ 1956 ಇಸ್ವಿಯಲ್ಲಿ. ಆವಾಗ ರಾಜ್ಯಸಭೆ ಮತ್ತು ಲೋಕಸಭೆಗೆ 2 ಸದಸ್ಯರಿದ್ದರು ಕೊಡಗು ರಾಜ್ಯದಿಂದ. ಒಬ್ಬರು ಲೋಕಸಭೆಗೆ ನಿಡ್ಡೆಮಲೆ ಸೋಮಣ್ಣ ಅಂತ ಅರೆಭಾಷೆ ಜನಾಂಗದವರು, ಅವರು ಲೋಕಸಭೆ ಮೆಂಬರ್ ಆಗಿದ್ದರು. ರಾಜ್ಯಸಭೆಗೆ ಕೊಳ್ಳಿಮಡ ಕರಂಬಯ್ಯ ಅಂತ ಹೇಳ್ಬಿಟ್ಟು ಅಂತೂ ಅವರು ಮೆಂಬರ್ ಆಗಿದ್ದರು. ರಾಜ್ಯಸಭೆ ಲೋಕಸಭೆಯ ಡಿಬೇಟ್ಗಳ ಪ್ರತಿಗಳು ನನ್ನ ಹತ್ರ ಇದೆ. ಸ್ಟೇಟ್ ರಿಆರ್ಗನೈಸೇಷನ್, ಮರು ವಿಂಗಡಣೆ ಇದಾಗುತ್ತಲ್ವ, ನಾವು ಮೈಸೂರು ರಾಜ್ಯದ ಜೊತೆ ಸೇರ್ಕೋತೀವಲ್ಲ, ಅವಾಗ ಕಂಡೀಷನ್ ಹಾಕಿರ್ತಾರೆ, ಕೊಡಗು ಜಿಲ್ಲೆಯನ್ನು ಜಿಲ್ಲೆ ಅಂತ ಹೇಳಿ ಸಪ್ರೇಟ್ ಆಗಿಡಬೇಕು. ಏನಂದರೆ ಅಲ್ಲಿ ತನಕ ಏನಿರುತ್ತೆ ಅಂದರೆ, ಕೊಡಗು ರಾಜ್ಯವನ್ನು ಇದಕ್ಕೆ ಸೇರಿಸಿ ಮೈಸೂರು ಜಿಲ್ಲೆ ಜೊತೆ ವಿಲೀನ ಮಾಡ್ಬಿಡ್ತಿದ್ರು. ಕೊಡಗು ಅಂತ ಸಪ್ರೇಟ್ ಜಿಲ್ಲೆನೇ ಇರ್ತಿರ್ಲಿಲ್ಲ. ಇವ್ರು ಕಂಡೀಷನ್ ಹಾಕ್ತಾರೆ, ನಮ್ಮ ರಾಜ್ಯವನ್ನು ಕಿತ್ಕೋತಿದ್ದೀರಾ, ಜಿಲ್ಲೆಯಾಗಿ ಆದರೂ ನಮ್ಗೆ ಐಡೆಂಟಿಟಿ ಇಟ್ಟಿರಬೇಕು ಅಂತ. ಎರಡನೇದೇನು ಅಂದರೆ 5 ವಿಧಾನಸಭಾ ಕ್ಷೇತ್ರ ಇರಬೇಕು ಅಂತ. ಕೊಡಗು ರಾಜ್ಯ ಇದ್ದಾಗ 24 ಕ್ಷೇತ್ರ ಇತ್ತು, 24 MLA ಇದ್ರು, ಮಡಿಕೇರಿಗೆ ಬರ್ತಾ ಇದ್ರು, ಇಲ್ಲಿ ವಿಧಾನಸೌಧದಲ್ಲಿ ಕೂತ್ಕೋತಿದ್ರು, ನಮ್ಮ ಕೋಟೆ ಒಳಗಡೆ ಹಳೆ ವಿಧಾನಸಭಾ ಇದರಲ್ಲಿ. 24 ಹೋಗಿ 5 ಕೊಡಲೇಬೇಕು ಅಂತ ಹೇಳಿದ್ರು, ಒಪ್ಕೊಂಡ್ರು 5 ಕೊಡ್ತೀವಿ ಅಂತ. ಲಾಸ್ಟ್ಗೆ ಏನಾಯಿತು, 3 ಇತ್ತು. ನಿಮ್ಗೆ ಗೊತ್ತೇ ಇದೆ, ಸೋಮವಾರಪೇಟೆಯನ್ನು ನಾವು ಕಳ್ಕೊಂಡ್ವಿ. ಎಷ್ಟು ದುರಾದೃಷ್ಟ ಅಂದ್ಕೊಳ್ಳಿ. ಸೋಮವಾರಪೇಟೆ ಭಾಗದ ಎಷ್ಟು ನಾಯಕರಿದ್ದರು. ಇದು ಹೋದ್ಮೇಲೆ ಆ ಭಾಗದ ನಾಯಕರು, ಆ ಭಾಗದ ಒಂದು ಪ್ರಾಮುಖ್ಯತೆ ಏನಿದೆ ಅದು ಹೊಡೆತ ಬಿತ್ತು. ಇವತ್ತು ನಮ್ಗೆ 5 MLAಗಳು ಬೇಕೇ ಬೇಕು ಅಂತ ನಾನು ಹೇಳ್ತೀನಿ. ನೆಕ್ಸ್ಟ್ ಡಿಲಿಮಿಟೇಷನ್ ಆಗೋದಾದರೆ ಸೋಮವಾರಪೇಟೆ MLA ಆಗಬೇಕು, ಕುಶಾಲನಗರ ಒಂದು ಆಗಬೇಕು, ಮಡಿಕೇರಿ ಇರುತ್ತೆ, ವಿರಾಜಪೇಟೆ ಇರುತ್ತೆ, ಪೊನ್ನಂಪೇಟೆ ಇರುತ್ತೆ. 5 MLA ಇದ್ದರೆ ಮಾತ್ರ ನಮ್ಮ ಕೊಡಗು ಅಭಿವೃದ್ಧಿ ಆಗೋದು. ಇಲ್ಲ ಅಂದರೆ ನೀವು ಸುತಾರಾಮ ಒಂದು ದೇವ್ರನ್ನ ಕರ್ಕೊಂಡು ಬಂದು ಇಲ್ಲಿ MLA ಮಾಡಿದ್ರು ಇಲ್ಲ, ಆಗಲ್ಲ, ಕಷ್ಟ. ಅದು ಪ್ರಾಕ್ಟಿಕಲ್ ಆಗಿ ಎಲ್ಲರೂ ಅರ್ಥ ಮಾಡ್ಕೋಬೇಕು. ನಮ್ಮದು ಒಂದು ಕಿಲೋಮೀಟ್ರ್ ಮಾಡಬೇಕು ರೋಡು ಅಂದರೆ ಎಷ್ಟು ಕಷ್ಟ ಇದೆ. ತಡೆಗೋಡೆ ನಿರ್ಮಾಣ ಮಾಡಬೇಕು, ಅಲ್ಲಿ ಮತ್ತೆ ಇದು ಮಾಡಬೇಕು. ಮತ್ತು ನಮ್ಮದು ಮೇನ್ ಪ್ರಾಬ್ಲಮ್ ನೀವು ಹೇಳ್ದಂಗೆ ಇಲ್ಲಿ MLAಗಳ ಪ್ರಾಬ್ಲಮ್ ಅಲ್ಲ, ಕಾಂಟ್ರಾಕ್ಟರ್ಗಳ ಪ್ರಾಬ್ಲಮ್. MLAಗಳು ದುಡ್ಡು ಸ್ಯಾಂಕ್ಷನ್ ಮಾಡಿ ರೋಡ್ ಮಾಡಿರ್ತಾರೆ, 3 ತಿಂಗಳಲ್ಲಿ ರೋಡ್ ಹಾಳಾಗಿರುತ್ತೆ. MLA ದೂರಕ್ಕಾಗಲ್ಲ, ನೀವು ಕಾಂಟ್ರಾಕ್ಟರ್ನ ದೂರಬೇಕು. ಕಾಂಟ್ರಾಕ್ಟರ್ನ ದೂರಂಗಿಲ್ಲ. ಅವನಿಗೆ ಈಗ 1 ಲಕ್ಷ ಬಂದಂತ ಹೇಳಿದ್ರೆ ಅವನಿಗೆ ಸಿಗೋದು ಎಷ್ಟಲ್ಲಿ? ಅದರ ಹಿಂದಿನ ನಿಜ. ಈಗ ನಾನು ಹೇಳೋದು, ನಾನೀಗ ವ್ಯವಸ್ಥೆ ಸುಧಾರಣೆ ಆಗಬೇಕು. ಈಗ ನೀವೇನು ಒಂದು ಸಲ ಏನು ಕೆಲಸ ಮಾಡ್ತಿದ್ದೀರಾ ಅದನ್ನು ನಿಯತ್ತಾಗಿ ಮಾಡಿ. ಮಿನಿಮಮ್ 15 ವರ್ಷ ಆದರೂ ಬರಲಿ ಒಂದು ರೋಡು. PWD ಅವ್ರ ಜೊತೆ ಸಮಾನತೆ ಇಲ್ಲ, ಈ ರಸ್ತೆ ಮಾಡೋರು ಮತ್ತು ಫಾರೆಸ್ಟ್ ಅವ್ರ ಜೊತೆ ಸೇರಿ ಇಲ್ಲ. ಒಂದು ರಸ್ತೆ ಮಾಡ್ತಾ ಇದ್ದೀವಿ ಅಂದರೆ ಒಂದು ಕರೆಕ್ಟಾಗಿ ಸೆಸ್ಕಾಮ್ ಇರ್ಬೋದು, PWD ಇರ್ಬೋದು, ಫಾರೆಸ್ಟ್ ಅವ್ರು ಇರ್ಬೋದು, ಮರಗಳನ್ನು ಎಲ್ಲಿ ನೀರು ಬೀಳುತ್ತೆ ರೋಡ್ಗೆ ಕಪಾತ್ ಮಾಡಿ ಅದನ್ನು ಒಡೆದಾಕಿ ಬೇಡದೇ ಇರೋ ಮರನ ತೆಗಿಬೇಕು. ಮತ್ತು ಸೆಸ್ಕಾಮ್ನವರು ಯಾವ ಕಂಬ ಹೆಂಗೆ ಬಗ್ಗಿದೆ ಎಷ್ಟು ಡಿಸ್ಟೆನ್ಸಲ್ಲಿ ಇಡಬೇಕು ಅದನ್ನು ಬೇರೆ ಕಡೆ ಇಡಬೇಕು. ಎಲ್ಲೋ ಒಂದು ಸಣ್ಣ ರೋಡು ತಿರುವಿರುತ್ತೆ, ಅಲ್ಲೇ ಕಂಬ ಅಡ್ಡ ಇಟ್ಟಿರುತ್ತೆ. ರಾತ್ರಿ ಬಂದವನು ಗೊತ್ತೇ ಇರಲ್ಲ, ಅವನು ಕಂಬಕ್ಕೆ ಹೊಡ್ಕೊಳ್ಳೋದು. ಅದು ಹೇಳೋದು, ಈ ಸಾಮಾನ್ಯತೆ ಏನಿದೆ ಇದರ ಕೊರತೆ ಕೊಡಗು ಜಿಲ್ಲೆಯಲ್ಲಿ. ಮತ್ತು ನಾವು ಇನ್ನೊಂದು ಹೇಳ್ತೀನಿ, ಗಂಭೀರವಾಗಿ ಆರೋಪವನ್ನು ಮಾಡ್ತಾ ಇದ್ದೀನಿ, ಕೊಡಗು ಜಿಲ್ಲೆಗೆ ಬರಬೇಕು ಅಂತ ಅಧಿಕಾರಿ ವರ್ಗ ಇಷ್ಟಪಡ್ತಾರೆ. ಕೊಡಗಿನಲ್ಲಿ ನಿಮಗೆ ಕೂತ್ಕೊಂಡು ಆರಾಮಾಗಿ ಮಾಡುವಷ್ಟು ದುಡ್ಡು ಬೇರೆ ಎಲ್ಲೂ ಆಗಲ್ಲ. ನಾವೇನು ಹೇಳ್ತೀವಿ, 85% ಸಾಕ್ಷರತೆ ಇರುವಂಥ ಜಿಲ್ಲೆ ಅಂತ ಹೇಳ್ತೀವಿ ನಮ್ಮದು. ಮಂಗಳೂರು ಇದು ಬಿಟ್ಟರೆ ನಮ್ಮದು ಸೆಕೆಂಡು 3ನೇ ಇದು ಬರುತ್ತೆ. ಏನು ಪ್ರಯೋಜನ? ಅಲ್ಲಿ ನೀವು ಉತ್ತರ ಕರ್ನಾಟಕ ಆ ಕಡೆ ಹೋಗಿ ರೈತರು ಪಂಚೆ ಹಾಕೊಂಡು ಬಂದು ಮೊಬೈಲ್ ಹಿಡ್ಕೊಂಡು ಬಂದು ಕೊಳ್ಳಕ್ಕೆ ಪಟ್ಟಿ ಹಿಡ್ಕೋತಾರೆ ಅಧಿಕಾರಿಗಳದ್ದು. ಏನಕ್ಕೆ ಮಾಡಿಲ್ಲ? ನೀವು ಹಂಗೆ ಹಿಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ, ನಾನು ಹೇಳ್ತಾ ಇರೋ ಪ್ರಶ್ನೆ ಮಾಡಿ. ಇದು ಏನು ಪ್ರಶ್ನೆನೇ ಮಾಡಲಿಲ್ಲ ಅಂದರೆ, ಅಯ್ಯೋ ಒಂದು RTC ಇದು ಮಾಡಬೇಕು ಅಂದರೂ ಪ್ರಾಬ್ಲಮ್ಮೇ, ತಾಲೂಕು ಆಫೀಸ್ಗೆ ಹೋದರೂ ಪ್ರಾಬ್ಲಮ್ಮೇ, ಎಲ್ಲೆಲ್ಲೂ ಭ್ರಷ್ಟಾಚಾರ ಇದೆ. ಎಷ್ಟು ಯಾರಿಗೆ ದುಡ್ಡು ಕೊಡೋಕ್ಕಾಗುತ್ತೆ? ಭ್ರಷ್ಟಾಚಾರ ಅನ್ನೋದೊಂದು ಜೀವನದ ಭಾಗ ಆಗೋಗ್ಬಿಟ್ಟಿದೆ. ಹೌದು, ಆಗ್ಬಿಟ್ಟಿದೆ. ನಾನು ಇವತ್ತಾಗ್ತಿದೆ ಅಂತ ನಾನು ಹೇಳ್ತಿಲ್ಲ, ಮೊದಲಿಂದನೂ ಬರ್ತಾ ಇದೆ. ದಯವಿಟ್ಟು ಪಕ್ಷ ಮುಂದುವರಿಬೇಕು ಅಂತ ಸಾಕು. ಎಷ್ಟು ಅಂತ ಮಾಡ್ತೀರಾ? ಯಾರಿಗೋಸ್ಕರ ದುಡ್ಡು ಮಾಡ್ಕೋತೀರಾ? ನಾಳೆ ನಿಮ್ಮ ಅವಧಿ 60 ವರ್ಷಕ್ಕೆ ರಿಟೈರ್ಮೆಂಟ್ ಆಗುತ್ತೆ ತಾನೆ, ನಿಮ್ಮ ಮಕ್ಕಳು ಇದಕ್ಕೆ ಬರ್ತಾರೆ ಅಂತ ಹೇಳೋ ಗ್ಯಾರಂಟಿ ಇಲ್ಲ ತಾನೆ. ನಾಳೆ ನೀವು ಒಂದು ಅಧಿಕಾರಿ ಹತ್ರ ಹೋಗ್ಬೇಕು ತಾನೆ, ಅವರು ಅವಾಗ ಕೇಳಿದ್ರೆ ಏನು ಮಾಡ್ತೀರಾ? ನಾವು ಎಲ್ಲವನ್ನ ಇದೇ ರೀತಿಯಾಗಿ ಸ್ವಾರ್ಥ ಯೋಚನೆ ಮಾಡಿದ್ರೆ ಏನು ಅವೊಂದು ಬೆಟ್ಟ ಜಾರಿದ್ರೆ ಸ್ವಾರ್ಥ ಯೋಚನೆ ಮಾಡಿದವನು ಮಾಡದೇ ಇರೋನು ಎಲ್ಲ ಒಟ್ಟಿಗೆ ಹೋಗ್ಬಿಡ್ತಾನೆ. ನೀವು ರೋಡ್ ವಿಷಯ ಹೇಳಿದ್ರಿ, ಪ್ರತಿ ವರ್ಷ ಒಂದು 2-3 ವರ್ಷಕ್ಕೆ ಒಂದು ಡಾಂಬರೀಕರಣ ಮಾಡ್ತಾ ಇರ್ತಾರೆ. ಆ ರೋಡ್ ನಮಗೆ ಬಾಡಿಗೆ ಸಿಗೋದಿಲ್ಲ ಗೊತ್ತಾ? ನಮಗೆ ಆ ಮೇಲೆ ಹಾಕಿದೆಲ್ಲ ಕಿತ್ತೋಗಿ ಅಡಿಯಲ್ಲಿ ಉಳ್ಕೊಂಡಿರುತ್ತೆ.
ಆಗದು ಕ್ವಾಲಿಟಿ ನಮಗೆ ಗೊತ್ತಾಗುತ್ತೆ. ಹೌದೌದು. ಈಗ ನಾನು ಕಡಗದಳ್ಳಿ ರೋಡ್ ಹೇಳಿದೆ, ಈಗ ನಾವು ಬರೋತ್ತಿಗೆ ನನಗೆ ಒಂದು 10 ವರ್ಷದ ಹಿಂದೆ ಹಾಕಿದ ರೋಡ್ಗಳೇ ನನಗೆ ಗಟ್ಟಿ ಕಾಣ್ತಾ ಇರೋದು. ಹೌದು. ಈ ಮೇಲೆ ಸಿಪ್ಪೆ ಎಲ್ಲ ಹೋಗಿ ಕೆಳಗೆ ಉಳ್ಕೊಂಡಿರುತ್ತೆ. ಹೌದು. ಆ ಕ್ವಾಲಿಟಿಯನ್ನು ಕೊಟ್ಟರೆ ಒಂದಷ್ಟು ವರ್ಷ ಬಾಳಿಕೆ ಬರೋದು. ಹೌದು. ಇದು ನಾನು ಉದಾಹರಣೆ ಕೊಡ್ತೀನಿ. ನೀವೇನಾದರೂ ವಿರಾಜಪೇಟೆ ಕಡೆ ಹೋದರೆ ಕದ್ನೂರು ಅಂತ ಬರುತ್ತೆ ವಿರಾಜಪೇಟೆ. ಕದ್ನೂರಿಂದ ಸ್ಟ್ರೈಟ್ ಹೋದರೆ ವಿರಾಜಪೇಟೆ, ರೈಟ್ಗೆ ಹೋದರೆ ಚೇಣ್ಣೆ ಇದೆಲ್ಲ ಹೋಗುತ್ತೆ. ಆ ರಸ್ತೆ ಒಂದು 6-7 ಕಿಲೋಮೀಟರ್ ಇರ್ಬೋದು, ಕದ್ನೂರಿಂದ 4th ಮೈಲ್ ಅಂತ ಹೇಳುವಂಥ ಒಂದು ಊರಿಗೆ. ಆ ರಸ್ತೆಯಲ್ಲಿ ಹೋಗಿ ಒಂದು ನಮ್ಮ ಸನ್ಮಾನ್ಯ BT ಪ್ರದೀಪ್ನವರು ಇದ್ದಂಥ ಸಂದರ್ಭದಲ್ಲಿ ಆ ರಸ್ತೆ ಆಗಿರುವಂಥದ್ದು ನನಗೆ ಗೊತ್ತಿರೋ ಮಟ್ಟಿಗೆ. ಆ ಸಂದರ್ಭದಲ್ಲಿ ಆ ರಸ್ತೆ ಆಗಿದೆ. ಇವತ್ತು ಎಷ್ಟು ವರ್ಷ ಆಯಿತು ಅಂತ ನಿಮಗೆ ಗೊತ್ತಿದೆ. ಅಷ್ಟು ಸೂಪರಾಗಿದೆ ರೋಡು, ಒಂಚೂರು ಪ್ರಾಬ್ಲಮ್ ಆಗಿಲ್ಲ. ಆ ಕಾಂಟ್ರಾಕ್ಟರ್, ನಿಜ ಹೇಳ್ತೀನಿ, ನಾನು ಊರಲ್ಲಿ ಮಾತಾಡ್ಬೇಕಾದ್ರೆ ನಾನು ಹೇಳ್ತೀನಿ, ಆ ಕಾಂಟ್ರಾಕ್ಟರ್ ಸಿಕ್ಕಿದ್ರೆ ಅವ್ನು ಕಾಲು ಬಿದ್ದುಬಿಡ್ಬೇಕು ನಾವು. ಅಂಥ ಒಳ್ಳೆಯದು ಕಾಂಟ್ರಾಕ್ಟರ್. ಅವನು ಯಾರು ಅಂತ ಗೊತ್ತಿಲ್ಲ. ಅವ್ನು ಬಂದರೆ ನಾನೇ ಅವ್ರ ಜೊತೆ ಒಂದು ವಿಡಿಯೋ ಮಾಡಿ ದಯವಿಟ್ಟು ಈ ಕಾಂಟ್ರಾಕ್ಟರ್ನ ಕರ್ಕೊಳ್ಳಿ ಅಂತ ಹೇಳ್ತೀನಿ. ಅಷ್ಟು ಚೆನ್ನಾಗಿರೋ ರೋಡು ಕಿಶೋರ್ ಸರ್. ಅದೇ ನಾನು ನೋಡಿದ್ದೀನಿ, 3 ತಿಂಗಳು ಹಾಕಿರೋ ರೋಡು, 3 ತಿಂಗಳು ಹಿಂದೆ ಮಳೆಗಿಂತ ಮುಂಚೆ ಹಾಕಿರೋ ರೋಡು. ಏನು ಇದು ನಮ್ಮ ಯಾವ ಹೈವೇಗಳು ಚೆನ್ನಾಗಿದೆ ಅಂತೇಳಿ ನೀವು? ಈ ಮೈಸೂರಿಗೆ ಹೋಗೋದು NH ಆಗಿರೋದಕ್ಕೆ, ರಾಷ್ಟ್ರೀಯ ಹೈವೇ ಆಗಿರೋದಕ್ಕೆ, ಸುಳ್ಯ ಟು ಕುಶಾಲನಗರ ಅದು ಚೆನ್ನಾಗಿದೆ ಸ್ವಲ್ಪ. ಈ ಒಳಗಡೆ ರೋಡ್ ನೋಡಿ, ಮೇನ್ ರೋಡ್ ತಾನೇ ಇದು. ವಿರಾಜಪೇಟೆಯಿಂದ ಇರ್ಬೋದು, ಸೋಮವಾರಪೇಟೆ ಇರ್ಬೋದು, ಇದು ಮೇನ್ ರೋಡ್ ತಾನೇ. ಇದನ್ನ ಡೆವಲಪ್ ಆಗಲಿಲ್ಲ ಅಂದರೆ ಬೇಕಾದ್ರೆ ನನ್ಗೆ ಯಾವ ಮಟ್ಟಕ್ಕೆ ಬಂದ್ಬಿಟ್ಟಿದೆ ಅಂದರೆ, ಬೇಕಾದ್ರೆ ಖಾಸಗಿ ಅವರು ಕೊಟ್ಬಿಡಿ ಆ ರಸ್ತೆ ಡೆವಲಪ್ ಮಾಡೋಕ್ಕೆ, ಒಂದು 30 ರೂಪಾಯೋ 40 ರೂಪಾಯಿ ಟೋಲು ತಗೊಳ್ಳಿ, ನಿಯತ್ತಾಗಿ ರೆಡಿ ಮಾಡಲಿ. ಇವತ್ತು ಮಡಿಕೇರಿಗೆ ಬರಬೇಕು ಅಂದರೆ 40 ಮಿನಿಟ್ ಆಗಬೇಕು, 30 ಕಿಲೋಮೀಟರ್ದು. ಇಷ್ಟು ಬೇಕಾ ನಾವು ಮಡಿಕೇರಿಗೆ ಬರೋಕ್ಕೆ? ನಮ್ಗೆ ಬೇರೆ ಇದೂ ಇಲ್ಲ, ಆಪ್ಷನ್ನೂ ಇಲ್ಲ. ಬಸ್ಗಳು ಪಾಪ ಬಸ್ ಮಾಲೀಕರನ್ನ ಹೋಗಿ ಕೇಳಿ, ಅವ್ರ ಬಸ್ಗಳು ಆಕ್ಸಿಡೆಂಟ್ ಪ್ರಾಬ್ಲಮ್ ಏನು ಮಾಡ್ತೀರಾ? ಇನ್ನೊಂದು, ನೀವು ಪ್ರತಾಪ್ ಸಿಂಹ ಅವ್ರ ಜೊತೆ ಆ ಥರ ಆಗಿದೆ, ಭಾಳ ಕ್ಲೋಸ್ ಇದ್ರಿ. ಹೇಗೆ ಅದು ಅಲ್ಲಿಂದ ಇಲ್ಲಿಗೆ ಕಾಂಗ್ರೆಸ್ಸು ಇದು? ನಾನು BJPಯಲ್ಲಿ ನಾನು ಯಾವತ್ತೂ ಪ್ರಾಥಮಿಕ ಸದಸ್ಯತ್ವವನ್ನು ತೊಗೊಂಡಿರಲಿಲ್ಲ. BJP ಪರವಾಗೂ ಪಕ್ಷದಲ್ಲಿ ಇರಲಿಲ್ಲ. ಪ್ರತಾಪ್ ಸಿಂಹ ವ್ಯಕ್ತಿತ್ವ ಇವತ್ತು ಕೂಡ, ಪ್ರತಾಪ್ ಸಿಂಹ ಅವರು ಏನು ಅಭಿವೃದ್ಧಿ ಕಾರ್ಯ ಮಾಡಿದ್ದಾರೆ ಅದು ನಿಜವಾಗ್ಲೂ ನಾವೆಲ್ಲ ಮೆಚ್ಚಬೇಕಾಗಿರುವಂಥ ವಿಚಾರ. ನನಗೆ ಗೊತ್ತಿರೋ ಮಟ್ಟಿಗೆ ಇವಾಗ ಈ ಸಂಪಾಜೆಯಿಂದ ನಮ್ಮ ಈ ಸಂಪಾಜೆ ಘಾಟಲ್ಲಿರುವಂಥ ಮತ್ತು ಈ ಕಡೆ ಸುಂಟಿಕೊಪ್ಪ ಈ ಭಾಗದಲ್ಲಿ ಏನು ತಡೆಗೋಡೆಗಳು ನಿರ್ಮಾಣ ಮಾಡಿದ್ದಾರೆ ಅದನ್ನು ಕೂಡ ಅವರು ತುಂಬ ಇದು ಮಾಡಿದ್ದಾರೆ. ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ, ಅದು ಕೊಡಗಿಗೆ ಏನು ಸಂಬಂಧ ಅಂತ ನೀವು ಕೇಳ್ಬೋದು. ನಮ್ಮ ಎಷ್ಟೋ ಯುವಕರು ಅಲ್ಲಿ ಕೆಲಸ ಮಾಡ್ತಿದ್ದಾರೆ. ವಾರಾಂತ್ಯದಲ್ಲಿ ಅವ್ರು ಬಂದು ನಮ್ಮ ಜಿಲ್ಲೆಯಲ್ಲಿ ಇರ್ಬೋದು, ಬರೀ ಒಂದು 2.5-3 ಅವರ್ಸಲ್ಲಿ ಅವ್ರು ಬರ್ಬೋದು. ಅದೊಂದು ದೊಡ್ಡ ಬೆನಿಫಿಟ್ಟು ನಮಗೆ. ಎರಡನೇದೇನು ಅಂದರೆ, ಅವರು ಒಂದು ತಳಮಟ್ಟದಿಂದ ಬೆಳೆದಿದ್ದಂಥ ವ್ಯಕ್ತಿ, ಯಾರ ಒಂದು ಆಶೀರ್ವಾದದಿಂದ ಬೆಳೆದಂಥವ್ರಲ್ಲ, ಅವರ ಒಂದು ಸ್ವಂತ ಪ್ರಯತ್ನದಿಂದ ನಾಯಕರಾಗಿರುವಂಥ ವಿಚಾರ. ಸೊ ಆ ವಿಚಾರದಲ್ಲಿ ಅವರ ಕಾರ್ಯವೈಖರಿ ಅದೆಲ್ಲ ನೋಡಿದಾಗ ನಿಜವಾಗ್ಲೂ ಆ ವ್ಯಕ್ತಿಯನ್ನು ನಾನು ಇಷ್ಟಪಡ್ತೀನಿ. ಇವತ್ತು ಕೂಡ ನಾನು ಅವ್ರಿಗೆ ರೆಸ್ಪೆಕ್ಟ್ ಇದೆ, ಅವ್ರ ಬಗ್ಗೆ ಅಭಿಮಾನ ಇದೆ. ಕಾಂಗ್ರೆಸ್ ಸೇರೋ ಸಂದರ್ಭದಲ್ಲಿ ಏನಾದ್ರು ಸಜೆಷನ್ ಕೊಟ್ಟರೆ? ಇಲ್ಲ, ನಾವು ಕಾಂಗ್ರೆಸ್ ಸೇರ್ಬೇಕಾದ್ರೆ, ನಾನು ಕಾಂಗ್ರೆಸ್ ಸೇರಲು ನನ್ನ ಶಾಸಕರ ಜೊತೆ ಮೊದಲೇ ಮಾತಾಡ್ಕೊಂಡಿದ್ದೆ ಈ ವಿಚಾರದ ಬಗ್ಗೆ. ಸೊ ನಾನು ಮೊದಲ ಬಾರಿ ನಮ್ಮ ಶಾಸಕರಾಗಿರುವಂಥ ಪೊನ್ನಣ್ಣ ಅವ್ರ ಜೊತೆ ಮಾತಾಡ್ಬೇಕಾದ್ರೆ ನಾನು ಪೊನ್ನಣ್ಣ ಅವರಿಗೆ ನಾನು ಹೇಳಿದೆ ಈ ವಿಚಾರ. ನಾನು BJPಯಲ್ಲಿ ಇರಲಿಲ್ಲ, ಪ್ರತಾಪ್ ಸಿಂಹ ಅವರ ಪರವಾಗಿದ್ದೀನಿ. ಅವಾಗ ಅವರು ಸಂಸದರಾಗಿದ್ದರು ಇನ್ನೂ ಕೂಡ. ನಾನು ಅವಾಗಲೇ ಹೇಳಿದೆ ನಾನು ಅವ್ರಿಗೆ. ಸೊ ಅವ್ರಿಗೆ ಗೊತ್ತು, ಅವರು ಸಣ್ಣತನವನ್ನು ತೋರುವಂಥ ವ್ಯಕ್ತಿ ಅಲ್ಲ ಪೊನ್ನಣ್ಣ ಅವರು ಓಪನ್ ಮೈಂಡೆಡ್ ಆಗಿರುವಂಥ ಒಂದು ಒಳ್ಳೆ ವ್ಯಕ್ತಿ ಅವರು. ಸೊ ಅವ್ರಿಗೆ ಗೊತ್ತು. ಸೊ ನಾನಿವತ್ತು ಪರ್ಸ್ನಲ್ ಏನೇ ಇರ್ಬೋದು, ಪಬ್ಲಿಕ್ಕಲ್ಲಿ ಏನೋ ನಾವು ಇದು ಮಾಡ್ತೀವಿ, ಪರ್ಸ್ನಲ್ ಆಗಿ ನಾನು ಇವತ್ತು ಕೂಡ ಪ್ರತಾಪ್ ಸಿಂಹ ಅವ್ರ ಜೊತೆನೂ ಕಾಂಟ್ಯಾಕ್ಟ್ ಇದ್ದೀನಿ, ನಮ್ಮ ಪೊನ್ನಣ್ಣ ಅವ್ರ ಜೊತೆನೂ ಕಾಂಟ್ಯಾಕ್ಟ್ ಇದ್ದೀನಿ, ಮಂತ್ರಣ್ಣನ ಜೊತೆನೂ ಕಾಂಟ್ಯಾಕ್ಟ್ ಇದ್ದೀನಿ. ಸೊ ನಾನು ಅದರಲ್ಲಿ ಯಾವತ್ತೂ ಕೂಡ ಭೇದ ಭಾವ ಅದನ್ನು ಇಟ್ಕೊಂಡಿಲ್ಲ. ಏನಕ್ಕಂದ್ರೆ ಅವರು ಏನೋ ಒಳ್ಳೇದು ಕೆಲಸ ಮಾಡಿದ್ದಾರೆ ನಮ್ಮ ಕೊಡಗು ಜಿಲ್ಲೆಗೆ. ಯಾರೋ ಮಾಡಿದ್ಮೇಲೆ ಅವ್ರದ್ದು ಟರ್ಮ್ ಆದಮೇಲೆ ಅವ್ರನ್ನ ಮರೆಯುವಂಥ ವ್ಯಕ್ತಿ ನಾನಂತೂ ಅಲ್ಲ. ನನಗೊಂದು ವಿಶೇಷ ಅಧಿಕಾರ ಇರ್ತಿತ್ತು, ವಕ್ತಾರನಾಗಿ ನನಗೊಂದು ಅಧಿಕಾರ ಇರ್ತಿತ್ತು, ಅವಾಗ ನಾನು ಡಿಫೆಂಡ್ ಮಾಡ್ಕೋಬೇಕಾಗಿತ್ತು. ಅಧಿಕಾರ ಇಲ್ಲದೆ ಇದ್ದಾಗ, ಸಾಮಾನ್ಯ ಇದ್ದಾಗ ನನ್ನ ಅಭಿಪ್ರಾಯವನ್ನು ನಾನು ಮುಕ್ತವಾಗಿ ಹೇಳ್ಕೊತಿದ್ದೆ. ಈ ಪಕ್ಷ ರಾಜೀನಾಮೆ ಕೊಟ್ಟ ನಂತರದಲ್ಲಿ ಸ್ವಲ್ಪ ಹಿಂದುತ್ವದ ಕಡೆಗೆ ಒಲವು ಜಾಸ್ತಿ ಆಗ್ತಾ ಇದೆ, ಆ ರೀತಿಯ ಮಾತುಗಳು ಬರ್ತದೆ. ಕೇಸರಿ ಹಾಕಿದ್ದೀನಿ ಅಂತ ಕೇಳ್ತೇನೆ. ಕೇಸರಿದು ಏನು? ನಾನು ಪಕ್ಷ ಬಿಟ್ಟ ಮೇಲೆ ಕೇಸರಿನ ನಾನು ಯಾವತ್ತೂ ಬಿಟ್ಟಿಲ್ಲ. ಹಿಂದೂ ಧರ್ಮವನ್ನು ಯಾವತ್ತೂ ನಾನು ಬಿಡುವಂಥ ವ್ಯಕ್ತಿ ಅಲ್ಲ. ಪಕ್ಷಕ್ಕೂ ಧರ್ಮಕ್ಕೂ ಯಾವುದೇ ಇದಿಲ್ಲ. ನಾನು ಕಳೆದ 15 ವರ್ಷದಿಂದ ನಾನು ಯಾವತ್ತೂ ಪ್ರತಿ ಭಾನುವಾರ ದೇವಸ್ಥಾನಕ್ಕೆ ಹೋಗ್ತೀನಿ. ನನ್ನ ಒಂದು ಅರ್ಧ ಗಂಟೆ 3/4 ಗಂಟೆ ನಾನು ದೇವ್ರ ಜೊತೆ ಕಳಿತೀನಿ ವಾರದಲ್ಲಿ ಒಂದು ದಿವಸ. ಯಾವ್ದು ಟೆಂಪಲ್, ನಾನು ಏನೋ ಒಂದು ಜಾಗಕ್ಕೆ ಹೋಗ್ತಾ ಇದ್ದೀನಿ ಅಂದರೆ ಕೆಲವೊಮ್ಮೆ ಗಾಡಿ ಸೈಡಲ್ಲಿ ಯಾವ ಟೆಂಪಲ್ ಸಿಗುತ್ತೆ ಅಲ್ಲೇ ನಿಲ್ಲಿಸ್ಬಿಡ್ತೀನಿ. ದೇವರಲ್ಲಿ ನನಗೆ ಭೇದ ಭಾವ ಇದೆ, ಎಲ್ಲ ದೇವರನ್ನು ಪೂಜೆ ಮಾಡ್ತೀನಿ. ಸೊ ಹಂಗಾಗಿ ನಾನು ಕೇಸರಿ ಹಾಕುವಂಥದ್ದು ನನಗೆ ಯಾರೋ ಒಬ್ಬರು ಒಂದು ಇದು ಕೊಟ್ಟರು, ಸಜೆಷನ್ ಕೊಟ್ಟರು. ನಾನು ಕೇಸರಿನೂ ಹಾಕ್ತೀನಿ,
ವೈಟು ಕುರ್ತಾನೂ ಹಾಕ್ತೀನಿ. ಸೊ ಇವತ್ತು ಕೇಸರಿ ಹಾಕೋ ಬಂದಿದ್ದೀನಿ ಅಷ್ಟೇ. ಸೊ ಕೇಸರಿ ಹಾಕು ನಿಮ್ಗೆ ಚೆನ್ನಾಗಿ ಕಾಣ್ಬೋದು ಅಂತ ಹೇಳೋರು. ಸೊ ನಾನು ಈ ವೈಟ್ ಕೇಸರಿ ಪ್ಯಾಂಟ್ ಕೇಸರಿ ಶರ್ಟ್ ಹಾಕಿ ನೋಡೋಣ ಅಂತ ಹೇಳ್ಬಿಟ್ಟು ಹಂಗೆ ಹಾಕಿದ್ದೀನಿ ಅಷ್ಟೇ. ಬಟ್ ಸನಾತನ ಧರ್ಮ ಯಾವತ್ತೂ ನನ್ನ ಒಂದು ಅದು ನನಗೆ ನೆಮ್ಮದಿ ಕೊಡುವಂಥ ವಿಚಾರ. ನಾನು ಅದನ್ನ ಬಿಡುವಂಥ ವಿಷಯನೇ ಇಲ್ಲ. ಯಾರು ಕೂಡ ಪಕ್ಷದಲ್ಲಾಗಿರಲಿ ಯಾರೇ ಆಗಿರಲಿ ಯಾರು ಅದ್ರ ಬಗ್ಗೆ ಧರ್ಮದ ಬಗ್ಗೆ ಮಾತಾಡಲ್ಲ. ನಾನು ಕಾಂಗ್ರೆಸ್ಸಲ್ಲಿದ್ದೆ, ಕಾಂಗ್ರೆಸ್ಸಲ್ಲಿ ಹಲವಾರು ಜನ ಇದ್ದಾರೆ, ಮುಸಲ್ಮಾನರು ಇದ್ದಾರೆ, ಕ್ರೈಸ್ತರು ಇದ್ದಾರೆ. ಯಾರು ಕೂಡ ನಾವು ಕೇಸರಿ ಹಾಕೊಂಡೋದು ಕೇಳೋದು ಇಲ್ಲ, ಕೇಳೋದೇ ಇಲ್ಲ. ಈಗ ಮುಸಲ್ಮಾನರು ಅವರ ಏನು ಇದು ಪಾಲಿಸ್ತಾರೆ, ಕ್ರಿಶ್ಚಿಯನ್ಸ್ ಅವ್ರದ್ದು ಪಾಲಿಸ್ತಾರೆ, ನಾವೇನು ಕೇಳೋದು. ಸೊ ಪ್ರತಿಭಟನದ ಆಸಕ್ತಿಗಳೇನಿದ್ದಾವೆ ಈ ರಾಜಕೀಯ ಬಿಟ್ಟು? ನಾನು ಆಸಕ್ತಿ ತುಂಬ ಇದೆ. ನಾನು ಒಂದೊಂದ್ಸಲಿ ಬರೀತೀನಿ, ಮತ್ತು ಕೆಲವು ಪುಸ್ತಕಗಳನ್ನು ಓದ್ತೀನಿ, ವಿಶೇಷವಾಗಿ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನು. ಮತ್ತು ಕೆಲವೊಮ್ಮೆ ನನಗೆ ಲೈಫಲ್ಲಿ ಬ್ರೇಕ್ ಬೇಕು ಅಂತಂದಾಗ ನಾನೇ ಗಾಡಿ ತಗೊಂಡು ಎಲ್ಲಾದರೂ ನನಗೆ ಜನರ ಮಧ್ಯೆ ಇರೋದಕ್ಕೆ ಇಷ್ಟ ಆಗಲ್ಲ. ಕೆಲವೊಮ್ಮೆ ಏನಾಗುತ್ತೆ ಅಂದರೆ ನಾನೇನೋ ಪರಿಸರದ ಬಗ್ಗೆ ಎಲ್ಲಾದರೂ ಕೂತ್ಕೊಳ್ಬೇಕು, ಏಕಂತ 1-1.5 ಗಂಟೆ ಸುಮ್ಮನೆ ಕೂತ್ಕೋಬೇಕು. ನೀವು ಮನೇಲಿ ಜಗಳ ಆದಾಗ ಒಂದೊಂದ್ಸಲಿ ಮಾಡಲ್ಲ. ಸೊ ಜಗಳ ಮಾಡಿ ಸುಮ್ಮನೆ ಇನ್ನೂ ಹೆಚ್ಚು ಮಾಡ್ಕೊಳಕ್ಕಿಂತ ಸುಮ್ಮನೆ ಎಲ್ಲೋ ಆಚೆ ಹೋಗಿ ಒಂದು ಸ್ವಲ್ಪ ಫ್ರೆಶ್ ಆಗಿ ಆಮೇಲೆ ಬಂದು ಬೇಕಾದ್ರೆ ಒಂದು ಸಾರಿ ಹೇಳಿ ಕಾಂಪ್ರಮೈಸ್ ಮಾಡ್ಕೋಬೋದಲ್ಲ ಅಂತ. ಸೊ ನನಗೆ ಅದೊಂದು. ಮತ್ತು ಕೆಲವೊಮ್ಮೆ ಪೇಂಟಿಂಗ್ಸ್ ಅದೆಲ್ಲ ಮಾಡ್ತಾ ಇದ್ದೆ, ಅಂಥ ದೊಡ್ಡ ಪೇಂಟರ್ ಏನಲ್ಲ. ಬಟ್ ಈ ಸಾಫ್ಟ್ವೇರ್ಸ್ನ ಯೂಸ್ ಮಾಡೋಕ್ಕೆ ತುಂಬ ಇಷ್ಟ ನನಗೆ. ಅಂದರೆ ಹೊಸ ಹೊಸ ಸಾಫ್ಟ್ವೇರ್ನ ನೋಡೋದು, ಅದ್ರ ಬಗ್ಗೆ ಬರ್ತೀನಿ. ಈ ಸ್ಪೋರ್ಟ್ಸ್ ಇಂಥ ಆಕ್ಟಿವಿಟಿ ಸ್ಪೋರ್ಟ್ಸ್ ಹಾಕಿಯಲ್ಲಿ ನೀವು ನಾರ್ಮಲ್ ನೀವು ಹೇಳ್ತೀರಿ ಹಾಕಿಯಲ್ಲಿ ಕೊಡೋರು ಜಾಸ್ತಿ. ಬಟ್ ನನಗೆ ಹಾಕಿ ಅಷ್ಟು ಇಷ್ಟ ಇಲ್ಲ, ಟಚ್ಚು ಇಲ್ಲ, ಇಷ್ಟನೂ ಇಲ್ಲ ನನಗೆ. ಬೇರೆಯವ್ರು ಆಡೋರು ಆಡಲಿ, ನನಗೆ ಇಷ್ಟ ಇಲ್ಲ. ನಾನು ಫುಟ್ಬಾಲ್ ತುಂಬ ಇಷ್ಟ, ತುಂಬ ಇಷ್ಟ. ಯಾಕಂದರೆ ಹಾಕಿಗೆ ಒಂದು ಸ್ಟಿಕ್ ಹಿಡ್ಕೋಬೇಕು, ಬಗ್ಬೇಕು, ತುಂಬ ಎಫರ್ಟ್ ಬೀಳುತ್ತೆ. ಫುಟ್ಬಾಲ್ ಆದರೆ ಒಂದೇ ಚೆಂಡು ಎಲ್ಲರದ್ದು ಸೇರಿ ಹಾಕ್ಬಿಟ್ಟು ಒಂದು ಚೆಂಡು ತಗೊಂಡ್ರೆ ಆಯಿತು. ಸೊ ಅದಕ್ಕೆ ಫುಟ್ಬಾಲ್ ನನಗೆ ತುಂಬ ಇಷ್ಟ. ಮತ್ತು ಮಳೆಗಾಲದಲ್ಲಿ ಎನಿ ಟೈಮ್ ಎಲ್ಲಿ ಬೇಕಾದ್ರೂ ಆಡ್ಬೋದು ಫುಟ್ಬಾಲ್. ಸೊ ಅದಕ್ಕೆ ಫುಟ್ಬಾಲ್ ಇಷ್ಟ. ಸಿಂಗಿಂಗ್ ಸಾಫ್ಟ್ವೇರ್ಗಳನ್ನ ಯೂಸ್ ಮಾಡೋದು ಅಂತ ಹೇಳಿದ್ರಿ. ನಿಮ್ಮ ವಿಡಿಯೋಗಳಲ್ಲಿ ಕೂಡ ನೋಡ್ತಾ ಇರ್ತೀವಿ, ನೀವು ಬೇರೆ ಬೇರೆ ರೀತಿಯಾಗಿ ಎಡಿಟಿಂಗ್ ಎಲ್ಲ ಮಾಡ್ತಾ ಇರ್ತೀರಾ. ಹೇಗೆ ಸ್ಟುಡಿಯೋ ಇಟ್ಕೊಂಡಿದ್ದೀರಾ? ಸಾಫ್ಟ್ವೇರ್ ಯಾವ್ದು ಯೂಸ್ ಮಾಡ್ತೀರಿ? ಕ್ಯಾಮರಾ ಯಾವ್ದು ಯೂಸ್ ಮಾಡ್ತೀರಿ? ಸೊ ನಾನು ಕ್ಯಾಮ್ರಾ ಯೂಶಲಿ ಫೋನ್ ಯೂಸ್ ಮಾಡ್ತಾ ಇದ್ದೆ. ಇವಾಗಷ್ಟೇ ಸೋನಿ ಕ್ಯಾಮ್ರಾ ವಿಡಿಯೋ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸೋನಿ ತೊಗೊಂಡೆ ನಾನು. ಸೊ ಅದಾದಮೇಲೆ ಮೈಕ್ಸು ಇದು ನಾರ್ಮಲ್ ಆಗಿ, ಅಂದರೆ ನಾವು ಮಾತಾಡೋದು ನಮ್ಮ ಮುಖ ಏನಿದೆ ಸ್ವಲ್ಪ ಚೆನ್ನಾಗಿ ಕಾಣಲಿ, ಸೊ ಮಾತಾಡೋದು ಸ್ವಲ್ಪ ಜನರಿಗೆ ಕ್ಲಿಯರಾಗಿ ಕೇಳಲಿ ಅಂತ ಹೇಳ್ಬಿಟ್ಟು ಇದು ಮಾಡ್ತಾ ಇದ್ವಿ. ಸೊ ಎಡಿಟಿಂಗ್ ಎಲ್ಲ ಮೊದಲೇನಾಗ್ತಿತ್ತು ಅಂದರೆ ಲ್ಯಾಪ್ಟಾಪಲ್ಲಿ ಮಾಡಬೇಕಾಗಿತ್ತು. ಸೊ ಎಡೋಬ್ ಪ್ರೀಮಿಯರ್ ಪ್ರೋ, ಆಫ್ಟರ್ ಎಫೆಕ್ಟ್ಸು ಅದೆಲ್ಲ ತುಂಬ ಖರ್ಚಾಗುತ್ತೆ. ಸೊ ಅಷ್ಟೆಲ್ಲ ಸ್ಪೆಂಡ್ ಮಾಡೋದು ನಾಟ್ ವರ್ತ್ ಅಂತ ಆಯಿತು ನನಗೆ. ನಾವು ಮಾತಾಡೋ ಕಾಸ್ಗಳು ಇಷ್ಟು ಸಾಫ್ಟ್ವೇರ್ ಸ್ಪೆಂಡ್ ಮಾಡಿಕೊಂಡು ಏನು ಪ್ರೈಸ್. ಸೊ ಏನು ಮಾಡಿದೆ, ಫ್ರೀ ಸಾಫ್ಟ್ವೇರ್ಸು ವಿಡಿಯೋ ಪ್ಯಾಡು ಅದು ಇದೆಲ್ಲ ಯೂಸ್ ಮಾಡಿಕೊಂಡು ಕ್ರ್ಯಾಕ್ ವರ್ಷನ್ ನಿಮ್ಗೆ ಬರುತ್ತೆ, ಅದನ್ನೆಲ್ಲ ಯೂಸ್ ಮಾಡ್ತಾ ಇದ್ವಿ. ಆಮೇಲೆ ಏನಾಯಿತು, ಆಂಡ್ರಾಯ್ಡಲ್ಲೇ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಆ್ಯಪ್ಸೇ ಯೂಸ್ ಮಾಡ್ಕೊಂಡು ಎಲ್ಲ ಇದು ಮಾಡ್ತಿದ್ವಿ. ಒಂದು ವೀಡಿಯೋನ ತೆಗೆದಾದ್ಮೇಲೆ ಅದನ್ನು ಟ್ರಾನ್ಸ್ಫರ್ ಮಾಡ್ಕೊಂಡು ಫೋನಲ್ಲಿ ಎಲ್ಲ AI ಬಂದಮೇಲೆ ಏನು ಮಾಡೋಕ್ಕಾಗಲ್ಲ, ಎಲ್ಲ ಫೋನಲ್ಲೇ ಮಾಡ್ಕೊಬಿಡ್ತೀನಿ ಇವಾಗ. ಸೊ ಒಂದು ವೀಡಿಯೋ ತೆಗಿಯೋಕ್ಕೆ ಒಂದು 5 ನಿಮಿಷ 10 ನಿಮಿಷ ಅಂತ ಇಟ್ಟರು, ಎಡಿಟಿಂಗ್ ಮಾಡೋಕ್ಕೆ ಒಂದು 10 ಮಿನಿಟ್ಸ್ ಇಟ್ಕೊಂಡ್ರು, ಒಂದು 20-25 ಮಿನಿಟ್ಸಲ್ಲಿ ಸಬ್ ಟೈಟಲ್ಸ್ ಎಲ್ಲ ಹಾಕಿ ವಿಡಿಯೋ ಮಾಡೋದು ನೀವು ಮಾಡ್ಕೊಳ್ತೀರಾ? ತುಂಬ ಸಲ ಏನಾಗ್ಬಿಡುತ್ತೆ ಅಂದರೆ ಕೆಲವೊಂದು ವಿಚಾರಗಳ ಬಗ್ಗೆ ಆ ಟೈಮಲ್ಲಿ ಮಾತಾಡಬೇಕು, ಆ ಟೈಮಲ್ಲಿ ಮಾತಾಡಲಿಲ್ಲ ಇರಲ್ಲ. ಸೊ ಅವಾಗ ಏನಾಗ್ಬಿಡುತ್ತೆ, ಅಯ್ಯೋ ದಿಢೀರನೇ ಒಂದೊಂದ್ಸಲಿ ಏನಾಗ್ಬಿಡುತ್ತೆ, ನೀವು ಹೇಳ್ದಂಗೆ ಟ್ರೈಪೋಡ್ ಮರ್ತೋಗಿರುತ್ತೆ, ಕ್ಯಾಮ್ರಾ ಮರ್ತೋಗಿರುತ್ತೆ. ಈ ವಿಷಯದ ಹೆಂಗೆ ಮಾತಾಡೋದು, ಏನೋ ಒಂದು ಮಾಡೋಣ, ಒಂದು ಮಾರದ ಕೊಂಬೆ ಸೈಡಲ್ಲೋ ಎಲ್ಲೋ ಕಾಫಿ ಕೊಡೋ ಸೈಡಲ್ಲೋ ಇಟ್ಕೊಂಡು ಓಕೆ ಆ ಕೊಂಬೆಯಲ್ಲಿ ಇಟ್ಕೊಂಡು ಒಂದು ವಿಡಿಯೋ ಮಾಡಿ ಜನ ಏನು ಮಾಡ್ತಾರೆ ಅಂದರೆ ಫಸ್ಟು 2-3 ಸೆಕೆಂಡ್ ಮಾತ್ರ ನಿಮ್ಮ ಮುಖ ನೋಡ್ತಾರೆ, ಆಮೇಲೆ ಏನು ಮಾಡ್ತಾರೆ ಫೋನ್ನಲ್ಲಿ ಇಟ್ಬಿಟ್ಟು ವಾಯ್ಸ್ ಕೊಟ್ಬಿಟ್ಟು ಅವ್ರು ಬೇರೆ ಕೆಲಸ ಮಾಡ್ತಾರೆ, ಕೇಳ್ತಾರೆ ಇರ್ತಾರೆ. ಸೊ ಅದಕ್ಕೆ ಓಕೆ ಪರವಾಗಿಲ್ಲ, ಏನೋ ಹಂಗೆ ಜನರನ್ನ ಮೂರ್ಖರಾಗಿ ತಿಳ್ಕೊಬಾರ್ದು, ಜನನೂ ಸ್ವಲ್ಪ ಇಂಟೆಲಿಜೆಂಟ್ ಇದ್ದಾರೆ, ಜನರು ಅವ್ರ ಟೈಮು ಕೂಡ ಅವ್ರ ಟೈಮ್ ಇಂಪಾರ್ಟೆಂಟ್. ಸೊ ನಮ್ಮನ್ನು ನೋಡ್ಕೊಂಡೆ ಏನೋ ಅವ್ರಿಗೆ ಹಣ ಸಿಗಲ್ಲ, ಅವ್ರಿಗೇನೋ ಇದು ಮಾಡಲ್ಲ. ಒಂದು ಮನೋರಂಜನೆ ಇರ್ಬೋದು, ಒಂದು ವಿಶೇಷ ತಿಳ್ಕೊಳ್ಳೋ ವಿಚಾರದಲ್ಲಿ ಇರ್ಬೋದು ಅವರು. ಸೊ ನಮ್ಮ ಪಾಡ್ಕಾಸ್ಟ್ ನೋಡೋದು ಸುಮಾರು ಜನ ಅದೇ ರೀತಿ ಹೇಳ್ತಾ ಇರ್ತಾರೆ, ಸ್ವಲ್ಪ ಲೆಂತ್ ಇರುತ್ತೆ, ನಾವು ಕುಕಿಂಗ್ ಮಾಡ್ತಾ ಯಾವ್ದೋ ಒಂದು ಮೂಲೆಯಲ್ಲಿ ಪ್ಲೇ ಮಾಡಿ ಇಟ್ಟಿರ್ತೀನಿ ಮೊಬೈಲಲ್ಲಿ, ಕೇಳ್ಕೊಂಡು ಕುಕಿಂಗ್ ಮಾಡೋದು. ಪಾಡ್ಕಾಸ್ಟು ವಿಶೇಷವಾಗಿ ನಾವು ನಾರ್ಮಲಿ ಈಗ ಪಾಡ್ಕಾಸ್ಟ್ ಇದೆಯಲ್ಲ, ಈಗ ನಿಮ್ಮದು ಕೂರ್ಗ್ ಬಸ್ದು ಪಾಡ್ಕಾಸ್ಟು ನಾನು ತುಂಬ ಕೇಳ್ತೀನಿ, ತುಂಬ ಖುಷಿಯಾಗುತ್ತೆ ಅದನ್ನು ನೋಡ್ಬೇಕಾರೆ. ಸೊ ಏನೋ ಒಂದು ಈಗ ನಾನು ಜೀಪ್ ತೊಳ್ಕೊಂಡು ಕಾರ್ಗೆ ತೊಳ್ಕೊಂಡು ನಿಮ್ಮ ಪಾಡ್ಕಾಸ್ಟ್ ಹಾಕ್ಕೊಂಡು ಹಂಗೆ ಕೇಳ್ತಾ ಇರ್ತೀವಿ. ಸೊ ಅದು ಆ ರೀತಿ ನೋಡಿದ್ರೆ ಒಂಥರ ತುಂಬ ಖುಷಿಯಾಗುತ್ತೆ. ಸೊ ಜನನೂ ಅದೇ ರೀತಿಯಾಗಿ ತುಂಬ ಜನರು ಮಾಡ್ತಾರೆ. ಜನರು ಕೂಡ ಅವ್ರದ್ದು ಕೆಲಸನೂ ಆಗಬೇಕು, ಜೊತೆಗೆ ಏನಾದ್ರು ಬೇರೆ ಆಲ್ಟರ್ನೇಟಿವ್ ಒಂದು ಸಣ್ಣ ಇರೋದಕ್ಕೆ ರೇಡಿಯೋ ಕೇಳ್ಕೊಂಡಿರೋ ಕೆಲಸ ಮಾಡ್ತಾ ಇದ್ವಿ. ಅದೇ ರೀತಿ ಈಗ ಇದ್ರಲ್ಲಿ ನಾವಿಬ್ರು ಮಾತಾಡ್ತಾ ಇದ್ವಿ, ಅದು ಬಿಟ್ಟು ನಾವು ಕುಣಿಯಕ್ಕಾಗೋದಿಲ್ಲ, ವಾಯ್ಸೇ ಕೇಳಬೇಕು.
ಜನರು ಕೂಡ ಅಪ್ಡೇಟ್ ಆಗ್ತಾ ಅಪ್ಡೇಟ್ ಇರ್ತಾರೆ. ಆಗ್ತಾ ಇರ್ತಾರೆ. ನಮಗೂ ಕೂಡ ಒಂದಷ್ಟು ಜನ ನೋಡ್ದಂಗೂ ಆಗುತ್ತೆ, ಜನರು ತಲುಪದಂಗೂ ಆಗುತ್ತೆ. ಒಂದು ಒಳ್ಳೆ ಪ್ರಯತ್ನ ನಮ್ಮ ಕೊಡಗು ಮಾಧ್ಯಮದ ಒಂದು ಇತಿಹಾಸದಲ್ಲಿ ಒಂದು ಪಾಡ್ಕಾಸ್ಟ್ ಅಂತ ಒಂದು ಬಂದಂಥದ್ದು. ನಿಜವಾಗ್ಲೂ ನಾವು ಕೂರ್ಗ್ ಬಸ್ ಅವರಿಗೆ ತುಂಬ ಖುಷಿಯಾಗುತ್ತೆ. ನಾನು ಇನ್ಫ್ಯಾಕ್ಟ್ ಆಲ್ ದಿ ಬೆಸ್ಟ್, ಇನ್ನೂ ಚೆನ್ನಾಗಿ ಮಾಡಿ ಅಂತ ನಾನು ಹೇಳಕ್ಕೆ ಆ್ಯಕ್ಚುಲಿ ಪ್ರತೀಕ್ ಅವ್ರನ್ನ ಹಿಂದೆ ಒಂದು 2 ತಿಂಗಳ ಹಿಂದೆ ನಾವು ಅಪ್ರೋಚ್ ಆಗಿದ್ವಿ. ಅವರು ಮಡಿಕೇರಿಗೆ ಅಲ್ಲ, ಈ ಕೊಡಗಿಗೆ ಬರ್ತಾ ಇರಲಿಲ್ಲ. ಹಂಗೆ ಈಗ ಬಂದಾಗ ಗ್ಯಾಪಲ್ಲಿ ಸಿಕ್ಕಿದ್ರು, ಕ್ಯಾಚ್ ಹಾಕೊಂಡಿದ್ದೀವಿ. ಇದರ ಆಚೆಗೆ ಪ್ರತೀಕ್ ಪೊನ್ನಣ್ಣವರಿಗೆ ದೂರದೃಷ್ಟಿ ಏನಿದೆ? ನಿಮ್ಮ ಭವಿಷ್ಯದಲ್ಲಿ ಏನಾದ್ರು ಒಂದು ಕನಸ್ಕೊಂಡಿದ್ರೆ ಹಿಂಗೆ ಆಗಬೇಕು, ವ್ಯಕ್ತಿಗತವಾಗಿ ಅಥವಾ ಸಂಘಟನಾತ್ಮಕವಾಗಿ? ವ್ಯಕ್ತಿಗತವಾಗಿ ಕೆಲವು ಬದಲಾವಣೆಗಳನ್ನು ಇನ್ನೂ ತರಿಸ್ಕೋಬೇಕು ಅಂತ ಅನಿಸುತ್ತೆ. ಏನಕ್ಕಂದರೆ ನಮಗೆಲ್ಲ ಹೇಳ್ಕೊಡೋರಿಲ್ಲ, ನಾವೇ ಅನುಭವಗಳಿಂದ ಕಲ್ತ್ಕೋಬೇಕಾಗತ್ತೆ ಅಷ್ಟೇ. ಸೊ ಕೆಲವು ಅನುಭವಗಳು ಕೈಯಾಗಿ ನನಗೆ ಪಾಠ ಮಾಡಿರೋದ್ರಿಂದ ನಾನು ಕೆಲವು ನನ್ನ ನಿರ್ಧಾರಗಳನ್ನು ಬದಲಾಯಿಸಬೇಕು, ಹೋಗೋ ರೀತಿಯನ್ನು ಬದಲಾಯಿಸಬೇಕು. ಮತ್ತು ಸ್ಪೀಡ್ ಅಂತ ಅನಿಸಿದೆ ನಿಮ್ಮದು? ಸ್ಪೀಡ್ ಅಂತ ತುಂಬ ಅನಿಸಿದೆ. ಏನಕ್ಕಂದರೆ ತುಂಬ ಜನರು ಹೇಳ್ತಾರೆ ನೀನು ಕಣ್ಣಿಗೆ ಬಿದ್ಕೋತಿದೀಯಾ, ತುಂಬ ಕಣ್ಣಿಗೆ ಬೀಳ್ತೀಯಾ. ನಾನು ವೈಯಕ್ತಿಕವಾಗಿ ಜನರನ್ನ ಟಾರ್ಗೆಟ್ ಮಾಡಲಿಲ್ಲ ಅಂದರು ಜನ ನಿನ್ನ ಒಳ್ಳೇದೋ ಕೆಟ್ಟದೋ ನೋಡ್ತಾ ಇರ್ತಾರೆ, ಲೈವ್ ಲೈಟಲ್ಲಿ ಇರ್ತಾ ಇದೆಯಾ. ಇನ್ನು ಕೆಲವರು ಹೇಳ್ತಾರೆ ನೀನು ಪ್ರಚಾರ ಪ್ರಿಯ ಅಂತ. ನನಗೆ ಅದು ಯಾವ ರೀತಿ ಅಂತ ಅರ್ಥ ಆಗ್ತಾ ಇಲ್ಲ. ನನ್ನ ಫೇಸ್ಬುಕ್ ಪುಟದಲ್ಲೋ ನನ್ನ ಸೋಷಿಯಲ್ ಮೀಡಿಯಾ ಪುಟದಲ್ಲೋ ನಾನು ಹಾಕ್ಕೊಂಡ್ರೆ ಅದು ಯಾವ ರೀತಿಯಾಗಿ ಪ್ರಚಾರ ಪ್ರಿಯ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ. ನಾನು ಎಲ್ಲೋ ಫ್ಲೆಕ್ಸ್ಗಳನ್ನು ಹಾಕಿಲ್ಲ, ಈ ಪೇಪರ್ಗಳಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿಲ್ಲ. ಅದು ಕೊಟ್ಟರೆ ಪ್ರಚಾರ ಪ್ರಿಯ ಅಂತ ಅನ್ನಿಸ್ಬೋದು. ನನ್ನ ಇದರಲ್ಲಿ ನಾನು ಹಾಕ್ಕೊಂಡ್ರೆ ಅದೇನು ಪ್ರಚಾರ ಪ್ರಿಯ ಅನ್ನೋಂಥದ್ದು ಎನಿವೇಸ್ ಜನರಿಗೆ ಏನು ಬೇಕಾದರೂ ಹೇಳುವಂಥ ವಾಕ್ ಸ್ವಾತಂತ್ರ್ಯ ಇದೆ, ಅವ್ರು ಹೇಳಲಿ. ಸೊ ಕೆಲವು ತೀರ್ಮಾನಗಳನ್ನು ಮಾಡ್ಕೊಂಡಿದ್ದೀನಿ. ವೈಯಕ್ತಿಕವಾಗೂ ಕೂಡ ನಮ್ಮ ಹಳ್ಳಿಯಲ್ಲಿ ಒಂದು ಮನೆ ಕಟ್ಟಿಸ್ಕೋಬೇಕು ಅಂತ ಒಂದು ಆಸೆ ಇದೆ. ಆ ಮನೆಯನ್ನು ಕಟ್ಟಿಸೋ ಶೈಲಿ ಹಳೇ ಪುರಾತನ ಶೈಲಿ ಏನಿದೆ ಆ ಶೈಲಿಯಲ್ಲಿ ಒಂದು ಮನೆ ಕಟ್ಟಿಸ್ಕೋಬೇಕು. ಐನ್ ಮನೆ ಶೈಲಿಯಲ್ಲಿ ಒಂಥರ ಹಿಂದಿನ ಮನೆಗಳು. ಹೌದು ಹೌದು. ಅಂದರೆ ಇವಾಗ ಏನಾಗ್ಬಿಟ್ಟಿದೆ, ಕೊಡಗು ಜಿಲ್ಲೆಯಲ್ಲಿ ಒಂಥರ ಎಲ್ಲ ಈ ಬೆಂಗಳೂರು ಸ್ಟೈಲಲ್ಲಿ ಕಟ್ತಾ ಇದ್ದಾರೆ, ಅಂದರೆ ಕಾಸ್ಮೋಪಾಲಿಟನ್ ಸ್ಟೈಲಲ್ಲಿ ಕಟ್ತಾ ಇದ್ದಾರೆ. ಅದು ಒಂದು ಮನೆ ಅಂತ ಇರ್ಬೋದು ಅಷ್ಟೇ. ನಮ್ಮ ಹಳೆ ಕಾಲದ ಒಂದು ಆ ಶೈಲಿ ಇದ್ದರೆ ಅದು ಒಂಥರ ನಮ್ಮ ಮನಸ್ಸಿಗೆ ತಂಪಾದಂಥ ಒಂದು ಶಾಂತಿಯನ್ನು ಕೊಡುವಂಥ ಜಾಗ ಆಗ್ಬೋದು ಅಂತ ಹೇಳುವಂಥದ್ದು ನನ್ನ ಒಂದು ಅಭಿಪ್ರಾಯ. ಸೊ ಅದನ್ನು ಕಟ್ಟಿಸ್ಬೇಕು ಅಂತಿದ್ದೀನಿ. ಇನ್ನೆಲ್ಲ ದೇವ್ರಿಗೆ ಬಿಟ್ಟಿದ್ದೀನಿ. ದೇವ್ರೇನು ಮುಂದಿನ ಜೀವನ ನಿಮ್ಮದು ಬೆಂಗಳೂರಲ್ಲಿ ಮೂವ್ ಆಗುತ್ತಾ ಅಥವಾ ಬ್ಯಾಕ್ ಟು ಹಳ್ಳಿಗೆ ಬರ್ತೀರಾ? ಊರಲ್ಲೇ ಮುಂದುವರಿಸ್ಬೇಕು ಅಂತ ಏನಾದ್ರು ಒಂದು ಆಸೆ ಇದ್ದೇ ಇರುತ್ತೆ ಸಹಜವಾಗಿ ನಿಮ್ಮದು? ನನ್ನ ಜೀವನ ಅಂದರೆ ನಾನು ಒಂದೇ ಜಾಗಕ್ಕೆ ಸೀಮಿತ ಆಗೋಕ್ಕೆ ಇಷ್ಟ ಇಲ್ಲ. ನನಗೆ ಇವತ್ತು ಕೊಡಗು ಇದ್ದೀನಿ, ನಾಳೆ ಬೆಂಗಳೂರು ಇರ್ಬೋದು, ನಾಳೆ ಡೆಲ್ಲಿ ಇರ್ಬೋದು. ಅದು ಯಾವ ಥರ ಹೋಗ್ಬೇಕು ಅಂತ ಹೇಳುವಂಥದ್ದು ಅದು ಹರಿತಾ ಇರಬೇಕು ಜೀವನ. ನಾನು ಹೊಸ ಹೊಸ ಜಾಗಗಳನ್ನು ನೋಡಬೇಕು. ಎಲ್ಲ ಜಾಗಗಳನ್ನ ನೋಡಿದ್ರೂ ಕೂಡ ಮನಸ್ಸಿಗೆ ಶಾಂತಿ ಬೇಕು ಅಂತಂದಾಗ ನಮ್ಮ ಕೊಡಗಲ್ಲೇ ಇರಬೇಕು ಅಂತ ಹೇಳುವಂಥ ಒಂದು ಭಾವನೆ ಬರುತ್ತೆ. ಬಟ್ ಪರ್ಮನೆಂಟಾಗಿ ಮೋಸ್ಟ್ ಆಫ್ ದ ಟೈಮ್ ಕೊಡಗಿನಲ್ಲೇ ಇರಬೇಕು ಅಂತ ಅನ್ಸುತ್ತೆ. ಪ್ರತೀಕ್ ಪೊನ್ನಣ್ಣವರಿಗೆ ಇಲ್ಲಿವರೆಗಿನ ಜೀವನದಲ್ಲಿ ಆದಂತಹ ಅತ್ಯಂತ ಕಹಿ ಘಟನೆ ಅಂತ ಏನಾದರೂ ಇದ್ದರೆ? ನಾವಂದರೆ ಹಾಸ್ಟೆಲಲ್ಲಿ ಬೆಳೆದಿರೋದ್ರಿಂದ ಒಬ್ಬನೇ ಎಲ್ಲ ವಿಚಾರಗಳನ್ನು ತಗೊಂಡು ಆ ನೋವುಗಳನ್ನು ಸಂತೋಷಗಳನ್ನು ಒಬ್ಬನೇ ಅನುಭವಿಸಿ ಹೊರಗೆ ಇದ್ದಾಗ ಈ ಯಾರು ಏನು ಕೊಟ್ಟರು ನಮಗೇನು ಅನಿಸಲ್ಲ. ಈಗ ನನಗೆ ಗೊತ್ತಿಲ್ಲ ನೀವು ಹಾಸ್ಟೆಲಲ್ಲಿ ಇದ್ದೀರಾ ಅಂತ. ಹಾಸ್ಟೆಲಲ್ಲಿ ಯಾವ ರೀತಿಯಾಗಿ ನಿಮ್ಮನ್ನು ಬೈಯೋದು, ನಿಮ್ಮ ಬಗ್ಗೆ ಏನೇನೋ ಅಪಹಾಸ್ಯ ಮಾಡೋವಂಥದ್ದು, ರ್ಯಾಗಿಂಗು ಅದೆಲ್ಲ ಇರ್ತಾಯಿತ್ತು. ಅದನ್ನೆಲ್ಲ ದಾಟಿ ಬಂದಾದಮೇಲೆ ಆ ಒಂದು ಸಂದರ್ಭದಲ್ಲಿ ಏನು ಇಲ್ಲದೇ ಇದ್ದಾಗಲೂ ಕೂಡ ನಾವು ಅಷ್ಟು ಗಟ್ಟಿಯಾಗಿದ್ವಿ ಅಂದಮೇಲೆ ಇವಾಗ ಎಲ್ಲ ಇದ್ಮೇಲೆ ಗಟ್ಟಿಯಾಗಿರೋದಕ್ಕೆ ಏನು ಭಯ ಅಂತ ಅನಿಸುತ್ತೆ ನಮಗೆ. ಅತ್ಯಂತ ಖುಷಿ ಕೊಡುವ ಘಟನೆ ಅಂತ ಏನೋ ಇದ್ದರೆ, ಘಟನೆ ಅಥವಾ ಪ್ರಸಂಗ ಸನ್ನಿವೇಶ? ಅದು ಇವಾಗ ನಾನು ಒಂದು ವಿಷಯ ಹೇಳಲಿಲ್ಲ ಅಂದರೆ ನೋಡಿದವ್ರಿಗೂ ಸಿಟ್ಟು ಬರುತ್ತೆ. ಸೊ ಅತ್ಯಂತ ಖುಷಿ ಕೊಟ್ಟಿರೋ ಘಟನೆ ಅಂದರೆ ನನ್ನ ಮದುವೆ ಆಗಿದ್ದು. ಮಗು ಆಗಿರೋದು ಅಫ್ಕೋರ್ಸ್. ಮದುವೆ ಆದಮೇಲೆ ಅದು ಫಸ್ಟ್ ಇದು ಮದುವೆ ಆಗಿರೋದು, ಆಮೇಲೆ ಮಗು ಆಗಿರೋದು. ಅದು ಒಂದು ಯಾರಿಗಾದರೂ ಕೂಡ ಪ್ರೈಸ್ಲೆಸ್ ಇಮೋಷನ್ ಅದು. ಇನ್ನೊಂದು, ನಿಮಗೆ ಜೀವನದಲ್ಲಿ ಏನಾದರೂ ತೀರಾ ಕಷ್ಟದ ಪರಿಸ್ಥಿತಿ ಅಂತ ಬಂದಿದೆಯಾ? ದುಡ್ಡಿಲ್ಲದೆ ಏನೋ ಒಂದು ಸಿಚುವೇಶನ್ ಇರುತ್ತೆ, ಕೈಲಿ ಏನೂ ದುಡ್ಡು ಇರೋದಿಲ್ಲ, ಅಂತಹ ಸನ್ನಿವೇಶ ಎದುರಾಗಿದೆ ಯಾವತ್ತಾದರೂ? ನಾನು ಓದ್ತಿರ್ಬೇಕಾದ್ರೆ ಅನಿಸಿದ್ದೆ. ಅಂದರೆ ಕೆಲವರು ಅನ್ಕೋತಾರೆ ಕಾಫಿ ಗಿಡದಲ್ಲಿ ಕಾಫಿ ತೋಟ ಇರೋರು ಎಲ್ಲರೂ ದೊಡ್ಡ ಮನುಷ್ಯರು ಅನ್ಕೋತಾರೆ. ಆ ಥರ ಇರಲಿಲ್ಲ. ನಾನು ಅದೇ ಹೇಳಿದೆ, ನಮ್ಮ ಅಪ್ಪನಿಗೆ ಡ್ರೈವಿಂಗ್ ಗೊತ್ತಿರಲಿಲ್ಲ. ಸೊ ಅದಕ್ಕೆ ನಮ್ಮ ಮನೇಲಿ ಗಾಡಿನೂ ಇರಲಿಲ್ಲ ಅಂತ. ನಮಗೆ ಒಂದು 2,000 ರೂಪಾಯಿ ಪಾಕೆಟ್ ಮನಿ ಕೊಡ್ತಾಯಿದ್ರು. ಆ 2,000ದಲ್ಲಿ ಮಂಗಳೂರಿನಲ್ಲಿ ಒಂದು ತಿಂಗಳು, ಅದು ನಿಮ್ಗೆ ಗೊತ್ತೋ ಅವಾಗ ಈ ಐಡಿಯಾ ಹಚ್ಚು ಆ ಸ್ಕ್ರ್ಯಾಚ್ ಮಾಡೋ ರೀಚಾರ್ಜ್ ಇದು ಅದೆಲ್ಲ ಬರ್ತಾ ಇತ್ತು. ಸೊ ಟಾಕ್ ಟೈಮ್ ಅಷ್ಟೇ ಸಿಗ್ತಾ ಇದ್ದಿದ್ದು. ಸೊ ಆ ಸಂದರ್ಭದಲ್ಲಿ ಸ್ವಲ್ಪ ಆ ದುಡ್ಡು ಯಾವ ರೀತಿಯಾಗಿ ನೋವು ಅನುಭವಿಸಿದ್ದೀವಿ ನಾವು. ಕೆಲವೊಮ್ಮೆ ಹಾಸ್ಟೆಲಲ್ಲಿ ಇರಬೇಕಾದ್ರೆ ಏನೋ ಒಂದು ಆಚೆ ಹೋಗ್ಬಿಟ್ಟು ಏನೋ ತಿನ್ನಬೇಕು ಅಂದರೆ ತುಂಬ ಕಷ್ಟ ಆಗ್ತಾಯಿತ್ತು ಅಂತ. ಬಟ್ ಅದರ್ವೈಸ್
ಓಕೆ ಏನು ಅಂತ ಪ್ರಾಬ್ಲಮ್ ಏನು ಇರಲಿಲ್ಲ. ನೀವು ಅತ್ಯಂತ ಹೆಚ್ಚು ಇಷ್ಟಪಡುವಂತಹ ವ್ಯಕ್ತಿ ಅಥವಾ ವ್ಯಕ್ತಿತ್ವ, ರಾಜಕಾರಣ ಇರ್ಬೋದು, ಸಂಘಟನೆ ಇರ್ಬೋದು, ಸಾಮಾಜಿಕ ಇರ್ಬೋದು, ಓವರಾಲ್ ಆಗಿ ತೆಗೆದುಕೊಳ್ಳೋದಾದ್ರೆ ರಾಜ್ಯದಲ್ಲಿ ಇರ್ಬೋದು, ರಾಷ್ಟ್ರದಲ್ಲಿ ಇರ್ಬೋದು? ರಾಷ್ಟ್ರದಲ್ಲಿ ನಾನು ಹೆಚ್ಚು ಇಷ್ಟಪಡುವಂಥ ವ್ಯಕ್ತಿಗಳು ಅಂದರೆ ಒಂದು ಶ್ರೀಮತಿ ಇಂದಿರಾ ಗಾಂಧಿಯವರು. ಏನಂದರೆ ಅವರ ದಿಟ್ಟ ನಿರ್ಧಾರಗಳ ಬಗ್ಗೆ ನಾನು ಇಷ್ಟಪಡ್ತೀನಿ. ಇನ್ನೊಂದು ನರೇಂದ್ರ ಮೋದಿಯವರು, ಅವರ ಒಂದು ಕಾರ್ಯವೈಖರಿ ಏನಿದೆ ಅದು ನಿಜವಾಗ್ಲೂ ಮೆಚ್ಚುವಂಥದ್ದು. ಅವ್ರ ಥರ ನಮಗೂ ಕೆಲಸ ಮಾಡೋಕ್ಕಾಗಲ್ಲ. ಮೂರನೇದು ನಾನು ಸಿದ್ದರಾಮಯ್ಯ ಅವ್ರನ್ನ ಇಷ್ಟಪಡ್ತೀನಿ. ಸಿದ್ದರಾಮಯ್ಯ ಅವರು ಯಾವ ರೀತಿಯಾಗಿ ತಳಮಟ್ಟದಿಂದ ಬೆಳೆದು ಇವತ್ತು ಎಲ್ಲ ವಿಚಾರಗಳನ್ನು ಹೆದರಿಸಿ ಅವರ ಸ್ವಂತ ಪ್ರಯತ್ನದಿಂದ ಅವರು ಬೆಳೆದಿದ್ದಾರೆ. ಆ ರೀತಿಯಾಗಿ ನಾನು ಸಿದ್ದರಾಮಯ್ಯ ಅವ್ರನ್ನ ಇಷ್ಟಪಡ್ತೀನಿ, ದೇವೇಗೌಡರನ್ನೂ ಇಷ್ಟಪಡ್ತೀನಿ, ಮತ್ತು ಯಡಿಯೂರಪ್ಪ ಅವ್ರನ್ನೂ ಇಷ್ಟಪಡ್ತೀನಿ. ಏನಕ್ಕಂದರೆ ಅವರೆಲ್ಲ ತಳಮಟ್ಟದಿಂದ ಬೆಳೆದವರು. ಅವರ ನೆಕ್ಸ್ಟ್ ಏನು ಜನ್ರೇಷನ್ ಇದೆ ಅವ್ರ ಬಗ್ಗೆ ಗೌರವ ಇದೆ, ಬಟ್ ಅವರು ಅವರ ತಂದೆಯವರ ನೆರಳಲ್ಲಿ ಬೆಳೆದವರು. ಬಟ್ ಇವರು 4 ಜನ ಏನಿದ್ದಾರೆ ಅವ್ರನ್ನ ತುಂಬ ಇಷ್ಟಪಡ್ತೀನಿ. ಮತ್ತು ಆ್ಯಸ್ ಅ ಪರ್ಸ್ನಾಲಿಟಿ ಅಂತ ನಾನು ಇಷ್ಟಪಡುವಂಥದ್ದು ನಮ್ಮ ಪ್ರಸ್ತುತ ಇಬ್ಬರು ಶಾಸಕರುಗಳ ಪರ್ಸ್ನಾಲಿಟಿ ನನಗೆ ಇಷ್ಟ ಆಗುತ್ತೆ. ಒಬ್ಬರು ನಾಯಕರಾದ್ರೂ ಜನರ ಜೊತೆ ಯಾವ ರೀತಿಯಾಗಿ ಬೆರೀಬೇಕು ಅಂತ ಹೇಳುವಂಥದ್ದು. ಇನ್ಫ್ಯಾಕ್ಟು ನನಗೆ ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲ, ನನ್ನಂಥ ಒಬ್ಬ ಸಾಮಾನ್ಯ ವ್ಯಕ್ತಿ ಅವ್ರ ಜೊತೆ ಅಷ್ಟು ಆತ್ಮೀಯವಾಗಿ ನನ್ನನ್ನು ಬರಮಾಡ್ಕೋತಾರೆ, ಅವ್ರ ಜೊತೆ ನಾನು ಮಿಂಗಲ್ ಆಗ್ತೀನಿ ಅಂದರೆ ನಾನು ಇಬ್ಬರು ಶಾಸಕರಿಗೂ ನಾನು ಖುಷಿ ಪಡ್ತೀನಿ. ಆ್ಯಂಡ್ ಯಾವತ್ತಿದ್ರೂ ನಮ್ಮ ಪ್ರತಾಪ್ ಸಿಂಹ ಅವ್ರ ಬಗ್ಗೆ ನಮ್ಗೆ ಯಾವತ್ತೂ ಪ್ರೀತಿ ಇರುತ್ತೆ. ಸ್ಪೋರ್ಟ್ಸಲ್ಲಿ ಯಾರಿಷ್ಟ? ವಿರಾಟ್ ಕೊಹ್ಲಿ. ಕ್ರಿಕೆಟ್ ಆಡ್ತೀರಾ? ಕ್ರಿಕೆಟು ಅದೇ ನಾವು ಗಲ್ಲಿ ಕ್ರಿಕೆಟು ಅಷ್ಟೇ ಆಡೋದು, ಅಂಥ ದೊಡ್ಡ ಪ್ಲೇಯರ್ಸ್ ಅಲ್ಲ. ಬಟ್ ಇವಾಗ ಸ್ವಲ್ಪ ಜಾಸ್ತಿ ಇಮೋಷನ್ ಬಂದ್ಬಿಟ್ಟಿದೆ, ನಮ್ಮ RCB ಗೆದ್ಬಿಟ್ಟಿದೆ ಅದೊಂದು. ಫುಟ್ಬಾಲ್ ನಂಗೆ ತುಂಬ ಇಷ್ಟ. ಸುನಿಲ್ ಚೇಟ್ರಿ ನಂಗೆ ತುಂಬ ಇಷ್ಟ. ನಮ್ಮವರೇ ಸುನಿಲ್ ಚೇಟ್ರಿ, ಹೌದು, ಅವ್ರನ್ನ ತುಂಬ ಇಷ್ಟ ನನಗೆ. ಸಿನಿಮಾ ನೋಡ್ತೀರಾ? ಸಿನಿಮಾ ನೋಡ್ತೀನಿ. ಯಾರಿಷ್ಟ? ನಟ ನನಗೆ ಯಶ್ ಇಷ್ಟ. ಎಗೇನ್ ಅವರು ಯಾರು ನೆರಳಿಲ್ಲದೆ ಬೆಳೆದಂಥವ್ರು, ಸೊ ಅವ್ರನ್ನ ಇಷ್ಟ. ನಟಿ ಆಬ್ವಿಯಸ್ಲಿ ರಾಧಿಕಾ ಪಂಡಿತ್ ಇಷ್ಟ. ಏನಕ್ಕಂದರೆ ಅವ್ರ ಗಂಡ ಹೆಂಡತಿ ಹೆಂಗಿದ್ದಾರೆ ಅದೇ ರೀತಿಯಾಗಿ ನಾವಿರಬೇಕು ಅಂತ ಹೇಳುವಂಥ ಅವ್ರ ಥರ ಜೀವನ, ಅಷ್ಟು ಒಂದು ಫ್ಯಾಮಿಲಿ ಮ್ಯಾನ್ ಆಗಿ ಅವ್ರು ಬದುಕ್ತಿದ್ದಾರೆ, ಅದು ನನಗಿಷ್ಟ. ಹಾಡುಗಳನ್ನ ಕೇಳ್ತೀರಾ? ಹಾಂ, ಹಾಡುಗಳು ನಾನು ಭಾಷೆಯ ಸೀಮಿತ ಇಲ್ಲ, ನನಗೆಲ್ಲ ಹಾಡುಗಳನ್ನ ಕೇಳ್ತೀನಿ. ಫಿಲ್ಮು ಅತ್ಯಂತ ಹೆಚ್ಚು ಇವಾಗ ಮಲಯಾಳಂ ಫಿಲ್ಮ್ ನೋಡ್ತಾ ಇದ್ದೀನಿ ನಾನು. ತುಂಬ ಇಷ್ಟ ಆಗುತ್ತೆ ಅವರ ಕಾನ್ಸೆಪ್ಟು, ಸ್ಟೋರಿ ಎಲ್ಲ ನೇಟಿವಿಟಿ ಇರುತ್ತೆ, ಒಂಥರ ಖುಷಿ ಆಗುತ್ತೆ. ಸೊ ಮಲಯಾಳಂ ಫಿಲ್ಮ್ ನೋಡ್ತೀನಿ, ಅದರ್ವೈಸ್ ತಮಿಳು. ಸೊ ತೆಲುಗು ತುಂಬ ನೋಡ್ತೀನಿ, ಅಂದರೆ ನನಗೆ ರಾಮ್ ಚರಣ್ ತುಂಬ ಇಷ್ಟ ಅಲ್ಲಿ. ಸೊ ತೆಲುಗು. ಸಿಂಗರಲ್ಲಿ ಯಾರು ನಿಮಗೆ ಫೇವ್ರೇಟ್ ಅಂತ? ಸೋನು ನಿಗಮ್. ಫೀಮೇಲಲ್ಲಿ ಶ್ರೇಯಾ ಘೋಷಾಲ್. ಅಂದರೆ ಹೆಚ್ಚು ಕನ್ನಡ ಹಾಡುಗಳು ಅವ್ರದ್ದೇ ಬಂದಿರೋದ್ರಿಂದ ಅದೊಂಥರ ಇಷ್ಟ ಆಗುತ್ತೆ. ಇನ್ನು ನಿಮಗೆ ಈ ಮಂಗಳೂರು ಕಡೆಯಲ್ಲಿ ಸುಮಾರು ಸ್ನೇಹಿತರಿದ್ದಾರೆ. ಆ ಟೈಮಲ್ಲಿ ನಿಮಗೆ ಕಷ್ಟ ಕಾಲದಲ್ಲಿ ಹೆಲ್ಪ್ ಆದವರು ಅಥವಾ ತೀರಾ ಹಚ್ಕೊಂಡು ಆಪ್ತರಾದಂತಹ ಸ್ನೇಹಿತರು ಯಾರಿದ್ದಾರೆ? ಇದ್ದ ಒಬ್ಬ. ಸೊ ಮಂಗಳೂರಿನ ಕುಲಶೇಖರಲ್ಲಿ ರಾಕೇಶ್ ಅಂತಿದ್ದ ನನ್ನ ಫ್ರೆಂಡು. ಸೊ ಅವರು ತುಂಬ ಕ್ಲೋಸ್, ಆತ್ಮೀಯವಾಗಿ. ನಾನು ಅಲ್ಲಿ ಅಲೋಷಿಯಸ್ ಕಾಲೇಜ್ ಸ್ಟೂಡೆಂಟ್ ಯೂನಿಯನ್ ಲೀಡರ್ ಆಗಬೇಕು ಅಂದರೂ ಕಾರಣ ಅವರೇ. ಸೊ ನಾನು ಅಲ್ಲಿ ಓದಿ ಡಿಗ್ರಿ ಮುಗಿಸಿ ಆದಮೇಲೆ 1 ವರ್ಷದಲ್ಲಿ ಅದೇ ಕುಲಶೇಖರ ಚರ್ಚ್ ಹತ್ರ ಬೈಕಲ್ಲಿ ಹೆಲ್ಮೆಟ್ ಹಾಕದೆ ಏನೋ ಮನೆ ಹತ್ರನೇ ಒಂದು ಅಂಗಡಿಗೆ ಏನೋ ಸಾಮಾನು ತೊಗೊಬರ್ಬೇಕು ಅಂತ ಹೋಗಿ ವಾಪಸ್ ಬರ್ಬೇಕಾದ್ರೆ ಬಿದ್ದು ತೀರ್ಕೊಬಿಟ್ಟ. ಐ ಥಿಂಕ್ 2014-15, ಅಷ್ಟು ಗೊತ್ತಿಲ್ಲ. ಅವರು ನನಗೆ ಮಂಗಳೂರು ಕನೆಕ್ಷನ್ನಲ್ಲಿ ಅತ್ಯಂತವಾಗಿ ಕ್ಲೋಸ್ ಆಗಿದ್ದಿದ್ದು ಅವರೇ. ಸೊ ಅವ್ರು ತೀರ್ಕೊಂಡ್ಮೇಲೆ ಆ ಕನೆಕ್ಷನ್ ಸ್ವಲ್ಪ ಬ್ರೇಕ್ ಆಯಿತು ಮಂಗಳೂರು ಜೊತೆ. ಬಟ್ ಬೇರೆ ಫ್ರೆಂಡ್ಸ್ ಇದ್ದಾರೆ ಮಂಗಳೂರಿನ, ಕೆಲವು ಕಾಂಗ್ರೆಸ್ ಅವರಿದ್ದಾರೆ, ಮತ್ತು BJP ಅವರಿದ್ದಾರೆ. ಸೊ ತುಂಬ ಜನರ ಫ್ರೆಂಡ್ಸ್ ಇದ್ದಾರೆ ಅಲ್ಲಿ. ಈಗಲೂ ಆಪ್ತರಾಗಿದ್ದಾರೆ. ನಾನು ಹೆಸರು ಹೇಳೋಕ್ಕೆ ಹೋಗಲ್ಲ, ಅಂದರೆ ಹೆಸರು ಹೇಳಿದ್ರೆ ಪಾಪ ಅವರು ಬೇಜಾರಾಗ್ಬಿಡುತ್ತೆ. ಸೊ ಹೆಸರು ಹೇಳೋಕ್ಕೆ ಹೋಗಲ್ಲ. ಅವ್ರ ರಾಜ್ಯ ಮಹಿಳಾ BJPಯ ಕಾರ್ಯದರ್ಶಿಯೋ ಉಪಾಧ್ಯಕ್ಷರು, ಅವರು ಕೂಡ ನಂಗೆ ಭಾರಿ ಕ್ಲೋಸು ಮಂಗಳೂರವರು. ಸೊ ಭೇಟಿ ಆಗಿಲ್ಲ ಅವ್ರನ್ನ ನಾನು ಹೋದಾಗ, ಬಟ್ ಯೂಶಲಿ ಹೋದಾಗ ಕರೆ ಮಾಡ್ತೀವಿ, ಮಾತಾಡ್ತೀವಿ. ನಮ್ಮ ಪೊಲಿಟಿಕ್ಸ್ ಬಿಟ್ಟು, ಅಂದರೆ ಅವ್ರು ಬೇರೆ ಪಕ್ಷದಲ್ಲಿ ನಾನು ಬೇರೆ ಪಕ್ಷದಲ್ಲಿ ಇದ್ದಾಗ ವಿಚಾರಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಹಳೆ ಸ್ನೇಹಿತರೆಲ್ಲ ಸಿಗೋದು ಇದೆ, ಅಲ್ಲಿ ಅಲ್ಯುಮಿನಿಯಂ ಅಸೋಸಿಯೇಷನ್ ಇದೆ, ಅಲ್ಲೆಲ್ಲ ಇದೆ. ಬಟ್ ನಾನು ಇವಾಗ ಏನಾಗ್ಬಿಟ್ಟಿದೆ ಅಂದರೆ ಅಲ್ಲಿಂದ ಆಚೆ ಬಂದ ಮೇಲೆ ಸೊ ತುಂಬ ಕಷ್ಟ. ಹೋದರೆ ನಮ್ಮ ಕೊರಗಜ್ಜನ ಗುಡಿಗೆ ಹೋಗುವಂಥದ್ದು, ಅದೊಂದು ತುಂಬ ಒಳ್ಳೆಯ ಧಾರ್ಮಿಕ ನಂಬಿಕೆ ಇದೆ ನನಗೆ ಕೊರಗಜ್ಜನ ಬಗ್ಗೆ. ಅದೇ ರೀತಿಯಾಗಿ ಕದ್ರಿ ಮಂಜುನಾಥ ದೇವಸ್ಥಾನ ನನಗೆ ತುಂಬ ಇಷ್ಟ. ಹೋದಾಗೆಲ್ಲ ಅಲ್ಲಿ ಹೋಗ್ತೀನಿ ನಾನು. ಅಲ್ಲಿ ಹೋಗಿ ಆ ಕೆರೆಗಳು ಇರ್ಬೋದು, ಅಲ್ಲಿ ಒಂದು ಶಿವಲಿಂಗ ಇದೆ, ಅಲ್ಲಿ ನಾವು ನೀರಿನ ಅಭಿಷೇಕ ಮಾಡ್ಬೋದು. ಅದು ತುಂಬ ಒಳ್ಳೆ ಕೆಲಸ ಅಂತ ಅನ್ಸುತ್ತೆ. ಅಂದರೆ ನಮ್ಗೆ ಅದು ಸಿಗಲ್ಲ, ಎಲ್ಲೂ ಸಿಗೋದಿಲ್ಲ, ಅಲ್ಲಿ ಮಾತ್ರ ಸೊ ಅಲ್ಲಿಗೆ ಹೋಗ್ತೀನಿ ನಾನು. ಅದು ಬಿಟ್ಟರೆ ನಮ್ಮ ಕುದ್ರೋಳಿ ದೇವಸ್ಥಾನ.
ಐಸ್ ಕ್ರೀಮ್ಗಿಂತ ನಾನು ಅಲ್ಲಿ ಹೋದರೆ ಸೀ ಫುಡ್. ಮಚ್ಲೀಸ್ ಇದೆ. ಸೊ ಮಚ್ಲೀಸ್ಗೆ ನನಗೆ ಯಾವತ್ತೂ ಮಂಗಳೂರಿಗೆ 6 ತಿಂಗಳಿಗೊಂದ್ಸಲಿನೋ ಹೆಂಗನೋ ನನಗೆ ಅದು ತಿನ್ನಬೇಕು ಅಂತ ಇಷ್ಟ ಆದಾಗ 100% ಹೋಗ್ತೀನಿ. ಏನಕ್ಕಂದರೆ ಮಂಗಳೂರಿನ ರೆಸ್ಟೋರೆಂಟ್ ಬೆಂಗಳೂರಲ್ಲೂ ಇರ್ಬೋದು, ಬೇರೆ ಕಡೆ ಇರ್ಬೋದು, ಟೇಸ್ಟ್ ಮಾತ್ರ ಅಲ್ಲೇ ಅದೇ ಚೆನ್ನಾಗಿರೋದು. ಸೊ ಅಲ್ಲಿಗೆ ಹೋಗಿ ಇಷ್ಟದ ಫುಡ್ಡು ನನಗೆ ಇಷ್ಟದ ಫುಡ್ಡು ನಾನು ತುಂಬ ಈ ಮಂಗಳೂರು ಫುಡ್ಡು ಮತ್ತು ಕೇರಳ ಫುಡ್ ಇಷ್ಟಪಡ್ತೀನಿ. ಸೊ ಪೋರ್ಕು ಸ್ವಲ್ಪ ದೂರ ನನ್ನ ಪೋರ್ಕ್ ಅಷ್ಟೇನು ಇಷ್ಟ ಇಲ್ಲ. ಸೊ ಅದರ್ವೈಸ್ ಮಟನ್ನು, ಫಿಶು ಅದೆಲ್ಲ ಸ್ವಲ್ಪ ಜಾಸ್ತಿ ತಿಂತೀನಿ. ಚಿಕನ್ ಸ್ವಲ್ಪ ಕಡಿಮೆ. ನಿಮಗೆ ಹೆಣ್ಮಕ್ಳು ಫ್ಯಾನ್ಸ್ ಜಾಸ್ತಿ ಇದ್ದಾರಾ ಅಂತ? ನೀವು ಈಗ ಹಂಗೆ ಹೇಳಿ ಮನೇಲಿ ಜಗಳ ಮಾಡ್ತೀರ. ಇಲ್ಲ, ನನಗೆಲ್ಲ ಫ್ಯಾನ್ಸ್ ಇದ್ದಾರೆ ಅಂತ, ನಾನು ಫ್ಯಾನ್ಸ್ ಅಂತ ಹೇಳಲ್ಲ, ನಾನು ಇನ್ಫ್ಯಾಕ್ಟು ಸ್ನೇಹಿತರು ಅವರೆಲ್ಲರೂ ಇದ್ದಾರೆ. ಸೊ ನಾನು ಅದರಲ್ಲಿ ನೋಡೋಕೆ ಹೋಗಿಲ್ಲ. ಮೇ ಬಿ ನೀವು ಹೇಳಿದ್ಮೇಲೆ ಇನ್ನು ಡೇಟಾ ಬೇಸಲ್ಲಿ ನೋಡಬೇಕು ಎಷ್ಟು ಮೆನ್ನು. ಕಾಲೇಜ್ ಟೈಮಲ್ಲೆಲ್ಲ ಹುಡುಗಿರು ಪ್ರಪೋಸ್ ಮಾಡಿದ್ರೆ ಅದೆಲ್ಲ ಪರ್ಸ್ನಲ್, ನೀವು ಹಿಂಗೆ ಡೈರೆಕ್ಟಾಗಿ ಕೇಳೋದು ಹೇಳಿ, ಸಮಸ್ಯೆ ಇಲ್ಲ. ಮೇಡಮ್ಗೆ ಹೇಳ್ತೀನಿ ಏನು. ಕೆಲವು ವಿಚಾರಗಳನ್ನ ನೀವು ಅಲ್ಲ ಕಳೆದ ಮೇಲೆ ಮರೆತು ಬಿಡ್ಬೇಕಲ್ಲ. ಹಳೆಯ ವಿಚಾರಗಳು ಅಲ್ಲಿ ಬಿಟ್ಟ ಮೇಲೆ ಹೊಸದು ನಾವು ಜೀವನ ಪ್ರಾರಂಭ ಮಾಡಿದಾಗ ಹೊಸದು ಶಾಶ್ವತವಾಗಿ ಇರುವಂಥ ಜೀವನವನ್ನು ಪ್ರಾರಂಭಿಸಿದ್ದೀನಿ. ಶಾಶ್ವತವಾಗಿದ್ದ ಜೀವನದಲ್ಲಿ ಆರಾಮಾಗಿದ್ದೀನಿ ಅಂತ ಅನಿಸುತ್ತೆ. ಇದು ಟೆಕ್ನಿಕಲ್ ಮೂವ್. ಇರಲಿ, ಕೆಲವೊಂದು ನಾವು ನೆನ್ನೆ ಪೋಸ್ಟ್ ಹಾಕಿದ್ವಿ, ನೀವು ಬರ್ತಾ ಇದ್ದೀರಿ, ನಮಗೆ ನಿಮ್ಮ ಕಡೆಯಿಂದ ಏನೋ ಕ್ವಶನ್ ಇದ್ದರೆ ಕೇಳಿ ಅಂತ ನಮ್ಮ ವೀಕ್ಷಕರಿಗೆ ಕೇಳಿದ್ವಿ. ಒಂದಷ್ಟು ಕ್ವಶನ್ಗಳನ್ನ ಕೇಳಿದ್ದಾರೆ. ಅದರಲ್ಲಿ ಕೆಲವನ್ನ ಈಗ ಆಲ್ರೆಡಿ ನಾವು ಮಾತಾಡಿದ್ದೀವಿ. ಶ್ಯಾಮನ್ನವರು ನಿಮಗೆ ಕೊಡಗಿನ ರಸ್ತೆಗಳ ಬಗ್ಗೆ ನಾವು ಆಲ್ರೆಡಿ ಮಾತಾಡಿದ್ವಿ. ಅದು ರಸ್ತೆಗಳ ಇಂಪ್ರೂವ್ ಮಾಡೋ ಬಗ್ಗೆ ಅವ್ರನ್ನ ಮಾತಾಡಿಸಿ ಅಂತ. ರಸ್ತೆಗಳ ವಿಚಾರದಲ್ಲಿ ನಾವು ಬಿಲೋ ಪಾವರ್ಟಿ ಇದ್ದೀವಿ ಅಂತ. ನಿಜ. ಅವರು ನಿಜವೂ ಏನು ಹೆಸರು ಹೇಳಿ, ಶ್ಯಾಮ್ ಅಲ್ವಾ? ಶ್ಯಾಮ್ ಅಲ್ಲ, ಶ್ಯಾಮ್ ಅವ್ರಿಗೂ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಿಜವಾಗ್ಲೂ ಸಮಸ್ಯೆ ಇದೆ. ಅದು ಸೊಲ್ಯೂಷನ್ ತಗೊಬರುವಂಥ ಕೆಲಸವನ್ನು ಜನನಾಯಕರು ಮಾಡಲೇಬೇಕು. ಜನಸಾಮಾನ್ಯರು ಕೂಡ ಒಂದು ರಸ್ತೆ ನಿಮ್ಮ ಕಡೆಯಲ್ಲಿ ಆಗ್ತಾ ಇದೆ ಅಂದರೆ ಅಲ್ಲಿ ನಿಂತು ನೀವು ಕೆಲಸ ಮಾಡಿಸಿ. ನಿಮ್ಮ ಮನೆಯಲ್ಲೇ ಏನು ಕೆಲಸ ಮಾಡಿಸ್ತೀರಾ ಅದೇ ರೀತಿಯಾಗಿ ಒಂದು ರಸ್ತೆ ನಿಮ್ಮ ಮನೆ ಪಕ್ಕ ಆಗ್ತಾ ಇದೆ ಅಂದರೆ ನಿಂತು ಕೆಲಸ ಮಾಡಿಸಿ. ಯಾವುದೇ ಕಾಂಟ್ರಾಕ್ಟರ್ಗಳು ಏನೇ ಒಂದು ಅಲ್ಲಿ ರಸ್ತೆ ಚೆನ್ನಾಗಿ ಮಾಡ್ತಿಲ್ಲ ಅಂದರೆ MLAಗಳ ಹತ್ರ ದೂರನ್ನು ಕೊಡಿ. ಏನಕ್ಕಂದರೆ ನೀವು ನಿಂತು ಕೆಲಸ ಮಾಡಿಸಿದ್ರೆ ಮಾತ್ರ ಅವ್ರು ನಿಯತ್ತಾಗಿ ಮಾಡ್ತಾರೆ. ಯಾರು ಇಲ್ಲದೆ ಅವರೇ ಹಾಕೊಂಡು ಹೋಗ್ತಾರೆ ಅಂದರೆ ರೊಟ್ಟಿ ಥರ. ರಸ್ತೆ ಪ್ಲಸ್ ಜನಜೀವನವು ಕೂಡ ಉನ್ನತ ಮಟ್ಟದಲ್ಲಿ ಕ್ರಮ ಆಗಬೇಕು. ಆ ಬಗ್ಗೆ ಮಾತಾಡ್ಸಿ ಅಂತ ಕೇಳಿದ್ದಾರೆ. ಓಕೆ, ಇನ್ನೊಬ್ರು ವಿವೇಕ್ ಗೌಡ ಅಂತ, ಅವರು ಅದೇ ನಾನಾಗಲೇ ಕೇಳಿದಾಗೆ ಕನ್ನಡದ ವಿಚಾರವಾಗಿ ಅದನ್ನೇ ಕೇಳಿದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆದು ಪ್ರತಿಭಟನೆ ವಿಚಾರದಲ್ಲಿ ಅವರು ಸಪೋರ್ಟ್ ಮಾಡೋದಿಲ್ಲ, ಆ ವಿಚಾರದಲ್ಲಿ ಅವ್ರು ನಿಮ್ಮ ನಿಲುವಿನ ಬಗ್ಗೆ ಅವ್ರು ಪ್ರಶ್ನೆ ಅಲ್ಲ. ಅವ್ರಿಗೂ ವಿವೇಕ್ ಗೌಡ್ರಿಗೂ ಹೇಳ್ಬಿಡ್ತೀನಿ, ಕನ್ನಡ ವಿರೋಧಿ ಅಲ್ಲ ನಾವು. ಈ ದ್ವಂದ್ವ ನೀತಿ ಏನಿದೆ ಕೆಲವರದ್ದು, ಅವರ ವಿರೋಧಿ ಅಷ್ಟೇ. ಅವ್ರ ಮಕ್ಕಳು ಲಂಡನಲ್ಲಿ ಓದ್ತಾ ಇದ್ದಾರೆ. ಬಾಪ ಯಾರು ಶಾಲ್ ಹಾಕೊಂಡು ಸುತ್ತಾಡ್ತವನೆ. ಕಾವೇರಿ ಗಲಾಟೆ ಇರ್ಬೋದು, ಅಲ್ಲ ಮೊನ್ನೆ ಗಲಾಟೆ ಆಗಿದ್ರು, ಅವ್ರ ಮೇಲೆ FIR ಆಗಿದೆ. ಅದನ್ನು ಯೋಚನೆ ಮಾಡಿ ಅಂತ ಹೇಳ್ತಾ ಇದ್ದೀವಿ ಅಷ್ಟೇ. ನಾನು ಇನ್ನೊಬ್ರು ರಿಷಬ್ ಮಲ್ಲೇಂಗಡ ಅಂತ, ಇಫ್ ಯು ಬಿಕಮ್ MLA ವಾಟ್ ಈಸ್ ಯುವರ್ ಫಸ್ಟ್ ವರ್ಕ್? MLA ಆದರೆ ನಿಮ್ಮ ಫಸ್ಟ್ ಕೆಲಸ ಏನಿರುತ್ತೆ ಅಂತ ಕೇಳಿದ್ದಾರೆ. ಓಕೆ, ಫಸ್ಟು ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ. ನಮ್ಮ ಈಗಿನ MLAಗಳಿಗೆ ಒಂದು ಚಾನ್ಸ್ ಕೊಡಲೇಬೇಕು. 5 ವರ್ಷ ಆಗಲಿ. ಅವರು ದೇ ಆರ್ ಕೆಪೇಬಲ್ ಇನಫ್ ಟು ಡೂ ಇಟ್. ಅವ್ರು ಮಾಡ್ತಾರೆ ಅಂತ ಹೇಳುವಂಥ ಒಂದು ಇದನ್ನು ನಾವು ಇವಾಗಲೇ ತೀರ್ಮಾನ ತಗೊಳ್ಳೋದು ಬೇಡ. ಇನ್ನೂ ಟೈಮ್ ಇದೆ, 2028 ತನಕ ಅವ್ರಿಗೆ ಟೈಮ್ ಕೊಡಿ, ಅವ್ರು ಮಾಡ್ತಾರೆ. ಫಸ್ಟ್ ಪ್ರಯಾರಿಟಿ ನಂದು ಏನು ಅಂದರೆ, ಇನ್ ಕೇಸ್ ಆಗೋದಾದರೆ ಮೊದಲನೇ ಏನು ಇದಿದೆ ರೋಡ್ಸನ್ನು, ಮೇನ್ ರೋಡ್ಸು ಫಸ್ಟು. ಸೆಕೆಂಡ್ ಪ್ರಯಾರಿಟಿ ಏನು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ರಸ್ತೆಗಳಿದೆ ಅದನ್ನು ಡೆವಲಪ್ ಮಾಡುವಂಥದ್ದು. ಮೂರನೇದು ಇನ್ವೆಸ್ಟರ್ಸನ್ನು ಕರ್ಕೊಬರುವಂಥದ್ದು. ನಾನು ವಯನಾಡ್ದು DC ಅವರು ಒಂದು ಕಾರ್ಯಕ್ರಮ ಮಾಡಿದರು ಕೆಲವು ತಿಂಗಳುಗಳ ಹಿಂದೆ. ಅವರು ಅಲ್ಲಿ ಇರುವಂತಹ ಯೂತ್ಸ್ಗೆ ಉದ್ಯೋಗಾವಕಾಶ ಕೊಡೋದಕ್ಕೆ, ಅಲ್ಲೇ ಮಕ್ಕಳು ಕೆಲಸ ದುಡಿಲಿ ಅಂತೇಳಿ ಅವರು ಇನ್ವೆಸ್ಟರ್ಸನ್ನು ಕರೆಸಿ ರೈಸಿಂಗ್ ವಯನಾಡ ಏನೋ ಒಂದು ಕಾರ್ಯಕ್ರಮ ಮಾಡಿದ್ರು. ಆ ರೀತಿಯ ಒಂದು ಕಾರ್ಯಕ್ರಮ ಮಾಡಿ ನಮ್ಮ ಮಕ್ಕಳನ್ನು ಇಲ್ಲೇ ಉಳಿಸ್ಕೊಳ್ಳುವಂಥ ಕೆಲಸವನ್ನು, ಇಲ್ಲಿನ ಸಂಪನ್ಮೂಲ ಇಲ್ಲಿಗೆ ಬಳಕೆ ಆಗಬೇಕು. ಇಲ್ಲ ಅಂದರೆ ಇನ್ನೊಂದು 10 ವರ್ಷದಲ್ಲಿ ನಾವು ಮುದುಕರ ಜಿಲ್ಲೆ, ಎಲ್ಲ ಹೊರಗಡೆ ಹೋಗ್ತಾರೆ. ಮಕ್ಕಳು ಯಾರು ಇರಲ್ಲ. ಇಲ್ಲೆಲ್ಲ ಬರೀ ವಯಸ್ಸಾದವ್ರು ಮಾತ್ರ ಇರ್ತಾರೆ. ನಾರ್ತ್ ಇಂಡಿಯನ್ ಕಾರ್ಮಿಕರು ಇಲ್ಲಿ ಕೆಲಸ. ಈಗ ನೀವು ಅದನ್ನ ಹೇಳಿ ಇನ್ನೂ ಕಾಂಟ್ರವರ್ಸಿ ಆಗಿಬಿಡುತ್ತೆ. ಅದಕ್ಕೆ ಆ ರೀತಿಯ 2 ಇದು. ಮತ್ತು ಹೆಲ್ತ್ ಕೇರ್, ನಮ್ಮಲ್ಲಿ ಹಾಸ್ಪಿಟ್ಲು ಹೆಲ್ತ್ ಕೇರ್ಗಿಂತ ಜಾಸ್ತಿ ಬಾರ್ಗಳಿದೆ, ವೈನ್ ಶಾಪ್ಗಳಿದೆ. ಆ ವೈನ್ ಶಾಪ್ಗಿಂತ ಡಬಲ್ ಆಗಿ ನಮ್ಮ ಹೆಲ್ತ್ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿರ್ಬೋದು, ಆಸ್ಪತ್ರೆಗಳಿರ್ಬೋದು. ಆಸ್ಪತ್ರೆ ಬರೀ ಕಟ್ಬಿಟ್ಟು ಒಂದು ಕಟ್ಟಡ ಇದ್ದರೆ ಆಗಲ್ಲ, ಅಲ್ಲಿ ಡಾಕ್ಟರ್ ಇರಬೇಕು. ಏನಕ್ಕಂದರೆ ಕೆಲವು ಬಾರಿ ನಾನು ಹೇಳಿದ್ದೀನಿ, ಈ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ
ಕೊಡುಗೆ ಬೇಕು ಅಂತ ಹೇಳ್ತಾರೆ. ಎಷ್ಟೋ ಜನರಿಗೆ ಗೊತ್ತಿಲ್ಲ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕೊಡಗಿನಲ್ಲಿ ಆಲ್ರೆಡಿ ಇದೆ, ನಮ್ಮ ಮಡಿಕೇರಿಯಲ್ಲಿ ಇದೆ, ಉಪಯೋಗಿಸ್ಕೊತಿಲ್ಲ. ಇನ್ನೂ ನೀವು ಅಂದ್ಕೊಂಡಿದ್ದೀರ ಇಲ್ಲ ಅಂತ. 400 ಬೆಡ್ ಕೆಪಾಸಿಟಿ ಮೆಡಿಕಲ್ ಕಾಲೇಜ್ ಇದೆ ಇಲ್ಲಿ, ಹಾಸ್ಪಿಟಲ್ ಎಲ್ಲ ಥರದ ಮಷಿನರೀಸ್ ಎಲ್ಲ ಕೊಟ್ಟಿದ್ದಾರೆ. ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಇದೆ. ನೀವೇನು ಕೇಳಬೇಕು ಅಂದರೆ ಬೇರೆ ತಾಲೂಕಲ್ಲೂ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕೊಡಿಸಿ ಅಂತ, ಒಂದು ಸೋಮವಾರಪೇಟೆಲ್ಲಾಗಲಿ ಇನ್ನೊಂದು ವಿರಾಜಪೇಟೆಯಲ್ಲಾಗಲಿ. ಅವಾಗ ಏನಾಗುತ್ತೆ ಅಂದರೆ ಒಂದು ಎಲ್ರಿಗೂ ಅರ್ಜೆಂಟು ಗೋಲ್ಡನ್ ಆರ್ ಅಂತ ಏನು ಕರಿತೀವಿ, ಹಾರ್ಟ್ ಅಟ್ಯಾಕ್ ಆದರೆ ಅವ್ರನ್ನ ಬಚಾವ್ ಮಾಡ್ಬೋದು. ಅದು ನಾನು ಹೇಳ್ತಾ ಇದ್ದೀನಿ. ಸೊ ಹಾಗೆ ಹೇಳ್ತಾ ಇದ್ದೀನಿ, ವೈನ್ ಶಾಪ್ಗಿಂತ ಜಾಸ್ತಿ ಆಸ್ಪತ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಜಾಸ್ತಿ ಆಗಲಿ, ಅದು ಮುಖ್ಯವಾಗಿ ಆಗಬೇಕು. ಓಕೆ ಪ್ರತೀಕ್ ಅವರ, ಸುಮಾರು ಹೊತ್ತು ಮಾತಾಡಿದ್ವಿ, ಅನೇಕ ವಿಚಾರಗಳು ಚರ್ಚೆ ಮಾಡಿದ್ವಿ. ಮಾತಾಡ್ತೋದ್ರೆ ಸುಮಾರು ವಿಚಾರಗಳಿದ್ದಾವೆ. ಇಷ್ಟೊತ್ತಿನ ಮಾತುಕತೆ ಏನು ಅನಿಸ್ತು? ಮೊದಲನೇದಾಗಿ ಕೂರ್ಗ್ ಬಸ್ ಚಾನೆಲ್ ಅವ್ರಿಗೆ ತುಂಬ ಥ್ಯಾಂಕ್ಸ್. ಅಂದರೆ ಅದರಲ್ಲೂ ವಿಶೇಷವಾಗಿ ಕಿಶೋರ್ ಸರ್ ಅವರು ನನಗೆ ಇವತ್ತು ನೆನ್ನೆ ಪರಿಚಯ ಅಲ್ಲ, ಸಾಮಾಜಿಕ ಮಾಧ್ಯಮದಲ್ಲಿ ಅವ್ರನ್ನ ಎಷ್ಟೋ ವರ್ಷದಿಂದ ನಾವು ಪರಿಚಯ. ಇವತ್ತು ಅವ್ರನ್ನ ಭೇಟಿಯಾಗಿದ್ದೀನಿ. ಇದೇ ನಮ್ಮ ಒಂದು ದುರಂತ ಅನಿಸುತ್ತೆ ಸಾಮಾಜಿಕ ಮಾಧ್ಯಮ ಬಂದಮೇಲೆ. ಏನಂದರೆ ಅಷ್ಟು ಒಂದೇ ಊರಿನಲ್ಲಿ ಇರುವವರು ಎಷ್ಟೋ ವರ್ಷ ಆದಮೇಲೆ ಇವತ್ತು ಫಸ್ಟ್ ಟೈಮ್ ಮೀಟ್ ಆಗ್ತಾ ಇದ್ವಿ. ಕೂರ್ಗ್ ಬಸ್ ಚಾನೆಲ್ ಅವ್ರಿಗೂ ನಿಮ್ಮ ಎಲ್ಲ ತಂಡಕ್ಕೂ ನೀವೇನು ಒಂದು ಪಾಡ್ಕಾಸ್ಟ್ ತಂದು ಜನರ ಮುಂದೆ ಇಡ್ತಾ ಇದ್ದೀರಾ, ತುಂಬ ಉತ್ತಮವಾದಂಥ ಕೆಲಸ. ಮುಂದಿನ ದಿನಗಳಲ್ಲಿ ಧ್ವನಿ ಆಗದೇ ಇದ್ದವರು ಕೂಡ ಮುಂದೆ ಬರಲಿ, ನಿಮ್ಮ ಜೊತೆ ಮಾತಾಡಲಿ. ಯಾರಾದರೂ ಭ್ರಷ್ಟಾಚಾರ ಆರೋಪ ಇಟ್ಕೊಂಡಿದ್ರು ಅವ್ರ ಭ್ರಷ್ಟಾಚಾರವನ್ನು ತಂದುಬಿಟ್ಟು ಸಾಬೀತು ಮಾಡೋ ಕೆಲಸಕ್ಕೆ ನೀವೊಂದು ಮಾಧ್ಯಮ ಆಗಲಿ. ಖಂಡಿತ. ಸೊ ಯಾರ್ದು ಸುಖದ ನೋವುಗಳಿದ್ರು, ಯಾರೋ ಅಧಿಕಾರಿ ಏನಾದರೂ ತೊಂದರೆ ಮಾಡ್ತಿದ್ರು, ಬನ್ನಿ, ಕಿಶೋರ್ ಸರ್ ನಿಮ್ಮ ಜೊತೆ ಇದ್ದಾರೆ. ಹೊಸ ಹೊಸ ವಿಚಾರಗಳನ್ನು, ಜನರ ಸಮಸ್ಯೆಗಳನ್ನು ಖಂಡಿತವಾಗಿಯೂ ಇದು ಮಾಡಿ. ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು ವೆರಿ ಮಚ್. ಇಷ್ಟೊತ್ತು ಬಂದು ನಿಮ್ಮ ಅನಿಸಿಕೆಯ ಬೇರೆ ಬೇರೆ ವಿಚಾರಗಳನ್ನ ಮಾತಾಡಿದ್ರಿ. ಬಹುಶಃ ನೀವು ಒಂದೇ ವೇದಿಕೆಯಲ್ಲಿ ಕೂತು ಒಂದು ಕಡೆ ಕೂತು ಇಷ್ಟು ವಿಚಾರಗಳನ್ನ ಹಂಚಿಕೊಂಡಿದ್ರು ಗೊತ್ತಿಲ್ಲ ನನಗೆ. ನಮ್ಮ ಜೊತೆ ಮಾತಾಡ್ಕೊಂಡಿದ್ರಿ. ಥ್ಯಾಂಕ್ ಯು. ಮುಂದೆ ಕೂಡ ನಮ್ಮ ಜೊತೆಗೆ ಸಂಪರ್ಕದಲ್ಲಿರಿ. ಅವಕಾಶ ಸಿಕ್ಕಾಗ ಭೇಟಿ ಆಗ್ತಾ ಇರೋಣ. ಕೂರ್ಗ್ ಬಸ್ ಸ್ಟುಡಿಯೋಗೆ ಬಂದು ಮಾತಾಡಿದ್ದಕ್ಕಾಗಿ ನಮ್ಮ ಕಡೆಯಿಂದ ಒಂದು ಪುಟ್ಟ ಉಡುಗೊರೆ ಪ್ರತೀಕ್ ಪೂರ್ಣ. ಪುಟ್ಟ ಅಂತ ಹೇಳ್ಬಿಡಿ, ಇಷ್ಟು ದೊಡ್ಡದು ಕೊಡ್ತಾ ಇದ್ದೀರಾ, ತುಂಬ ಇಷ್ಟಪಡ್ತೀನಿ. ನೋಡೋಣ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ಈ ಎಪಿಸೋಡ್ ಪ್ರತೀಕ್ ಪೂರ್ಣಣ್ಣ ಅವರನ್ನು ನೀವು ಸೋಷಿಯಲ್ ಮೀಡಿಯಾದಲ್ಲೇ ನೋಡಲಿಕ್ಕೆ ಸಾಧ್ಯ ಆಗೋದು ಬಹುತೇಕ ಸಂದರ್ಭದಲ್ಲಿ. ಅದು ಬಿಟ್ಟು ಒಂದಷ್ಟು ಕಾರ್ಯಕ್ರಮಗಳು ಸಿಗ್ತಾರೆ, ಆದರೆ ಅವರ ವಿಚಾರಗಳು ನಿಮಗೆ ತಿಳಿಯೋದು ಸೋಷಿಯಲ್ ಮೀಡಿಯಾದಲ್ಲಿ. ಆದರೆ ಪ್ರತೀಕ್ ಪೂರ್ಣಣ್ಣ ಯಾರು, ಅವರ ಹಿನ್ನೆಲೆ ಏನು, ಅವರು ಬೆಳೆದು ಬಂದಿದ್ದು, ಅವರ ಜೀವನ, ಅವರ ಆಸಕ್ತಿಗಳು, ಜೊತೆಗೆ ನಿಮ್ಮಲ್ಲಿದ್ದಂಥ ಅನೇಕ ಪ್ರಶ್ನೆಗಳನ್ನ ನಿಮ್ಮ ಪ್ರತಿನಿಧಿಯಾಗಿ ನಾನು ಅವ್ರ ಮುಂದೆ ಇಟ್ಟಿದ್ದೇನೆ. ಅದಕ್ಕೆ ಸಮರ್ಪಕ ಉತ್ತರವನ್ನು ಕೊಟ್ಟಿದ್ದಾರೆ. ಅವರ ವಿಚಾರಧಾರೆಗಳು ಮುಂದುವರಿಲಿ, ಯಾವುದೇ ಮುಲಾಜಿಗೆ ಒಳಗಾಗದೆ ತನ್ನತನವನ್ನು ಉಳಿಸ್ಕೊಂಡು ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಬರ್ತಾ ಇದ್ದಾರೆ. ಅದು ನಿರಂತರವಾಗಿ ಸಾಗಲಿ ಅಂತ ನಾವು ಕೂಡ ಆಶಯವನ್ನು ವ್ಯಕ್ತಪಡಿಸ್ತೀವಿ. ಯಾವುದೇ ಮುಲಾಜಿಗೆ ಒಳಗಾಗೋದು ಕೂಡ ಬೇಡ. ಒಂದು ಸೀಮಿತ ಚೌಕಟ್ಟಿನಲ್ಲೂ ಕೂಡ ನೀವು ಸೀಮಿತ ಆಗೋದು ಬೇಡ. ಎಲ್ಲ ವಿಚಾರಗಳ ಬಗ್ಗೆ ನೀವು ಧ್ವನಿ ಎತ್ತಿ. ಯಾಕೆಂತಂದರೆ ಕೊಡಗಿನಲ್ಲಿ ಅನೇಕರು ಮಾತಾಡೋದಕ್ಕೆ ಮುಂದೆ ಬರೋದಿಲ್ಲ. ವಿಷಯಗಳನ್ನ ನೀವು ಕೂತಾಗ ಮಾತಾಡ್ತಾರೆ, ಆದರೆ ಓಪನ್ ಆಗಿ ಹೇಳ್ಕೊಳ್ಳೋಕ್ಕೆ ಬರೋದಿಲ್ಲ. ಅಂಥವರ ಧ್ವನಿಯಾಗಿ ಪ್ರತೀಕ್ ಪೂರ್ಣಣ್ಣ ಅಂತವರು ಕೊಡಗಿನಲ್ಲಿ ಇದ್ದಾರೆ. ನಿಮ್ಮ ಪ್ರಕ್ರಿಯೆ ಚಟುವಟಿಕೆಗಳು ಮುಂದುವರಿಲಿ. ಮತ್ತೊಮ್ಮೆ ಥ್ಯಾಂಕ್ ಯು ಬಂದಿದ್ದಕ್ಕಾಗಿ. ವೀಕ್ಷಕರೇ, ಈ ಎಪಿಸೋಡ್ ನಿಮಗೆ ಖುಷಿಯಾಗಿದೆ ಅಂದ್ಕೊಳ್ತೇನೆ. ನೀವು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ನಲ್ಲಿ, ಇನ್ಸ್ಟಾಗ್ರಾಮ್ನಲ್ಲಿ ಇದ್ದೇವೆ, ಅಲ್ಲೂ ಕೂಡ ಫಾಲೋ ಮಾಡ್ಕೊಳ್ಳಿ. ಬೇರೆ ಬೇರೆ ವಿಚಾರಗಳು ನಿಮಗೆ ತಿಳಿಸೋ ಪ್ರಯತ್ನವನ್ನು ನಾವು ಮಾಡ್ತಾ ಇರ್ತೇವೆ. ನಿಮ್ಮ ಸಹಕಾರ ಇದ್ರಷ್ಟೇ ನಮಗೆ ಮುಂದುವರಿಯೋದಕ್ಕೆ ಸಾಧ್ಯ ಆಗೋದು. ಹಾಗಾಗಿ ನಿಮ್ಮ ಸಹಕಾರ, ಪ್ರೀತಿ ಸದಾ ಇರುತ್ತೆ ಅಂತ ಹೇಳ್ತಾ, ಮುಂದಿನ ಎಪಿಸೋಡ್ನಲ್ಲಿ ಇನ್ನೊಬ್ಬ ಅತಿಥಿಯ ಜೊತೆಗೆ ನಾನು ಕೂರ್ಗ್ ಬಸ್ ಇನ್ ಆ್ಯಂಡ್ ಔಟ್ನಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಎಲ್ಲರೂ ಆರಾಮವಾಗಿರಿ, ಕ್ಷೇಮವಾಗಿರಿ, ಶುಭವಾಗಲಿ. ಬಾಯ್. ಮಾತ್ರ ಕಟ್ ಮಾಡ್ಕೊಳ್ಳೋದು ಅಷ್ಟೇ. ಕಾಂಟ್ರವರ್ಸಿ ಎಲ್ಲ ಮೊಬೈಲ್ನೇ ಮಾಡಿದಳು. ಬೇರೆ ಕ್ಯಾಮರಾ ಸಾಫ್ಟ್ವೇರ್ ಗಿಫ್ಟ್ವೇರ್ ಏನಿಲ್ಲ, ಜಸ್ಟ್ ನಾರ್ಮಲ್ ಮೊಬೈಲ್.